ಪ್ರೈಸ್ ದಿ ಲಾರ್ಡ್. ಒಂದು ಕಾರಣ, ಪಾಪದಿಂದ ರೋಗಗಳು ಬರುತ್ತೆ. ಎರಡನೇ ಕಾರಣ, ಹಾಗಾದರೆ ಪರಿಶುದ್ಧವಾಗಿ ಜೀವಿಸುವವರಿಗೆ ರೋಗ ಬರಲ್ವಾ? ನಾನು ಎಷ್ಟೋ ಕರೆಕ್ಟಾಗಿ ಜೀವಿಸ್ತಾ ಇದ್ದೀನಿ, ಪೋಟಾಕ್ ಹೋಗಿ ಬಂದಿದ್ದೀನಿ, ಎಲ್ಲ ಬಿಟ್ಬಿಟ್ಟಿದ್ದೀನಿ, ಕುಡಿಯೋದು ಬಿಟ್ಬಿಟ್ಟಿದ್ದೀನಿ, ಎಲ್ಲ ಬಿಟ್ಬಿಟ್ಟಿದ್ದೀನಿ, ಮತ್ತ್ಯಾಕೆ ನನಗೆ ರೋಗ? ಈ ರೀತಿ ತುಂಬ ಜನ ನನಗೆ ಕೇಳ್ತಾರೆ. ಯಾಕೆ ನಾನೇ ಸ್ವತಃ ಅನುಭವಿಸ್ತಾ ಇದ್ದೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀತಿವಂತರಿಗೆ ಕಾಯಿಲೆ ಬರಲ್ವಾ? ಬೈಬಲ್ ಹೇಳ್ತಾ ಇದೆ, ಯೋಬ ನೀತಿವಂತನಾಗಿದ್ದ. ಯೋಬನ ಪುಸ್ತಕ 1ನೇ ಅಧ್ಯಾಯ ವಾಕ್ಯ 1-2 ಹೇಳ್ತಾ ಇದೆ, ಯೋಬನು ನೀತಿವಂತನಾಗಿದ್ದ, ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ಬಿಟ್ಟು ಬಾಳುತ್ತಿದ್ದ, ದೇವರ ಮುಂದೆ ಪರಿಶುದ್ಧನಾಗಿದ್ದ. ಏನಾಯಿತು? ಅವನು ಪ್ರತಿದಿನ ತನ್ನ ಮಕ್ಕಳಿಗಾಗಿ ಹೋಮ ಮಾಡ್ತಾ ಇದ್ದ. ಮಕ್ಕಳೇನಾದರೂ ತಪ್ಪು ಮಾಡಿದರೆ ಕ್ಷಮಿಸು ದೇವ ಅಂತ ಹೋಮ ಅರ್ಪಿಸ್ತಾ ಇದ್ದ. ಆ ದಿನಗಳಲ್ಲಿ ಒಂದು ದಿನ ಸ್ವರ್ಗದಲ್ಲಿ ಸೈತಾನ ಹೋದ, ದೇವರ ಮುಂದೆ ನಿಂತ್ಕೊಂಡ. ದೇವರು ಕೇಳಿದ್ರು, ಹೇಗಿದ್ದಾರೆ ಭೂಮಿಯಲ್ಲಿ ಭೂವಾಸಿಗಳು? ಎಲ್ಲರನ್ನ ಹಾಳು ಮಾಡಿ ಬಂದಿದ್ದೀನಿ ಅಂದ. ದೇವರು ಹೇಳಿದ್ರು, ಯೋಬ ಹೇಗಿದ್ದಾನೆ? ನನ್ನ ಭಕ್ತ, ನೀತಿವಂತ. ಸೈತಾನ ಹೇಳ್ದ, ಅವನು ನಿನ್ನ ರಕ್ಷೆಯ ಕಕ್ಷೆಯಲ್ಲಿದ್ದಾನೆ, ಅವನನ್ನು ಮುಟ್ಟಕ್ಕಾಗ್ತಿಲ್ಲ. ಅವನ ಹತ್ರ ಹೋದಾಗ ನಾನು ಅವನ ಹತ್ರ ಹೋಗಕ್ಕೆ ಆಗ್ತಿಲ್ಲ. ಸರ್ವಶಕ್ತ ದೇವರ ಆಶ್ರಯದಲ್ಲಿ ಅವನಿದ್ದಾನೆ. ದೇವರು ಹೇಳಿದ್ರು, ನೀನು ಅವನನ್ನು ಸೈತಾನ ಹೇಳ್ದ, ನೀನು ಅವನನ್ನು ಕಾಪಾಡ್ತಿದ್ಯಾ, ಅವನನ್ನು ಸಂರಕ್ಷಿಸ್ತಿದ್ಯಾ, ಅದಕ್ಕೆ ಅವನ ಹತ್ರ ಹೋಗೋಕ್ಕಾಗ್ತಿಲ್ಲ. ತಕ್ಷಣ ದೇವರು ಹೇಳಿದ್ರು, ಆಯಿತು, ಅವನನ್ನು ಶೋಧನೆ ಮಾಡಬೇಕಿದ್ರೆ ನೀನು ಪರ್ಮಿಷನ್ ಕೊಟ್ಟರೆ ನಾನು ಶೋಧನೆ ಮಾಡ್ತೀನಿ. ದೇವರು ಹೇಳಿದ್ರು, ಪರ್ಮಿಷನ್ ಕೊಡ್ತೀನಿ, ಆದರೆ ಅವನ ಜೀವ ಮುಟ್ಟಬಾರ್ದು, ನೀನು ಅವನ ಜೀವದ ಮೇಲೆ ನನಗೆ ಮಾತ್ರ ಅಧಿಕಾರ ಅಂತ ಹೇಳಿದ್ರು. ಅವನು ದೇವರಿಂದ ಪರ್ಮಿಷನ್ ತಗೊಂಡು ಬಂದ. ಒಬ್ಬೊಬ್ಬ ನೀತಿವಂತನೆಯನ್ನು ಶೋಧನೆ ಮಾಡೋದಕ್ಕೆ ಸೈತಾನನಿಗೆ ಅಧಿಕಾರ ಇಲ್ಲ. ಯಾಕೆಂದರೆ ಪ್ರಾರ್ಥಿಸುವವರ ನೀತಿವಂತರ ಸುತ್ತ ಒಂದು ಪ್ರಭೆ ಇದೆ. ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿ ಚಾನೆಲ್ನಲ್ಲಿ ತೋರಿಸಿದ್ರು, ಧ್ಯಾನಿಸುವ ಒಬ್ಬೊಬ್ಬ ವ್ಯಕ್ತಿಯ ಶರೀರದಿಂದ 1 ಅಡಿ ಅವನ ಸುತ್ತ ಯಾವುದೋ ಒಂದು ರಕ್ಷಾ ಕವಚ ಕಾಣ್ತಾ ಇದೆ ಅಂತ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ಅವರು ಟಿವಿಯಲ್ಲಿ ಅದನ್ನು ನೋಡಿ ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಸರ್ವಶಕ್ತ ದೇವರ ಆಶ್ರಯದಲ್ಲಿ ನಾನಿದ್ದಲ್ಲಿ ಯಾವ ಕೇಡು ಬರುವುದಿಲ್ಲ ಅಂತ ದಾವೀದ ಬರೀತಾನೆ. ಅಂಥ ನೀತಿವಂತ ನಾವು ಪಾಪವನ್ನು ತ್ಯಜಿಸಿ ಪರಿಶುದ್ಧವಾಗಿ ಬಾಳುವಾಗ ನಮ್ಮನ್ನು ಮುಟ್ಟೋದಕ್ಕೆ ಸೈತಾನ ಸ್ಪೆಷಲ್ ಪರ್ಮಿಷನ್ ತಗೊಂಡು ಬರಬೇಕು. ತಗೊಂಡು ಬಂದ. ಯಾವ ರೀತಿಯಲ್ಲಿ ಇವನಿಗೆ ಶೋಧನೆ ಮಾಡೋದು? ಯಾವ ರೀತಿಯಲ್ಲಿ ಶೋಧನೆ ಮಾಡ್ಬೋದು? ಶೋಧನೆ ಅಂದರೆ ಏನು? ನಾವು ಯಾವುದನ್ನು ಬಯಸ್ತೀವೋ ಅದು ಸಿಗದೇ ಇದ್ದಾಗ ಅದು ಶೋಧನೆ ಆಗುತ್ತೆ. ಯಾವುದು ನಮಗೆ ಕೊರತೆ ಇರುತ್ತೋ ಅಲ್ಲಿ ಸೈತಾನ ಶೋಧನೆ ಮಾಡ್ತಾನೆ. ಯೇಸು ಸ್ವಾಮಿಗೆ 40 ದಿನ ಉಪವಾಸ ಮಾಡಿದಾಗ ಅವರಿಗೆ ಹೊಟ್ಟೆ ಹಸಿವಾದಾಗ ಬಂದ. ತಕ್ಷಣ ಬಂದು ಹೇಳ್ದ, ನಿನಗೆ ದೇವರ ಮಗನಲ್ವಾ, ಈ ಕಲ್ಲನ್ನು ರೊಟ್ಟಿ ಮಾಡು ಅಂದ. ಇದು ಅವನ ಶೋಧನೆ. ಇವನು ಯೋಬ ಯಾವ ವೀಕ್ ಪಾಯಿಂಟ್, ಅವನು ಯಾವುದನ್ನು ಅತಿಯಾಗಿ ಪ್ರೀತಿಸ್ತಾನೋ ಅದನ್ನೇ ಅಟ್ಯಾಕ್ ಮಾಡೋದಕ್ಕೆ ಸೈತಾನ ಕಾಯ್ತಾ ಇದ್ದಾನೆ. ಆ ಸಮಯದಲ್ಲಿ ಯೋಬ ತನ್ನ ಮಕ್ಕಳಿಗಾಗಿ ಹೋಮ ಅರ್ಪಿಸ್ದ. ತಕ್ಷಣ ಗೊತ್ತಾಯ್ತು ಇವನಿಗೆ ಮಕ್ಕಳ ಮೇಲೆ ತುಂಬ ಪ್ರೀತಿ. ಮಕ್ಕಳನ್ನು ಕೊಂದರೆ ಇವನು ದೇವರಿಂದ ವಿಶ್ವಾಸದಿಂದ ದೂರ ಸರಿತಾನೆ ಅಂತ. ಅದಕ್ಕೆ ಮಾರನೇ ದಿನ ಮಕ್ಕಳನ್ನು ಎಲ್ಲರನ್ನ ಕೊಂದಾಕ್ತ. ಒಬ್ಬ ದೂತ ಬಂದು ಹೇಳ್ತಾ ಇದ್ದಾನೆ, ಯೋಬ, ನಿನ್ನ ಮಕ್ಕಳೆಲ್ಲರೂ ಅವರು ಇದ್ದ ಮನೆಗೆ ಬೆಂಕಿ ಬಿದ್ದು ಸತ್ತು ಹೋದರು ಅನ್ನ. ನಾವಾಗಿದ್ದರೆ ರಾತ್ರಿ ಹೋಮ ಅರ್ಪಿಸಿದ್ದೀನಿ, ರಾತ್ರಿ ಪ್ರಾರ್ಥಿಸಿದ್ದೀನಿ, ನನ್ನ ಮಕ್ಕಳಿಗೆ ಯೇಸುವೆ ನಿಮ್ಮ ಸಂರಕ್ಷಣೆಯಲ್ಲಿ ಇಟ್ಟು ಅವರಿಗೆ ನಿಮ್ಮ ರಕ್ತದ ಸಂರಕ್ಷಣೆ ಅರ್ಪಿಸಿ ಪ್ರಾರ್ಥಿಸಿ, ನಿಮ್ಮ ಕರುಣೆಯ ಸಂರಕ್ಷಣೆ ಅರ್ಪಿಸಿ ಪ್ರಾರ್ಥಿಸಿದ್ದೀನಿ. ಇಷ್ಟಾದರೂ ಕೂಡ ನೀನು ನನ್ನ ಮಕ್ಕಳನ್ನು ಕಾಪಾಡಲಿಲ್ಲ. ಇನ್ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ ಅಂತ ಹೇಳ್ತಿದ್ವೋ ಏನೋ. ಆದರೆ ದಾವೀದ ಹೇಳ್ತಾ ಇದ್ದಾನೆ, ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ, ದೇವರು ಕೊಟ್ಟರು, ದೇವರು ತಗೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದು ನಿಜ ಭಕ್ತನ ಹೃದಯದಿಂದ ಮೂಡಿದ ಸಾಲುಗಳು. ದೇವರು ಕೊಟ್ಟರು, ದೇವರು ತಗೊಂಡ್ರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಂತಂದ. 2ನೇ ಅಧ್ಯಾಯದಲ್ಲಿ ಅವನ ಹೆಂಡತಿ ಬಂದು ಹೇಳ್ತಾಳೆ, ಎಲ್ಲ ಹಾಳಾಗೋಗಿದೆ, ಒಂಟೆಗಳು ಸತ್ತೋಗಿದೆ, ಕುರಿಗಳು ಸತ್ತೋಗಿದೆ, ಅವನ ಮನೆಗೆ ಬೆಂಕಿ ಬಿದ್ದಿದೆ, ಮಕ್ಕಳೆಲ್ಲ ಸತ್ತೋಗಿದ್ದಾರೆ. ದರಿದ್ರನಾಗಿ ತಲೆ ಬೋಡ ಆವರಿಸ್ಕೊಂಡು ಬೂದಿಯಲ್ಲಿ ಕೂತ್ಕೊಂಡು ಹಲ್ಲೇಲೂಯಾ ಅಂತ ದೇವರನ್ನ ನೋಡಿ ಕಣ್ಣೀರಿನಿಂದ ಪ್ರಾರ್ಥಿಸ್ತಾ ಇದ್ದಾನೆ. ಅವನ ಹೆಂಡತಿ ಬಂದು ಹೇಳ್ತಾಳೆ, ಮನುಷ್ಯ, ಇಷ್ಟೆಲ್ಲ ಆದಮೇಲೂ ಆ ದೇವರನ್ನ ಸ್ತುತಿ ಮಾಡ್ತಾ ಕೂತಿದೆಯಲ್ಲ, ಇಂಥ ದೇವರನ್ನ 4 ಮಾತು ಬೈದು ಆತ್ಮಹತ್ಯೆ ಮಾಡಿಕೊಂಡು ಸಾಯಿ ಅಂತಾಳೆ. ಯೋಬ ಅಂತಾನೆ, ಗಾಯ ಮಾಡುವ ದೇವರು ಗಾಯಕ್ಕೆ ಔಷಧಿ ಕೊಡುವ ದೇವರಾಗಿದ್ದಾರೆ. ಯೋಬನ ಪುಸ್ತಕ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ಹೇಳ್ತಾರೆ, ನೀನು ಸತ್ಯ ಸಂಧತಿಯನ್ನು ಇನ್ನೂ ಬಿಡಲಿಲ್ಲವೇ, ದೇವರನ್ನು ದೂಷಿಸಿ ಸಾಯಬಾರದೆ ಎಂದು ಹೀಗೆ ಹೇಳಿದಳು. 10ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಯೋಬನು ಅವಳಿಗೆ, ನೀನು ಹುಚ್ಚಳಂತೆ ಮಾತನಾಡುತ್ತಿರುವೆ, ದೇವರಿಂದ ನಾವು ಸುಖ ಪಡೆಯಬಹುದು, ದುಃಖವನ್ನು ಮಾತ್ರ ಪಡೆಯಬಾರದೋ ಎಂದು ಉತ್ತರ ಕೊಟ್ಟ. ಇಂಥ ಪರಿಸ್ಥಿತಿಯಲ್ಲೂ ಪಾಪದ ಮಾತೊಂದು, ದೂಷಣೆಯ ಮಾತೊಂದು ಅವನ ಬಾಯಲ್ಲಿ ಬರಲಿಲ್ಲ. ಪ್ರೈಸ್ ದಿ ಲಾರ್ಡ್.
ಅವನು ದೇವರನ್ನು ಬೈಲೇ ಇಲ್ಲ, ದೇವರನ್ನು ತಗೊಳ್ಳಲಿಲ್ಲ, ದೇವರನ್ನು ದೂಷಿಸಲಿಲ್ಲ. ಅದನ್ನು ಸ್ವೀಕಾರ ಮಾಡ್ದ, ಪ್ರಾರ್ಥಿಸ್ತಾ ಕೂತ್ಕೊಂಡ. ಇವತ್ತು ನಮಗೂ ಕೂಡ ದೇವರ ಸೇವೆ ಮಾಡ್ತಕ್ಕಂಥ, ನಮಗೆ ಪರಿಶುದ್ಧವಾಗಿ ಜೀವನ ಮಾಡುವ ನಮಗೂ ಕೂಡ ಕಷ್ಟಗಳು ಬಂದಾಗ ಈ ಒಂದು ಮಾರ್ಗ ನಮಗೆ ಕಾಣ್ತಾ ಇದೆ. ದೇವರ ಸ್ತುತಿಯಲ್ಲಿ ಕಷ್ಟ, ಭಾಳ ಕಷ್ಟ ಆಗುತ್ತೆ. ನಾನು ಫಾದರ್ ಫ್ರಾಂಕ್ಲಿನ್ ಅವರ ಮನೆಗೆ ಹೋಗಿದ್ದೆ. ಅವರಮ್ಮ ಮೊಣಕಾಲು ನೋವಿನಿಂದ ಹಾಸಿಗೆ ಹಿಡ್ದಿದ್ರು. ನಾನು ಹೋದಾಗ ಅಮ್ಮ ಅಂದರು, ಮಗ ನನ್ನ ಕಾಲು ನೋಡು ಹೆಂಗಾಗ್ಬಿಟ್ಟಿದೆ, ತುಂಬ ಬಾತ್ಕೊಂಡಿದೆ, ಮೊಣಕಾಲು ನಡೆಯೋಕ್ಕಾಗ್ತಿಲ್ಲ ಅಂದರು. ನಾನು ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದೆ. ಅವರಿಗೆ ನನ್ನ ಮೇಲೆ ಬಹಳ ವಿಶ್ವಾಸ, ನನ್ನ ಪ್ರಾರ್ಥನೆಯಲ್ಲೂ ಅವ್ರಿಗೆ ಬಹಳ ವಿಶ್ವಾಸ ಇತ್ತು. ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸಿದೆ. ನನಗೊಂದು ಮೆಸೇಜ್ ಸಿಕ್ತು. ನಾನು ಹೇಳಿದೆ, ಅಮ್ಮ 10,000 ಜನ ಮಂಡಿ ನೋವು ಇರುವವ್ರಿಗಾಗಿ ನೀನು ಪ್ರಾರ್ಥನೆ ಸ್ಟಾರ್ಟ್ ಮಾಡು, ಅವಾಗ ನಿಮ್ಮ ರೋಗ ಬಿಟ್ಟು ಹೋಗುತ್ತೆ ಅಂದೆ. ಇದು ಮ್ಯಾಥ್ಯೂ ನಾಯ್ಕನ್ ಪರಂಬಿಲ್ ಫಾದರ್ ನಾವು ಡೆಲ್ಲಿಯಲ್ಲಿ ಧ್ಯಾನಕೂಟ ಕೊಡುವಾಗ ಅಲ್ಲಿ ನಮಗೆ ಹೇಳಿಕೊಟ್ಟ ಒಂದು ಇದು. ಯೋಬನಿಗೆ ಇಂಥ ರೋಗ ಬಂದಾಗ ಅವನು ಇತರರಿಗಾಗಿ ಪ್ರಾರ್ಥಿಸಿದ, ನಾವು ಕೂಡ ಹಾಗೆ ಪ್ರಾರ್ಥನೆ ಮಾಡುವಾಗ ಸೌಖ್ಯ ಸಿಗತ್ತೆ. ಇದು ನನ್ನ ತಲೆಯಲ್ಲಿತ್ತು, ದೇವರು ತೋರಿಸ್ಕೊಟ್ರು. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ಹೆದರಬೇಡಿ, 10,000 ಜನ ಮಂಡಿ ನೋವು ಇದ್ದವರಿಗಾಗಿ ಪರಲೋಕ ಮಂತ್ರ ಸ್ಟಾರ್ಟ್ ಮಾಡಿ, ಅವ್ರ ರೋಗ ಬಿಟ್ಟು ಹೋಗಲಿ ಅಂತ ಸ್ಟಾರ್ಟ್ ಮಾಡಿ ಅಂದೆ. ಯಾಕೆಂದರೆ ಈ ರೋಗಗಳು ತರೋದು ಸೈತಾನ. ಆ ಸೈತಾನ 10,000 ಜನ ಬಿಟ್ಟು ಹೋಗಬೇಕಾದ್ರೆ ಯೋಚನೆ ಮಾಡ್ತಾನೆ, ಇವರೊಬ್ಬರಿಗೆ ರೋಗ ಕೊಟ್ಟರೆ 10,000 ಜನದಿಂದ ನಾನು ಬಿಟ್ಟು ಹೋಗಬೇಕಾಗತ್ತೆ ಅಂತ ಮೊದಲು ನಮ್ಮನ್ನು ಬಿಟ್ಟು ಹೋಗ್ತಾನೆ. ನಾನು ಅಮ್ಮನಿಗೆ ಹೇಳಿದೆ, ಅಮ್ಮ ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರು. 1 ವರ್ಷದ ನಂತರ ಮೂಡುಬಿದ್ರೆಗೆ ನಾನು ಹೋದಾಗ ಮತ್ತೆ ಫ್ರಾಂಕ್ಲಿನ್ ಫಾದರ್ ಮನೆಗೆ ಹೋದೆ. ಅಮ್ಮ ಎಲ್ಲಿ ಯಾವ ಹಾಸಿಗೆಯಲ್ಲಿ ಇದ್ದಾರೆ ಅಂತ ಹುಡುಕ್ತೀನಿ. ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿಂದ ಬಂದರು, ಇಷ್ಟು ದೊಡ್ಡ ಏನೋ ಸೌದೆ ಹಿಡ್ಕೊಂಡು ಬಂದರು. ಮಗ ನನ್ನ ಕಾಲು ನೋವೆಲ್ಲ ಹೋಯ್ತು ಅಂದರು. ಹೇಗೋಯ್ತು? ನಾನು ಇವತ್ತಿಗೂ 10,000 ಜನರಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೀನಿ ಮಗ ಅಂತಂದರು. ನಾನು ಮರ್ತೋಗಿದ್ದೆ. ಅವತ್ತು ನನಗೆ ಗೊತ್ತಾಯಿತು, ನಮಗೆ ಯಾವುದಾದ್ರೂ ನೀತಿವಂತರು, ಒಳ್ಳೆಯವರು, ಪಾಪ ಫಾದರ್ ಫ್ರಾಂಕ್ಲಿನ್ ಅವ್ರ ತಾಯಿ ತುಂಬ ಪರಿಶುದ್ಧವಾಗಿ ಪ್ರಾರ್ಥನೆಯಲ್ಲಿ ಜೀವಿಸ್ತಕ್ಕಂಥ ಮಗಳು. ಆ ಮಗಳಿಗೆ ಮಂಡಿ ನೋವು ಬಂದಾಗ 10,000 ಜನರಿಗೆ ಮಂಡಿ ನೋವು ಬಿಟ್ಟು ಹೋಗಲು ಪ್ರಾರ್ಥನೆ ಸ್ಟಾರ್ಟ್ ಮಾಡಿದ್ರು. ಯೋಬನ ಪುಸ್ತಕ 42ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೋಬ ಏನು ಮಾಡ್ದ? ಯೋಬ ತನ್ನ ದುಃಖ ಕಷ್ಟ ಇಟ್ಕೊಂಡು ದೇವರಿಗೆ ಸ್ತುತಿ ಮಾಡ್ತಾ ಕೂತಿದ್ದಾನೆ. ಯೋಬನ ಸ್ನೇಹಿತರಿಗೆ ಕಾಯಿಲೆ ಬಂತು. ದೇವರು ಹೇಳಿದ್ರು, ಯೋಬ ನಿಮಗಾಗಿ ಪ್ರಾರ್ಥಿಸಿದರೆ ವಾಸಿಯಾಗತ್ತೆ ಅಂತ. ಅವರು 3 ಜನ ಯೋಬನ ಹತ್ರ ಬಂದು ನೋಡ್ತಾರೆ. ಯೋಬನ ಮೈ ತುಂಬ ಗೆಡ್ಡೆಗಳು, ಕೀವು ತುಂಬಿದೆ. ಅವರಿಗೆ ಸಾಧಾರಣ ಕಾಯಿಲೆ ಇತ್ತು. ಯೋಬನ ಹತ್ರ ಬಂದರು. ಯೋಬ ಅವರಿಗಾಗಿ ಪ್ರಾರ್ಥನೆ ಮಾಡ್ದ. 10ನೇ ವಾಕ್ಯ ಹೇಳ್ತಾ ಇದೆ, ಯೋಬನು ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ಯೋಬನ ರೋಗ ಹೋಯಿತು, ಅವನ ಕಷ್ಟ ಹೋಯಿತು. 100ರಷ್ಟು ಅವನು ಹಿಮ್ಮಡಿ ಮತ್ತೆ ಶ್ರೀಮಂತನಾದನು. ಇದೇ ಸೀಕ್ರೆಟ್. ನಾವು ಯಾವಾಗ ನಮ್ಮ ಕಷ್ಟ, ದುಃಖ, ಸಂಕಟದಲ್ಲಿ ದೇವರನ್ನ ಪ್ರಾರ್ಥಿಸ್ತೀವೋ, ಸ್ತುತಿಸ್ತೀವೋ, ಸ್ತುತಿ ಗೀತೆಗಳನ್ನು ಹಾಡ್ತೀವೋ, ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ನೋಡಿದಾಗ ಪೌಲ, ಸೀಲ ಸೆರೆಮನೆಯಲ್ಲಿದ್ದಾರೆ. ಯೇಸುವಿನ ಸ್ವಾರ್ಥಿ ಸಾರಿದಾಗ ಅವರಿಬ್ಬರನ್ನು ಹೊಡೆದು ಜೈಲಿಗೆ ಹಾಕಿದ್ದಾರೆ. ಅದು ಆವತ್ತಿನಿಂದ ಇವತ್ತಿನವರೆಗೂ ಅದೇ ನಡೀತಾ ಇದೆ. ಯೇಸುವೇ ದೇವರು ಅಂತ ಹೇಳಿದ ತಕ್ಷಣ ನಮಗೆ ಹೊಡ್ತಾ ಇದೆ, ನಮಗೆ ಜೈಲಿದೆ, ನಮಗೆ ಶಿಕ್ಷೆ ಕೊಡ್ತಾರೆ. ಈ ಲೋಕ ಸೆರೆಮನೆಯಲ್ಲಿ ಹಾಕ್ತಾರೆ. ಇವತ್ತು ಹಾಕ್ತಾ ಇದ್ದಾರೆ. ಅವತ್ತು ಹಾಕಿದ್ರು ಪೌಲ, ಸೀಲನನ್ನು. ಅವರೇನು ಮಾಡಿದ್ರು? ಮಧ್ಯರಾತ್ರಿಯಾಗಿತ್ತು. ಆ ರಾತ್ರಿಯಲ್ಲಿ ಅವರು ದೇವರನ್ನು ಸ್ತುತಿಸಿ ಹಾಡುತ್ತಿದ್ದರು. ನಾವಾಗಿದ್ದರೆ ಬೈದು ಹಾಡ್ತಿದ್ವೋ ಏನೋ, ನನ್ನವರು ಯಾರೂ ಇಲ್ಲ ಅಂತ ಹಾಡ್ತಿದ್ವೇನೋ. ಆದರೆ ಅವರಿಬ್ಬರು ದೇವರನ್ನ ಸ್ತುತಿ ಮಾಡಿ ಹಾಡ್ತಾ ಇದ್ದರು. ಆ ಕಷ್ಟದಲ್ಲಿ, ದುಃಖದಲ್ಲಿ 40 ಮಣ ಬಾರದ ಸರಪಳಿಗಳು ಅವರ ಕೈಕಾಲುಗಳಿಗೆ. ಅದರಲ್ಲೇ ಅವರು ದೇವರನ್ನ ಸ್ತುತಿ ಮಾಡಿ ಹಾಡುವಾಗ ಪರಲೋಕದ ಶಕ್ತಿ ಇಳಿದು ಬಂತು. ಅವರ ಸರಪಳಿಗಳು ಸಿಡಿದವು, ಬಾಗಲು ತೆರೆಯಿತು. ಅವರಿಬ್ಬರು ಬಿಡುಗಡೆ ಹೊಂದಿದ್ರು. ನಮ್ಮ ಕಷ್ಟ, ದುಃಖ ಸಮಯದಲ್ಲಿ ದೇವರನ್ನ ಸ್ತುತಿಸಿರಿ, ಸ್ತುತಿ ಗೀತೆಗಳನ್ನು ಹಾಡಿ ಇನ್ನೊಬ್ಬರಿಗಾಗಿ ಪ್ರಾರ್ಥಿಸಿರಿ. ನಿಮಗೆ ಬಿಡುಗಡೆ ಇದೆ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಯೋಚನೆ ಮಾಡಿ, ನಾನೆಲ್ಲ ಕೆಟ್ಟದ್ದು ಬಿಟ್ಟಿದ್ದೆ, ನಾನೆಲ್ಲವನ್ನು ಬಿಟ್ಟು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೀನಿ. ಆದರೂ ನನಗೆ ಯಾಕೆ ಇಂಥ ರೋಗ? ಇಂಥ ಪ್ರಶ್ನೆಗಳನ್ನು ಕೇಳಕ್ಕೆ ಹೋಗಬೇಡಿ. ದೇವ, ಇಂಥ ರೋಗದಲ್ಲಿ ಅದೆಷ್ಟೋ ಜನ ಇದ್ದಾರೆ. 650 ಕೋಟಿ ಜನರಲ್ಲಿ ಇಂಥ ಬ್ಲಡ್ ಪ್ರೆಷರ್ ಕಾಯಿಲೆಯಿಂದ, ಸಕ್ಕರೆ ಕಾಯಿಲೆಯಿಂದ, ಕ್ಯಾನ್ಸರ್ ಕಾಯಿಲೆಯಿಂದ, ಏಡ್ಸ್ ಕಾಯಿಲೆಯಿಂದ ಸಾವಿರಾರು ಜನ ಇದ್ದಾರೆ. ನಿಮ್ಗೆ ಯಾವ ಕಾಯಿಲೆ ಇದೆಯೋ ಆ ಕಾಯಿಲೆಯಲ್ಲಿರೋ 1 ಕೋಟಿ ಜನರ ದೇವರಿಗೆ ಸಮರ್ಪಿಸಿರಿ. ಯೇಸುವೆ, ನನ್ನಲ್ಲಿರುವ ಕಾಯಿಲೆಗಳು 1 ಕೋಟಿ ಜನರನ್ನು ಬಿಟ್ಟು ಹೋಗಲಿ ಅಂತ ಅವರಿಗಾಗಿ ಕೈ ಎತ್ತಿ ಪ್ರಾರ್ಥಿಸ್ತೇನೆ. ಯೇಸುವೆ, ನನ್ನ ರೋಗಗಳು ಯಾರಿಗೆಲ್ಲ ಇದೆಯೋ ಅವರನ್ನು ಕ್ಷಮಿಸಿರಿ, ನಿಮ್ಮ ರಕ್ತದಿಂದ ತೊಳೆಯಿರಿ. ಅವರ ಸರ್ವ ರೋಗ, ಬಾಧೆ, ಪೀಡೆ, ಪಿಶಾಚಿಗಳ ಸರ್ವ ಶಕ್ತಿಗಳು ಅವರನ್ನು ಬಿಟ್ಟು ಹೋಗಲಿ ಅಂತ, ಅವರನ್ನು ಬಿಟ್ಟು ಹೋಗಲಿ, ನನ್ನನ್ನು ಬಿಟ್ಟು ಹೋಗಲಿ ಅಂತ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. ಯೇಸುವೆ, ಯಾರೆಲ್ಲ 1 ಕೋಟಿ ಜನರಿಗಾಗಿ, ಲೋಕದ ರಕ್ಷಣೆಗಾಗಿ, ಇತರರಿಗಾಗಿ, ಇತರ ರೋಗಿಗಳಿಗಾಗಿ ಈ ನಿಮಿಷ ಪ್ರಾರ್ಥಿಸ್ತಿದ್ದಾರೋ ಅವರ ಕುಟುಂಬದಲ್ಲಿರುವ ಸರ್ವ ರೋಗಗಳು ಬಿಟ್ಟು ಹೋಗಲಿ. ಯೋಬನಿಗೆ ಯಾವ ರೀತಿ ಹಿಮ್ಮಡಿಯಾದ ಐಶ್ವರ್ಯ ಕೊಟ್ಟರು, ಆರೋಗ್ಯ ಕೊಟ್ಟರು, ಅದೇ ಥರ ಮತ್ತೆ ಅವರ ಕುಟುಂಬವನ್ನು ಇಮ್ಮಡಿಯಷ್ಟು ಆಶೀರ್ವಾದಗಳಿಂದ ತುಂಬ್ರಿ.
ಇನ್ನು ಮಡಿ ಇಮ್ಮಡಿಯಷ್ಟು ಆರೋಗ್ಯದಿಂದ ತುಂಬಿರಿ. 103ನೇ ಕೀರ್ತನೆಯಲ್ಲಿ ವಾಕ್ಯ 1-2ರಲ್ಲಿ ಸರ್ವಶಕ್ತಿ ದೇವರನ್ನ ನಾನು ಸ್ತುತಿಸ್ತೇನೆ, ಎನ್ನಾತ್ಮವೇ ಸರ್ವಶಕ್ತಿ ದೇವರನ್ನು ಸ್ತುತಿಸುವಾಗ ಪಾಪವನ್ನು ಕ್ಷಮಿಸುವನು, ರೋಗವನ್ನು ವಾಸಿ ಮಾಡುವನು, ಹದ್ದಿಗೆ ಬರುವ ಯೌವನವನ್ನು ಮರಳಿ ಕೊಡುವನು. ಈ ವಾಗ್ದಾನ ನೆರವೇರಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್. ಪ್ರೈಸ್ ದ ಲಾರ್ಡ್. 2 ಆಯಿತು. ಒಂದು ಪಾಪದಿಂದ ರೋಗ ಬರುತ್ತೆ, ಅದರಿಂದ ಬಿಡುಗಡೆ ಹೊಂದೋದಕ್ಕೆ ಪಾಪ ನಿವೇದನೆ ಮಾಡಿ. 2ನೇದು ನೀತಿವಂತರಿಗೂ ರೋಗ ಬರುತ್ತೆ, ಅವರು ಇತರರಿಗಾಗಿ ಪ್ರಾರ್ಥಿಸುವಾಗ, ದೇವರನ್ನ ಸ್ತುತಿ ಸ್ತೋತ್ರ ಮಾಡುವಾಗ ಅವ್ರಿಗೂ ಕೂಡ ಬಿಡುಗಡೆ ಇದೆ. ನೀವು ಅಷ್ಟು ಮಾಡಿ. 3ನೆಯ ರೋಗ. ಕೆಲವು ಸಲ ಕಷ್ಟಗಳು ದುಃಖಗಳು ಯಾಕೆ ಬರುತ್ತೆ? ಯೋಹಾನ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಲಾಜರ್ ಸೀರಿಯಸ್ ಆಗಿದ್ದಾನೆ, ಬೆಥಾನಿಯಲ್ಲಿದ್ದಾನೆ, ವೆರಿ ವೆರಿ ಸೀರಿಯಸ್, ICU ವಾರ್ಡ್ನಲ್ಲಿ ಅಡ್ಮಿಟ್ ಆಗಿದ್ದಾನೆ. ತಕ್ಷಣ ಯೇಸು ಸ್ವಾಮಿ ಎಲ್ಲೋ ಒಂದು ದೂರದಲ್ಲಿ ಪ್ರಸಂಗ ಮಾಡ್ತಾ ಇದ್ದಾರೆ. ಮಾರ್ತಾ ಮರಿಯ ತನ್ನ ತಮ್ಮ ಲಾಜರ್ ಹುಷಾರಿಲ್ಲ, ಯಾರೋ ಒಬ್ಬನಿಗೆ ಹೇಳಿ ಕಳಿಸ್ತಾರೆ, ಯೇಸುಗೆ ಹೋಗಿ ಹೇಳು, ಯೇಸು ಬಂದರೆ ಸರಿಯಾಗಿಬಿಡತ್ತೆ, ಪ್ರಾಬ್ಲಮ್ ವಾಸಿ ಆಗ್ಬಿಡುತ್ತೆ, ರೋಗ ಹೋಗುತ್ತೆ ಅಂತ ಗೊತ್ತು ಅವರಿಗೆ. ಅವ್ರು ಹೇಳಿ ಕಳಿಸಿದ್ರು. ಇಲ್ಲಿ ಯೋಹಾನ್ ಸುವಾರ್ತೆ 11ರಲ್ಲಿ 4ರಲ್ಲಿ ನಾವು ನೋಡ್ತೀವಿ, ಅವರು ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾರೆ, ಸ್ವಾಮಿ ನಿಮ್ಮ ಸ್ನೇಹಿತ ಲಾಜರ್ ಸೀರಿಯಸ್ ಆಗಿದ್ದಾನೆ, ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಮಾರ್ತಾ ಮರಿಯ ಹೇಳ್ತಾ ಇದ್ದಾರೆ. ಆಗ ಯೇಸು ಹೇಳ್ತಾರೆ, ಈ ಕಾಯಿಲೆ ಅವನಿಗೆ ಬಂದಿದ್ದು ಮರಣಕ್ಕಾಗಿ ಅಲ್ಲ, ದೇವರ ಮಹಿಮೆಗಾಗಿ. ಪ್ರೈಸ್ ದ ಲಾರ್ಡ್. ಕೆಲವು ಕಾಯಿಲೆಗಳು ನಮಗೆ ಬರೋದು ದೇವರ ಮಹಿಮೆಗಾಗಿ. ಪ್ರೈಸ್ ದ ಲಾರ್ಡ್. ಇವತ್ತು ನಮಗೆ ಕಷ್ಟಗಳು ಸಂಕಟಗಳು ಕೆಲವು ಸಲ ಬಂದಿದ್ದರೆ ಅದರ ಮೂಲಕ ದೇವರ ಮಹಿಮೆಯಾಗಿ ಬರುತ್ತೆ. ನನಗೆ ಬ್ಲಡ್ ಪ್ರೆಷರ್ ಇತ್ತು, ನನ್ನ ತೊಂದರೆಗಳಿತ್ತು, ಕಷ್ಟಗಳಿತ್ತು, ನಾನೊಬ್ಬ ಸಿನಿಮಾ ನಟ ಆಗಿದ್ದೆ, ತುಂಬ ವೇದನೆಗಳಿತ್ತು, ಹಣ ಇದ್ದರೂ ಕೂಡ ಮನಸ್ಸಮಾಧಾನ ಇಲ್ದಂಗಿತ್ತೆ. ಈ ಕಷ್ಟಗಳು ಈ ದುಃಖಗಳು ನನ್ನನ್ನು ದೇವರ ಹತ್ರ ಬರೋದಕ್ಕೆ ಸಹಾಯ ಆಯಿತು. ಇದು ಯಾವುದು ಇರಲಿಲ್ಲ ಅಂದರೆ ನಾನು ದೇವರ ಹತ್ರ ಬರ್ತಿರಲಿಲ್ಲ. ಇವತ್ತು ನೀವು ಕೇಳ್ತಾ ಇರ್ತಕ್ಕಂಥ ನೀವು ಇದು ಕೇಳ್ತಾ ಇರೋದು ಯಾಕೆ ಗೊತ್ತಾ? ನೀವು ಸುಖವಾಗಿದ್ದಿದ್ರೆ ಸಿನಿಮಾ ಹಾಡು ಕೇಳ್ತಾ ಇದ್ರಿ, ನೀವು ಸುಖ ಎಲ್ಲ ಇದ್ದಿದ್ರೆ ನೀವು ಯಾವುದೋ ಪಿಕ್ನಿಕ್ ಹೋಗ್ತಿದ್ರಿ ಅಥವಾ ಲಂಡನ್ಗೆ ಹೋಗಿ ಮಜಾ ಮಾಡ್ತಿದ್ರಿ. ದುಃಖಗಳು ಕಷ್ಟಗಳು ಎಲ್ಲ ಬಂದಾಗ ಸಂಕಟ ಬಂದರೆ ಯೇಸು ದೇವ ಅಂತ ಯೇಸು ಹತ್ರ ಓಡಿ ಬಂದಿದ್ದೀವಿ. ನಾವು ಇಲ್ಲಿ ಕೇಳ್ತಾ ಇದ್ದೀವಿ, ಈ ಜೀವ ಕೊಡುವ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಹಾಗೆ ನಾವು ದೇವರ ಹತ್ರ ಬಂದಿದ್ದೀವಿ. ನನಗೆ ಚೆನ್ನಾಗಿ ಗೊತ್ತು, 1991ರಲ್ಲಿ ನಾನು ಡಿವೈನ್ನಲ್ಲಿ ಇದ್ದಾಗ ನಾನು ಸ್ಟೇಜಿಗೆ ಹೋಗ್ತಾ ಇದ್ದೀನಿ. ನಾನು ಫಾದರ್ ಪಾನಕೆಲ್ ಫಾದರ್ ಸ್ಟೇಜಿಗೆ ಹೋಗ್ತಾ ಇದ್ದೀನಿ. ಅವಾಗ ಮಲಯಾಳದಲ್ಲಿ ಮಾತ್ರ ಧ್ಯಾನಕೂಟ ಇತ್ತು. ಸೈಟ್ನಲ್ಲಿ ವೀಲ್ ಚೇರ್ನಲ್ಲಿ 12 ವರ್ಷದ ಹುಡುಗನನ್ನು ಇಟ್ಕೊಂಡು ಒಬ್ಬ ನಿಂತಿದ್ದಾನೆ. ಫಾದರ್ ಹತ್ರ ಮಾತಾಡೋಕ್ಕೆ ಅವನಿಗೆ ಹೆದರಿಕೆ. ನಾನು ಫಾದರ್ ಹಿಂದೆ ಬಾಲಂಗುಚಿಯಾಗಿ ಹೋಗ್ತಿದ್ದ ನನ್ನನ್ನು ನೋಡಿ ಬ್ರದರ್ ಅಂದ. ನಾನು ನಿಂತೆ. ಹತ್ರ ಹೋದಾಗ ಅವನು ಹಿಂದಿಯಲ್ಲಿ ಮಾತಾಡ್ದ. ನನಗೆ ಹಿಂದಿ ಅಷ್ಟಕ್ಕಷ್ಟೇ. ಅವನು ಹೇಳ್ದ, ಬ್ರದರ್ ಹಮ್ ಲೋಗ್ ಅಸ್ಸಾಂ ಸೆ ಆಯಾ ಹೈ ಅಂದರೆ. ನಾನು ಅಚ್ಚಾ ಅಚ್ಚಾ ಅಂದೆ. ಅವನಂದ, ಹಮ್ಕು ಮಲಯಾಳಂ ಮಾಲೂಮ್ ನಹೀ ಹೈ ಅಂದೆ. ಓ ಅಚ್ಚಾ ಅಚ್ಚಾ ಅಂದೆ. ಅವನಂದ, सम लोग मलयाली लोग असम में बोला तुम्हारा बेटे को ये डिवೈನ್ को ರೇಟ್ ಇಲ್ಲಿಗೆ ಧ್ಯಾನ ಮಂದಿರ ಕರ್ಕೊಂಡು ಬಂದರೆ ಎಲ್ಲ ಸರಿಯಾಗತ್ತೆ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಬಂದಿದ್ದೀವಿ. ಯಾವುದು ಔಷಧಿ ಕೊಡ್ತಾ ಇಲ್ಲ, ಯಾವುದು ತೈಲನೂ ಹಚ್ತಾ ಇಲ್ಲ, ನಾವು ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಇಲ್ಲಿದ್ದವ್ರಿಗೆ ಯಾರಿಗೂ ಹಿಂದಿನೂ ಸರಿಯಾಗಿ ಬರಲ್ಲ ಅಂತ ಹೇಳಿದ್ರು. ನಾನಂದೆ, ಕುಚನಯ್ಯಿ ಇದರ ಬೈಟ್ಕರ್ ಯೇಸುವೆ ಸ್ತೋತ್ರ ಬೋಲೋ ಅಂದ್ಬಿಟ್ಟು ನಾನು ಸ್ಟೇಜ್ಗೆ ಹೋಗ್ಬಿಟ್ಟೆ. ಅವನು ಪಾಪ ಮಂಡಿ ಹಾಕಿ ಅವತ್ತಿಂದ ಯೇಸುವೆ ಸ್ತೋತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ಪ್ರಸಂಗಗಳ ಮೇಲೆ ಪ್ರಸಂಗ, ದೇವರ ವಾಕ್ಯಗಳು, ಸ್ತುತಿ, ಆರಾಧನೆ, ಹೀಲಿಂಗ್ ಸರ್ವಿಸ್ ಎಲ್ಲ ಮೇಲಿಂದ ನಡೀತಾ ಇದೆ. ಇವನು ಸ್ಟೇಜ್ನಲ್ಲಿ ಇವರಿಬ್ಬರಿಗೂ ಭಾಷೆ ಬರಲ್ಲ. 2 ಕೈ ಕಾಲು ಇದಾಗಿ ಪೋಲಿಯೋ ಆಗಿ 2 ಕೈ ಕಾಲುಗಳು ಬಿದ್ದು ಹೋದ 12 ವರ್ಷದ ಬಾಲಕನನ್ನು ಇಟ್ಕೊಂಡು ತಂದೆ ಕಣ್ಣೀರಿನಿಂದ ಸ್ತುತಿ ಮಾಡ್ತಾ ಇದ್ದಾನೆ. ಅವನು ನನ್ನ ಮಾತು ಯೇಸುವೆ ಸ್ತೋತ್ರ ಅದೊಂದು ಹೇಳು ಸಾಕು ಅಂದಿದ್ನಲ್ಲ, ಅದರಲ್ಲಿ ನಂಬಿಕೆ ಇಟ್ಟು ಅದನ್ನು ಮಾಡ್ತಾ ಇದ್ದಾನೆ. ಗುರುವಾರದ ದಿನ ಉಪವಾಸ ಪ್ರಾರ್ಥನೆ ಸಮಯ. ಎಲ್ಲರೂ ಉಪವಾಸ ಪ್ರಾರ್ಥನೆ ಮುಗಿಸಿ 4 ಗಂಟೆಗೆ ಎಲ್ರಿಗೂ ಪಪ್ಸು ಟೀ ಕೊಡ್ತಾ ಇದ್ದಾರೆ. ನಾನು, ಫಾದರ್ ಆಗಸ್ಟಿನ್ ವೆಲ್ಲೂರಾನ್, ಫಾದರ್ ಜಾರ್ಜ್ ಪಾನೆಕೆಲ್, ಫಾದರ್ ಕುರಿಯಾಕೋಸ್ ರೂಮ್ನಲ್ಲಿ ಕೂತ್ಕೊಂಡು ಬ್ರೆಡ್ಡು ಕೇಕು ತಿಂತಾ ಇದ್ದೀವಿ. ಹೊರಗಡೆ ದೊಡ್ಡ ಶಬ್ದ ಬರ್ತಾ ಇದೆ, ಹಲ್ಲೇಲೂಯಾ ಫಾದರ್ ಹೇಳಿದ್ರು, ಹೋಗಿ ನೋಡಿ ಏನದು ಗಲಾಟೆ. ನಾವು ಓಡಿ ಬಂದು ನೋಡ್ತೀನಿ, 12 ವರ್ಷದ ಆ ಬಾಲಕ ಪೋಲಿಯೋ ರೋಗದಿಂದ ಕೈ ಕಾಳುಗಳು ಬಿದ್ದು ಹೋದ ಶಕ್ತಿ ಇಲ್ಲದ ಆ ಬಾಲಕ ಎದ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ದಾನೆ. ನೆರೆದಿದ್ದ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಅವರಪ್ಪ ಯೇಸುವೆ ಸ್ತೋತ್ರ ಅಂತ ಕೂಗ್ತಾ ಇದ್ದಾರೆ. ಆ ಹುಡುಗ ಹಲ್ಲೇಲೂಯಾ ಅಂತಿದ್ದಾರೆ. ಅವನ ಹೆಜ್ಜೆಗೂ ಸೇರಿದ್ದ ಸಹಸ್ರಾರು ಜನ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಾರೆ. ಕೆಲವು ರೋಗಗಳು ದೇವರ ಮಹಿಮೆಗಾಗಿ ಬರುತ್ತದೆ. ಪ್ರೈಸ್ ದ ಲಾರ್ಡ್. ಅದೇ ಯೇಸು ಹೇಳಿದ್ರು, ಕೆಲವು ರೋಗಗಳು ದೇವರ ಮಹಿಮೆಗಾಗಿ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಇಟ್ಕೊಳ್ಳಿ. ಒಂದು ಪಕ್ಷ ನಿಮಗೆ ಬಂದಿರೋ ರೋಗಗಳು ದೇವರ ಮಹಿಮೆಗಾಗಿರ್ಬೋದು. ದೇವರು ಸೌಖ್ಯ ಕೊಟ್ಟಾಗ ಅದು ಸಾವಿರಾರು ಜನರಿಗೆ ನೀವು ಹೇಳುವಾಗ, ಯೇಸು ನನ್ನನ್ನು ಮುಟ್ಟಿದ್ರು ಸೌಖ್ಯ ಪಡಿಸಿದ್ರು ಅಂತ ಹೇಳುವಾಗ ಯೇಸುವಿಗೆ ಮಹಿಮೆ ಸಲ್ಲಿ.
ಕಣ್ಣುಗಳನ್ನು ಮುಚ್ಚಿ ನಿಮ್ಮ ರೋಗಗಳನ್ನು ದೇವರಿಗೆ ಸಮರ್ಪಿಸಿ, ದೇವರ ಮಹಿಮೆಗಾಗಿ ಯೇಸು ಸ್ವಾಮಿ ಸತ್ತ ಲಾಜರನ ಸಮಾಧಿ ಮುಂದೆ ಬಂದರು. ಸತ್ತು 4 ದಿನ ಆಗಿತ್ತು, ಕೊಳೆತು ನಾರುತ್ತಿತ್ತು. ಯೇಸು ಸ್ವಾಮಿ ಸಮಾಧಿಯ ಮುಂದೆ ಬಂದರು. ಕಲ್ಲನ್ನು ತೆಗೆಯಿರಿ ಅಂದರು. ಕಲ್ಲು ಮನುಷ್ಯನ ವಿಶ್ವಾಸ, ಅವನು ಮತ್ತೆ ಎದ್ದು ಬರುವುದಿಲ್ಲ ಎಂಬ ಆ ಮನುಷ್ಯನ ವಿಶ್ವಾಸ. ನೀವು ಕಲ್ಲನ್ನು ತೆಗೆಯಿರಿ, ಇದು ಯೇಸುವಿನ ವಿಶ್ವಾಸ. ಯೇಸು ಕಲ್ಲನ್ನು ತೆಗೆದ ಮೇಲೆ ಆ ಸೃಷ್ಟಿಕರ್ತ ದೇವಪುತ್ರ ದೇವನೇ ಆದ ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ರು, ಲಾಜರ್ನೇ ಹೊರಗೆ ಬಾ. ಕೊಳೆತು ನಾರುತ್ತಿದ್ದ ಆ ದೇಹ ಹೊಸ ದೇಹ ಆಯಿತು, ಜೀವ ಬಂತು, ಸರ್ವರೋಗದಿಂದ ಬಿಡುಗಡೆ ಆಯಿತು, ಅವನು ಎದ್ದು ಬಂದ. ಅದೇ ರೀತಿ ನಮಗೂ ಕೂಡ ದೇವರ ಮಹಿಮೆಗಾಗಿ ರೋಗಗಳು ಬಂದಿರ್ಬೋದು, ಕಷ್ಟಗಳು ಬಂದಿರ್ಬೋದು, ದುಃಖಗಳು ಬಂದಿರ್ಬೋದು. ದೇವರನ್ನು ದೂಷಿಸಬೇಡಿ, ದೇವರಿಗೆ ಯಾಕಪ್ಪ ಅಂತ ಕೇಳಬೇಡಿ, ದೇವರಿಗೆಲ್ಲ ಗೊತ್ತು. ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 8ನೇ ವಾಕ್ಯ, ನೀನು ಕೇಳುವ ಮುಂಚೆ ನಿನಗೇನು ಅಗತ್ಯ ಅಂತ ಪರಲೋಕದ ತಂದೆಗೆ ಗೊತ್ತಿದೆ, ಭಯಪಡಬೇಡ. ಎಲ್ಲ ಗೊತ್ತಿರೋ ದೇವರ ಮುಂದೆ ನಿನ್ನ ಕೈಗಳನ್ನು ಎತ್ತು. ದೇವ ಈ ರೋಗಗಳನ್ನು ಸಮರ್ಪಿಸ್ತೇನೆ, ದೇವ ಈ ಸಂಕಟಗಳನ್ನು ಸಮರ್ಪಿಸ್ತೇನೆ, ನಿನ್ನ ಮಹಿಮೆಗಾಗಿ ನಾನು ಜೀವಿಸ್ತೇನೆ. ಈ ಸಂಕಟಗಳು ಬರದೇ ಇದ್ದಿದ್ರೆ ಖಂಡಿತ ನಾನು ನಿನ್ನ ಹತ್ರ ಬರ್ತಾ ಇರಲಿಲ್ಲ. ನಿನ್ನ ಹತ್ರ ಬರೋದಕ್ಕೆ ಕಾರಣವಾದ ಈ ಸಂಕಟಗಳಿಗಾಗಿ ದೇವ ನಾನು ಸ್ತೋತ್ರ ಹೇಳ್ತೇನೆ. ಈ ಸಂಕಟಗಳು ನಿನ್ನ ಬಳಿಗೆ ಬರಲು ಏಣಿಯಾಗಿದೆ, ಈ ದುಃಖಗಳು ಈ ರೋಗಗಳು ನಿನ್ನ ಬಳಿಗೆ ಬರಲು ಮೆಟ್ಟಲಾಗಿದೆ. ಯೇಸುವೆ, ಈ ರೋಗ ಸಂಕಟಗಳಿಗಾಗಿ ಸ್ತೋತ್ರ. ಈ ರೋಗಗಳು ಬರದೇ ಇದ್ದಿದ್ರೆ ನಿನ್ನ ಹತ್ರ ನಾನು ಬರ್ತಿರಲಿಲ್ಲ. ಈ ರೋಗ ಕಷ್ಟಗಳು ಬರದೇ ಇದ್ದಿದ್ರೆ ನಾನು ಸ್ವರ್ಗಕ್ಕೆ ಬರ್ತಿರಲಿಲ್ಲ, ನಾಶವಾಗಿ ನರಕಕ್ಕೆ ಹೋಗ್ತಿದ್ದೆ. ಯೇಸುವೆ, ಈ ನನಗೆ ಕೊಟ್ಟ ರೋಗಗಳಿಗಾಗಿ ಸ್ತೋತ್ರ, ನನಗೆ ಕೊಟ್ಟ ಎಲ್ಲ ವೇದನೆಗಳಿಗಾಗಿ ಸ್ತೋತ್ರ. ಈ ರೋಗಗಳ ಮೂಲಕ ನಿನ್ನ ಬಳಿಗೆ ಬರುವ, ನಿನಗೆ ಮಹಿಮೆ ಪಡಿಸುವ, ನಿನ್ನ ದಾಸನಾಗಿ ಸೇವೆ ಮಾಡುವ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ಯೇಸುವೆ, ಇದನ್ನು ಆಲಿಸ್ತಿರುವ ಒಬ್ಬೊಬ್ಬ ಮಕ್ಕಳನ್ನು ನೀವು ಮುಟ್ಟಿ ಯೇಸುವೆ. ದೇವ, ನಿನ್ನ ಮಹಿಮೆಗಾಗಿ ಅವರ ದೇಹದಲ್ಲಿರುವ ಎಲ್ಲ ರೋಗ ಬಾಧೆ ಪೀಡೆ ಪಿಶಾಚಿಗಳ ಸರ್ವಶಕ್ತಿಗಳು ಅವರನ್ನು ಬಿಟ್ಟು ಹೋಗಲಿ. ಸತ್ತ ಲಾಜರ್ಗೆ ಜೀವ ಕೊಟ್ಟ ಯೇಸು ನಾಮದಲ್ಲಿ ಬಿಡ್ತಾ ಇದ್ದಾನೆ. ಎಲ್ಲ ರೋಗಗಳು ದೇವರ ಮಹಿಮೆಗಾಗಿ ಬಿಟ್ಟು ಹೋಗಲಿ. ಥ್ಯಾಂಕ್ ಯು ಲಾರ್ಡ್. ಈ ಮಕ್ಕಳನ್ನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಮಕ್ಕಳನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಸರ್ವ ರೋಗ ಬಾಧೆ ಪೀಡೆ ಪಿಶಾಚಿಗಳ ಸರ್ವಶಕ್ತಿಯಿಂದ ಈ ಮಕ್ಕಳಿಗೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನೀ ಆ ರೀತಿ ಮಾಡುವ ದೇವರಾಗಿದ್ದೀಯಾ, ನಮ್ಮ ಪ್ರಾರ್ಥನೆ ಕೇಳುವ ದೇವರಾಗಿದ್ದೀಯಾ. ಎಲ್ಲ ನಿಮ್ಮ ಮಹಿಮೆಗಾಗಿ ಯೇಸು ಮಹಿಮೆಯಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೊದಲನೇದಾಗಿ ಪಾಪದಿಂದ ರೋಗ ಬರುತ್ತೆ, ಪಾಪ ನಿವೇದನೆ ಮೂಲಕ ಬಿಡುಗಡೆ ಸಿಗುತ್ತೆ. ಎರಡನೇದು ನೀತಿವಂತರಿಗೂ ಕೂಡ ರೋಗ ಬರುತ್ತೆ, ಸೈತಾನನ ಕುತಂತ್ರದಿಂದ ರೋಗ ಬರುತ್ತೆ. ನೀವು ಇತರರಿಗಾಗಿ ಪ್ರಾರ್ಥಿಸುವಾಗ ಅದು ಬಿಟ್ಟು ಹೋಗುತ್ತೆ. ಮೂರನೇದಾಗಿ ದೇವರ ಮಹಿಮೆಗಾಗಿ ರೋಗ ಬರುತ್ತೆ. ದೇವರ ಮಹಿಮೆಗಾಗಿ ನಾವು ಕೂಡ ಆ ರೋಗವನ್ನು ಸ್ವೀಕರಿಸಿ ದೇವರಿಗೆ ಸ್ತುತಿ ಮಾಡುವಾಗ ಅದು ನಮ್ಮನ್ನು ಬಿಟ್ಟು ಹೋಗುತ್ತೆ. ನಾಲ್ಕನೇದಾಗಿ ದೇವರು ಕೂಡ ಸಣ್ಣ ಪುಟ್ಟ ಕಷ್ಟಗಳನ್ನು ಅಥವಾ ಪರಿಶೋಧನೆಗಳನ್ನು ಪರೀಕ್ಷೆಗಳನ್ನು ನಮಗೆ ಮಾಡ್ತಾರೆ. ಆದಿಕಾಂಡ 22ನೇ ಅಧ್ಯಾಯ 1ರಿಂದ ನಾವು ಓದುವಾಗ ಅಬ್ರಹಾಮನಿಗೆ 100ನೇ ವಯಸ್ಸಿನಲ್ಲಿ ದೇವರು ಒಂದು ಮಗು ಕೊಟ್ಟರು. ಮಗು ಹುಟ್ಟೋದಕ್ಕಿಂತ ಮುಂಚೆ 100 ವರ್ಷದವರೆಗೆ ದೇವ ನನಗೊಂದು ಮಗ, ದೇವಾ ದೇವಾ ದೇವ ಅಂತ ದೇವರಿಂದ ಓಡಾಡ್ತಿದ್ದವನು ಮಗು ಹುಟ್ಟಿದ ತಕ್ಷಣ ಇವನು ದೇವರಿಗಿಂತ ಹೆಚ್ಚಾಗಿ ತನ್ನ ಮಗನನ್ನು ಪ್ರೀತಿಸ್ತಾ ಇದ್ದ ಅಂತ ಕಾಣುತ್ತೆ. ಅಲ್ಲಿ ತನಕ ದೇವಾ ದೇವ ಅಂತಿದ್ದ ಬಾಯಿನಲ್ಲಿ ಈಗ ಈಸಾಕ ಈಸಾಕ, ಏಸು ಪುಟ್ಟ, ಕಕ್ಕ ಪುಟ್ಟ, ಲೊಳ್ಳಿ ಪುಟ್ಟ, ಲುಲ್ಲು ಅಂತ ಕೂತ್ಕೊಂಡಿದ್ದಾನೆ. ದೇವರು ನೋಡಿದ್ರು, ಸರಿ ಇವನಿಗೊಂದು ಪರೀಕ್ಷೆ ಮಾಡೋಣ ಅಂತ ಪರೀಕ್ಷೆ ಮಾಡಿದ್ರು. ಹಾಗೆ ನಾವು ದೇವರಿಗಿಂತ ಹೆಚ್ಚಾಗಿ ಏನನ್ನು ಪ್ರೀತಿಸ್ತೀವೋ ಅಲ್ಲಿ ಕೆಲವು ಸಲ ದೇವರು ಪರೀಕ್ಷೆ ಮಾಡ್ಬೋದು, ದೇವರು ಕೂಡ ಪರೀಕ್ಷೆ ಮಾಡ್ಬೋದು. ಸೈತಾನ ನಾವು ಪ್ರೀತಿಸುವವರ ಮೂಲಕವೇ ನಮಗೆ ನೋವು ಕೊಡ್ತಾನೆ. ಆದರೆ ದೇವರು ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ, ಯಾವುದನ್ನು ತುಂಬ ನಂಬಿರ್ತೀವೋ ಆ ವಿಷಯದಲ್ಲಿ ಸ್ವಲ್ಪ ವೇದನೆ ಕೊಟ್ಟು ನಮ್ಮನ್ನು ಪರೀಕ್ಷೆ ಮಾಡ್ತಾರೆ. ದೇವರ ಅಬ್ರಹಾಮನಿಗೆ ಕರೆದ್ರು, ಅಬ್ರಹಾಮ್. ಆ ರಾತ್ರಿಯಲ್ಲಿ ಅಬ್ರಹಾಮನ್ ದೇವನನ್ನು ನೋಡಿ, ಎಸ್ ದೇವ, ನೀನು ಅಧಿಕವಾಗಿ ಪ್ರೀತಿ ಮಾಡುವ ಒಬ್ಬನೇ ಮಗನಾದ ಇಸಾಕನನ್ನು ಮೋರಿಯಾ ಪ್ರದೇಶದ ಬೆಟ್ಟದ ಮೇಲೆ ತೆಗೆದುಕೊಂಡು ಬಂದು ನನಗೆ ಬಲಿ ಕೊಡುವಂದರು. ನೀವಾಗಿದ್ದರೆ, ನಾನಾಗಿದ್ದರೆ, ನಮಸ್ಕಾರ ಸ್ವಾಮಿ, 100 ವರ್ಷದ ಮೇಲೆ ಒಂದು ಮಗು ಹುಟ್ಟಿದೆ, ನನ್ನ ಲೊಲ್ಲು ಪುಟ್ಟ, ಕಕ್ಕ ಪುಟ್ಟ, ಲುಲ್ಲು ಪುಟ್ಟ, ಅದನ್ನು ಬಲಿ ಕೇಳಬೇಡ ನೀನು. ನಿನ್ನ ಹತ್ರ ಬಂದರೆ ಇದೇ ನೋಡು, ನೀವು ಏನು ಬೇಕೋ ಅದನ್ನೇ ಕೇಳ್ತೀಯ, ನಮಗೆ ಬೇಡ ಅಂತ ಬಿಟ್ಬಿಡ್ತಿದ್ವೋ ಏನೋ. ಅರೆ ಅಬ್ರಹಾಮ್ ಹೇಳ್ದ, ಎಸ್ ಮೈ ಲಾರ್ಡ್, ನೀನು ಕೇಳಿದ್ದಕ್ಕೆ ರೆಡಿ. ನಕ್ಷತ್ರದಷ್ಟು ಮಕ್ಕಳನ್ನು ಕೊಡ್ತೀನಿ ಅಂತ ಹೇಳಿದೀಯ, ಒಂದು ಕೊಟ್ಟಿದೀಯ, ಅದನ್ನು ಕೇಳ್ತಾ ಇದೆಯಾ? ಎಸ್ ಅಂತ ಹೇಳಿ ಬೆಳಗಿನ ಜಾವ ಎದ್ದ, ಈಸಾಕನನ್ನು ಕರ್ಕೊಂಡ, ಕತ್ತೆಯನ್ನು ತಗೊಂಡ, ಸೌದೆಯನ್ನು ತಗೊಂಡ, ಬಲಿ ಕೊಡೋದಕ್ಕೆ 3 ದಿನ ಮೋರಿಯಾ ಪ್ರದೇಶದ ಬೆಟ್ಟಕ್ಕೆ ಅವನು ನಡ್ಕೊಂಡು ಹೋದ. 3 ದಿನ ಅವನ ಹೃದಯದಲ್ಲಿ ವೇದನೆ ಇತ್ತು ಅಂತ ಕಾಣುತ್ತೆ. ತಾನು ಅತಿಯಾಗಿ ಪ್ರೀತಿಸುವ ಮಗನನ್ನು ದೇವರಿಗೆ ಬಲಿ ಕೊಡಕ್ಕೆ ಹೋಗ್ತಾ ಇದ್ದೀನಿ, ವೇದನೆ. ಆ ವೇದನೆಯಲ್ಲೇ ಹೋದ. ಇದೋ ಪರಲೋಕ ರಾಜ್ಯ ಸ್ತಂಭವಾಯಿತು, ಶಬ್ದವಿಲ್ಲ, ಎಲ್ಲ ನೋಡ್ತಾ ಇದ್ದಾರೆ. ಅಬ್ರಹಾಮ ತಾನು ಅತಿಯಾಗಿ ಪ್ರೀತಿಸುವ ಮಗನ ಬಲಿ ಕೊಡ್ತಾನ?
ಪ್ರಪಂಚವೇ ನಿಶಬ್ದವಾಗಿದೆ. ನಡೆದ ಮಗನನ್ನು ನೋಡುವಾಗಲೆಲ್ಲ ಅವನ ಹೃದಯದಲ್ಲಿ ದುಃಖ. ಮಗನನ್ನು ನೋಡುವಾಗಲೆಲ್ಲ ಈ ಮಗನನ್ನು ನಾನು ಮೋರಿಯಾ ಪ್ರದೇಶದಲ್ಲಿ ಬಲಿ ಕೊಡಬೇಕು, ದೇವರ ಚಿತ್ತ ಅದು, ಅದಕ್ಕೆ ನಾನು ಸಿದ್ಧ ಆಗಬೇಕು ಅಂತ ನಡ್ಕೊಂಡು ಹೋದ. ದುಃಖ ತುಂಬಿದ ಹೃದಯ, ದುಃಖ ವೇದನೆ ತುಂಬಿದ ಹೃದಯದೊಂದಿಗೆ ಆ ಕಷ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಎಂತಹ ಪರಿಸ್ಥಿತಿ! ದೇವರು ಕೊಟ್ಟರು, ದೇವರು ಕೇಳ್ತಾ ಇದ್ದಾರೆ. ಹೋದ, ಅಲ್ಲಿ ಒಂದು ಬಲಿಪೀಠವನ್ನು ಮಾಡ್ದ. ಬಲಿಪೀಠದಲ್ಲಿ ಮಗನನ್ನು ಕೈ ಕಟ್ಟಿ ಕೂರಿಸಿ ಕತ್ತಿಯನ್ನು ಎತ್ತದ. ಚುಚ್ಚಕ್ಕೆ ಕಷ್ಟ ಆದರೂ ಕೂಡ ದೇವರು, ನನ್ನ ದೇವರು, ನನ್ನನ್ನು ರಕ್ಷಿಸದೆ ದೇವರು, ನನಗೆ ಮಗು ಕೊಟ್ಟ ದೇವರು ಕೇಳ್ತಾ ಇದ್ದಾರೆ. ಕತ್ತಿಯನ್ನು ತೆಗೆದ. ಅಲ್ಲಿವರೆಗೂ ದೇವರು ಅವನನ್ನು ಪರೀಕ್ಷೆ ಮಾಡಿದ್ರು. ಕತ್ತಿಯನ್ನು ಚುಚ್ಚುವ ಸಮಯದಲ್ಲಿ ದೇವರು ಹೇಳಿದ್ರು, ಅಬ್ರಹಾಂ ಸ್ಟಾಪ್ ಅಂತಂದರು. ಅವನು ನಿಲ್ಲಿಸ್ದ. ದೇವರು ಹೇಳಿದ್ರು, ನೀನು ಮಗನನ್ನು ಬಲಿ ಕೊಡಬೇಡ. ಆ ಮುಳ್ಳಿನ ಪೊದೆಯಲ್ಲಿ ಒಂದು ಕುರಿ ಇದೆ, ಅದನ್ನು ತಂದು ಬಲಿ ಕೊಡು. ಆ ಮುಳ್ಳಿನ ಪೊದೆಯಲ್ಲಿರುವ ಕುರಿ ದೇವರ ಒಬ್ಬನೇ ಮಗನಾದ ಯೇಸು ಸ್ವಾಮಿ. ಸಕಲ ಜನರ ಪಾಪ ಪರಿಹಾರಕ್ಕಾಗಿ ಬಲಿಯಾಗಲಿರುವ ಕುರಿಮರಿ ಯೇಸು ಅಂತ ಸ್ನಾನಿಕ ಯೋಹಾನ ಹೇಳ್ದ. ಆ ಕುರಿಮರಿ ಯೇಸು ಸ್ವಾಮಿಯಾಗಿದ್ದಾರೆ. ದೇವರು ನಮ್ಮನ್ನು ಪರೀಕ್ಷೆ ಮಾಡಿದಾಗ, ಎಸ್ ಮೈ ಲಾರ್ಡ್ ಅಂತ ಹೇಳಿದಾಗ, ದೇವರ ಚಿತ್ತವನ್ನು ನಾವು ಅನುಸರಿಸುವಾಗ, ದೇವರ ಅಬ್ರಹಾಮನಿಗೆ ಹೇಳಿದ್ರು, ಇಲ್ಲಿ ಬಿಟ್ಟು ಹೋಗು ಕಾನಾ ದೇಶಕ್ಕೆ. ಅವನು ಹೋಗ್ಬಿಟ್ಟ. ಆ ಕಾನಾ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ನನಗೆ ಹೇಳಿದ್ರು, ಆರ್ಕೆಸ್ಟ್ರಾ, ಸಿನಿಮಾ, ಡ್ರಾಮಾ ಸಾಕು, ಬಿಟ್ಟು ಬಂದುಬಿಡು. ಏನು ಮಾಡಬೇಕು ಗೊತ್ತಿಲ್ಲ, ಕೈನಲ್ಲಿ ಕಾಸಿಲ್ಲ, ಏನೂ ಇಲ್ಲ, ನನಗೇನು ಗೊತ್ತಿಲ್ಲ. ನನ್ನ ತಮ್ಮ ಡೇವಿಸ್ ಕೇಳ್ತಾ ಇರ್ತಾನೆ, ಹೆಂಗಣ್ಣ ನಿನಗೆ ಹಿಂಗೆ ಬಿಟ್ಟೆ, ನೀನು ಒಂದೊಂದು ಕುಲದಲ್ಲಿ ಕೀಳೆ ಯಾವುದೋ ಹಾಡು ಹೇಳುವಾಗ, ಪ್ರೇಮದ ಕಾದಂಬರಿ ಹಾಡುವಾಗ 100 ರೂಪಾಯಿ ನೋಟಿನ ಸರ ಹಾಕ್ತಾಯಿದ್ರು. ಎಷ್ಟು ಹೆಸರಿತ್ತು, ಏನು ನೀನು ಕೀರ್ತಿ. ಈ ಕರ್ನಾಟಕದಲ್ಲಿ ಜಾರ್ಜ್ ಬರ್ತಾನೆ ಅಂದರೆ ಅಷ್ಟು ಜನ ಸೇರ್ತಾಯಿದ್ರು. ಹೇಗೆ ಎಲ್ಲವನ್ನು 1991ರಲ್ಲಿ ಎಲ್ಲವನ್ನು ಬಿಟ್ಟು ಹೋಗಿಬಿಟ್ಟೆ, ನನಗೆ ಗೊತ್ತಿಲ್ಲ. ದೇವರು ಕರೆದ್ರು, ನಾನೆಲ್ಲವನ್ನು ಬಿಟ್ಟು ಹೋದೆ. ಬಿಟ್ಟು ಹೋಗುವಾಗ ನನ್ನ ಹತ್ರ ಹಣ ಇಲ್ಲ, ಕಾಸಿಲ್ಲ, ಏನೂ ಇಲ್ಲ. ದೇವರ ಹತ್ರ ಹೇಳಿದೆ, ದೇವಾ, ನಾನು ಯಾರ ಹತ್ರನೂ ಕೈ ಚಾಚಬಾರ್ದು. ದೇವರು ಹೇಳಿದ್ರು, ಹಾಡು ಬರಿ ಅಂದರು. ಅವತ್ತು ನಾನು ಹಾಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಕಾಸಿಲ್ಲ. ಹೇಗೆಲ್ಲ ದೇವರು ಕಾಸು ಕೊಟ್ಟರು. ಇವತ್ತು 20-25 ಆಲ್ಬಮ್ಗಳು ಮಾಡೋದಕ್ಕೆ ದೇವರು ಶಕ್ತಿ ಕೊಟ್ಟು, ಯಾವಾಗ ದೇವರು ಹೇಳ್ತಾರೋ ಕೇಳೋದಕ್ಕೆ ನಾವು ಫಾಲೋ ಮಾಡೋಣ, ಅದರಂತೆ ನಡೆಯೋಣ. ಅದ್ಭುತಗಳು ನಡೆಯುತ್ತೆ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಡಿ. ದೇವರು ಕೆಲವು ಸಲ ನಮ್ಮನ್ನು ಪರೀಕ್ಷೆ ಮಾಡ್ಬೋದು. ನೀವು ತುಂಬ ಪ್ರೀತಿಸುವ ವ್ಯಕ್ತಿ, ಪ್ರೀತಿಸುವ ವಸ್ತು ಅಥವಾ ಯಾವುದೇ ಒಂದು, ಅದನ್ನು ದೇವರು ಕೇಳ್ಬೋದು, ಅದನ್ನು ಬಿಡು ಅನ್ಬೋದು. ರೆಡಿಯಾಗೋಣ. ಯೇಸುವೇ, ನನ್ನ ಜೊತೆಗೆ ಪ್ರಾರ್ಥಿಸ್ತಿರುವ ಈ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಯಾವ ರೀತಿ ನಾನು ಸಿನಿಮಾ, ಆರ್ಕೆಸ್ಟ್ರಾ, ಡ್ರಾಮಾ ಎಲ್ಲವನ್ನು ಬಿಟ್ಟು ನೀನು ಹಿಂದೆ ಬಂದು ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದೆ ಸ್ವಾಮಿ. ಇದುವರೆಗೂ ನನ್ನನ್ನು ಕಾಪಾಡಿದೆ, ಇನ್ನು ಮುಂದೆ ಕೂಡ ನೀವು ಕಾಪಾಡುವ ದೇವರಾಗಿದ್ದೀರ. ಈ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದ ನನ್ನ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಯೇಸುವೆ. ಹೌದು ಯೇಸುವೆ, ನಾನು ಕಂಡಿದ್ದೇನೆ, ನಾನು ಅನುಭವಿಸುತ್ತಿದ್ದೇನೆ. ಆ ಅನುಭವ ಈ ಮಕ್ಕಳಿಗೆ ಕೊಡು ಯೇಸುವೆ. ಒಂದೊಂದು ಮಕ್ಕಳು, ದೇವ, ನಾವು ಬಲಹೀನರಪ್ಪ, ನಮ್ಮನ್ನು ಶೋಧಿಸಬೇಡ. ನೀನೇ ಹೇಳಿದೆ, ಪರಲೋಕ ಮಂತ್ರ ಹೇಳಿಕೊಡುವಾಗ ಹೇಳಿದೆ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕಾಪಾಡಿ ಅಂತ. ನಮಗೆ ನಿನ್ನಿಂದ ಶೋಧನೆ ಬೇಡ ಸ್ವಾಮಿ. ದೇವ, ನಾವು ಬಲಹೀನರು, ಬಿದ್ದು ಹೋಗುವವರು. ನಮ್ಮನ್ನು ಸಕಲ ಶೋಧನೆಯನ್ನು ಗೆದ್ದು ಬರಲು ಶಕ್ತಿ ಕೊಡಿ. ನಿಮ್ಮ ಶಕ್ತಿ ಕೊಡಿ ಸ್ವಾಮಿ, ಪವಿತ್ರಾತ್ಮರ ಶಕ್ತಿ ಕೊಡಿ. ಕಷ್ಟಕ್ಕೆ ದುಃಖಕ್ಕೆ ಅಂಜದಂತೆ ಹೆದರದಂತೆ ಮುನ್ನುಗ್ಗಲು ಶಕ್ತಿ ಕೊಡಿ ಯೇಸುವೆ. ಯೇಸುವೆ, ನಿಮ್ಮ ನಾಮದಲ್ಲಿ ಎಲ್ಲ ರೋಗ ಬಾಧೆ ಪೀಡೆ ಪಿಶಾಚಿಗಳ ಸರ್ವ ಶಕ್ತಿಗಳು ಕೇಳುತ್ತಿರುವ ಸಕಲ ಮಕ್ಕಳನ್ನು, ಅವರ ಕುಟುಂಬವನ್ನು ಬಿಟ್ಟು ಸುಟ್ಟು ಬೂದಿಯಾಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್. ನೀವು ಮುಟ್ಟಿದ್ದಕ್ಕಾಗಿ ಸ್ತೋತ್ರ, ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ, ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಆಮೇನ್. ಪ್ರೈಸ್ ದಿ ಲಾರ್ಡ್. ಪಾಪದಿಂದ ರೋಗ ಬರುತ್ತೆ, ಪಾಪ ನಿವೇದನೆ ಮೂಲಕ ಬಿಡುಗಡೆ ಸಿಗುತ್ತೆ. ನೀತಿವಂತರಿಗೆ ರೋಗ ಬರುತ್ತೆ, ಸ್ತುತಿ ಸ್ತೋತ್ರ ಇತರರಿಗೆ ಪ್ರೇಯರ್ ಮಾಡುವಾಗ ಬಿಟ್ಟು ಹೋಗುತ್ತೆ. 3ನೇದಾಗಿ ದೇವರ ಮಹಿಮೆಗಾಗಿ ರೋಗ ಬರುತ್ತೆ. 4ನೇದಾಗಿ ದೇವರೇ ಸಣ್ಣ ಪುಟ್ಟ ಪರೀಕ್ಷೆ ನಮಗಿಡಬಹುದು. 5ನೇದಾಗಿ ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನನಗೆ ಒಬ್ಬ ಸ್ನೇಹಿತರು ಮಗಳಿದ್ದಾಳೆ, ಆಕೆ ಹೆಸರು ವೀಣಾ ಅಂತ. ಅವಳಿಗೆ ಆಸ್ತಮಾ ಕಾಯಿಲೆ ಬಂದಿತ್ತು. ಒಂದು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ. ಡಾಕ್ಟ್ರು ಪರೀಕ್ಷೆ ಮಾಡ್ತಾ ಹೇಳಿದ್ರು, ಈ ಕಾಯಿಲೆ ನಿನ್ನ ತಾಯಿಗಿತ್ತ ಇದೆಯಾ? ಇಲ್ಲ. ನಿಮ್ಮ ತಂದೆಗಿದೆಯಾ? ಇಲ್ಲ. ನಿಮ್ಮ ಅಜ್ಜನಿಗಿದೆಯಾ? ಇಲ್ಲ. ಅಜ್ಜಿಗಿದೆಯಾ? ಇದೆ. ಈ ಕಾಯಿಲೆ ಅಜ್ಜಿಯಿಂದ ಬಂದಿರೋದು ಮೊಮ್ಮಗಳಿಗೆ. ನಾನಂದೆ, ಡಾಕ್ಟ್ರೇ, ಏನು ತಮಾಷೆ ಮಾಡ್ತೀರಾ ನೀವು? ಅಜ್ಜಿಗಿರೋ ಕಾಯಿಲೆ ಮೊಮ್ಮಗಳಿಗೆ ಬರಬೇಕಾದ್ರೆ ಯಾರ ಮೂಲಕ ಬರಬೇಕು? ಅಮ್ಮನ ಮೂಲಕ ಬರಬೇಕು. ಅಮ್ಮನಿಗಿಲ್ವಲ್ಲ ಅಂದೆ. ಅದು ನಿಮ್ಗೆ ಗೊತ್ತಾಗಲ್ಲ, ಅದು ಜೀನ್ಸ್ ಮೂಲಕ ಬರುತ್ತೆ ಅಂದರು.
ನಾನಂದೆ ಅವರಮ್ಮ ಇದುವರೆಗೂ ಜೀನ್ಸ್ ಪ್ಯಾಂಟ್ ಹಾಕೇ ಇಲ್ಲ ಅಂದೆ. ಬ್ರದರ್, ಜೀನ್ಸ್ ಪ್ಯಾಂಟ್ ಅಲ್ಲ ನಾನು ಹೇಳ್ತಾ ಇರೋದು, ಬ್ಲಡ್ನಲ್ಲಿರೋ ಜೀನ್ಸ್ ಅದರ ಮೂಲಕ ಹಿಂಗೆ ಬರುತ್ತೆ, ಹಂಗೆ ಬೇರೆ ಇದೆಯಾ ನನಗೆ ಗೊತ್ತೇ ಇಲ್ಲ ಅಂದೆ. ಪ್ರೈಸ್ ಲಾರ್ಡ್. ಅವರಂದರು ಕೆಲವು ರೋಗಗಳು ತಲೆಮಾರಿಗೆ ಬರುತ್ತದೆ. ಆಸ್ತಮಾ, ಡಯಾಬಿಟೀಸ್, BP, ಅಲರ್ಜಿ, ಮೈಗ್ರೇನ್ ಹೆಡ್ಏಕ್, ಇಂಥ ಕೆಲವಾರು ರೋಗಗಳು 39 ರೋಗಗಳ ಪಟ್ಟಿ ಮಾಡಿದ್ದಾರೆ. ಈ ರೋಗಗಳು ಪರಂಪರೆಯಾಗಿ 4 ತಲೆಮಾರಿಗೆ ಬರುತ್ತೆ ಅಂತಾರೆ. ನಿಮ್ಮಲ್ಲಿ ಎಷ್ಟೋ ಜನ BP, ಶುಗರ್ ಇದ್ದವರು ನೀವು ಡಾಕ್ಟರ್ ಹತ್ರ ಕೇಳಿದಾಗ ಫಸ್ಟ್ ಡಾಕ್ಟರ್ ಕೇಳೋದು ಇದು ನಿಮ್ಮ ಕುಟುಂಬದಲ್ಲಿ ಹಿರಿಯರಿಗೆ ಇತ್ತ ಅಂತ ಕೇಳಿದಿ, ಇದೆ ಅಂದರೆ ಇದು ಇರಿಡಿಟಿನ ಮಣ್ಣಗಟ್ಟೇನೋ ಅಂತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಇದು ವಿಜ್ಞಾನಿಗಳು ಕಂಡುಹಿಡಿದಿರೋದು 4 ತಲೆಮಾರಿಗೆ ಬರುತ್ತದೆ. ಸರಿ, ವಿಜ್ಞಾನವನ್ನು ಒಂದು ಕಡೆ ಇಡೋಣ. ಬೈಬಲನ್ನು ತೆಗೆದುಕೊಂಡು ನಾವು ನೋಡಿದರೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ ವಾಕ್ಯ 1-7 ಧ್ಯಾನಿಸುವಾಗ ದೇವರು ಹೇಳ್ತಾರೆ, ನಾನೇ ದೇವರು, ನಾನಲ್ಲದೆ ಬೇರೆ ದೇವರುಗಳು ಇರಬಾರ್ದು. ಆಕಾಶದಲ್ಲಿ, ಭೂಮಿಯಲ್ಲಿ, ಸಮುದ್ರದಲ್ಲಿರುವ ಯಾವುದೇ ಪ್ರಾಣಿ ಪಕ್ಷಿಗಳ ವಿಗ್ರಹವನ್ನು ಮಾಡಬಾರ್ದು, ಅದಕ್ಕೆ ಅಡ್ಡ ಬೀಳಬಾರ್ದು. ನಾನೇ ದೇವರು, ನಾನಲ್ಲದೆ ಬೇರೆ ದೇವರುಗಳು ಇರಬಾರ್ದು. ಒಂದು ಪಕ್ಷ ನೀವು ನನ್ನನ್ನು ಬಿಟ್ಟು ತೊರೆದು ಹೋದಾಗ ನೀವು ಮಾಡಿದ ಪಾಪದ ಫಲಗಳು 3-4 ತಲೆಮಾರಿಗೆ ಬರುತ್ತದೆ. ಬೈಬಲ್ ಕೂಡ ಅದೇ ಹೇಳುತ್ತೆ, 3-4 ತಲೆಮಾರಿಗೆ ರೋಗಗಳು ಬರುತ್ತದೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಶಾಪಗಳು ಅಂತೀವಿ ನಾವು. ಆದಿಕಾಂಡ 3ನೇ ಅಧ್ಯಾಯ 17 ನೋಡಿದಾಗ ಪಾಪ ಮಾಡಿದಾಗ ಆದಾಮನನ್ನು ದೇವರು ಕೇಳ್ತಾ ಇದ್ದಾರೆ, ಆದಾಮ್, ನೀನು ನನ್ನ ಮಾತನ್ನು ಮೀರಿ ತಿನ್ನಬಾರದ ಹಣ್ಣನ್ನು ತಿಂದ ಕಾರಣ ನಿನ್ನ ನಿಮಿತ್ತ ಈ ಭೂಮಿಗೆ ಶಾಪ ಬಂತು. ಅಂದರೆ ಶಾಪಗಳು ಇದು 3-4 ತಲೆಮಾರಿಗೆ. ಎಷ್ಟೋ ಜನ ಹೇಳ್ತಾರೆ, ಯಾರು ಮಾಡಿದ ಕರ್ಮನೋ ನನ್ನ ಮಕ್ಕಳಿಗೆ ಬಂದ್ಬಿಡ್ತು, ನನ್ನ ಹಿರಿಯರು ಯಾರು ಮಾಡಿದ್ರು ಏನೋ, ಹಾಗೆ ನನ್ನ ತಾತನೋ ಮುತ್ತಾತನೋ ಮಾಡಿದ ಫಲ ನನ್ನ ಮೊಮ್ಮಕ್ಕಳಿಗೆ ಬರಬಹುದು, ಅದಕ್ಕೆ ಶಾಪಗಳು ಅಂತಾರೆ. ಬೇಕಾಗಿಲ್ಲ. ಈ ಶಾಪಗಳು ಈಗ ಯೇಸುವಿನ ಮೂಲಕ ಪರಿಹಾರವಾಗಿದೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ ಹೇಳ್ತಾ ಇದೆ, ಮರಕ್ಕೆ ತೂಗು ಹಾಕಲಾದ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದಿರುವಂತೆ ನಮಗೋಸ್ಕರ ಕ್ರಿಸ್ತ ಯೇಸು ಶಾಪ ಸ್ವರೂಪಿಯಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಲಾಗಿರುವ ಸರ್ವ ಶಾಪದಿಂದ ನಮ್ಮನ್ನು ಪಾರು ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಸ್ವಾಮಿ ನಮ್ಮ ಎಲ್ಲ ಪಾಪಗಳಿಂದ ಪಾರು ಮಾಡಿದ್ದಾರೆ. ಅವರು ಶಿಲುಬೆ ಮರದಲ್ಲಿ ಎಲ್ಲ ಲೋಕದಲ್ಲಿರುವ ಸರ್ವ ಮನುಷ್ಯರ ಶಾಪಗಳನ್ನು ಜಡಿದು ಹಾಕಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಹೇಗೆ ಈ ಶಾಪದಿಂದ ಬಿಡುಗಡೆ ನಾವು ಹೊಂದ್ಕೊಳ್ಬಹುದು? ಯೇಸು ಸ್ವಾಮಿ ನಮ್ಮ ಶಾಪಗಳನ್ನು ಹೊತ್ತು ತೀರಿಸಿದ್ದಾರೆ. ಅದಕ್ಕೆ ಪೌಲ ಹೇಳ್ತಾನೆ, ಕರ್ತರಾದ ಯೇಸುವನ್ನು ನೀನು ವಿಶ್ವಾಸಿಸಲು ನೀನು ಮತ್ತು ನಿನ್ನ ಕುಟುಂಬಕ್ಕೆ ರಕ್ಷಣೆ. ಯೇಸುವನ್ನು ಹೃದಯಪೂರ್ವಕವಾಗಿ ವಿಶ್ವಾಸಿಸುವಾಗ ನಮಗೆ ಈ ಶಾಪದಿಂದ ಬಿಡುಗಡೆ ಇದೆ. ನಾನೊಂದು ಸಲ ಬೆಂಗಳೂರಿಗೆ ಹೋಗ್ಬೇಕಾಯಿತು. ಮಂಗಳೂರಿಂದ ಧ್ಯಾನ ಎಲ್ಲ ಮುಗಿಸಿ ಫಾದರ್ಗೆ ಕೇಳಿದೆ, ಫಾದರ್ ನಾನು ಬೆಂಗಳೂರಿಗೆ ಅರ್ಜೆಂಟಾಗಿ ನಾಳೆ ಸಾಯಂಕಾಲದಲ್ಲಿ ಇರಬೇಕು, ಯಾವುದಾದ್ರು ಓಲ್ವಾ ಬಸ್ ಆದರೆ ಚೆನ್ನಾಗಿರುತ್ತೆ, ಎ ಸಿ ಹಾಕಿರ್ತಾರೆ, ಆರಾಮಾಗಿ ಮಲ್ಕೊಂಡು ಹೋಗ್ಬಿಡ್ತೀನಿ ಅಂದೆ. ಫಾದರ್ ಹೇಳಿದ್ರು, ಇವತ್ತು ಬುಕ್ ಮಾಡಲ್ಲ, ಅದು ನೆನ್ನೆಗೆ ಬುಕ್ ಆಗಿರುತ್ತೆ, ಇವತ್ತು ನೀವು ಹೋದರೆ ಬಸ್ ಇರುತ್ತೆ ನೋಡಿ, ಬಸ್ನಲ್ಲಿ ಹತ್ತು ಕೂತ್ಕೊಳ್ಳಿ, ಅದಕ್ಕೇನು ಸೀಟ್ ಸಿಗ್ಬೋದು, ಓಲ್ವಾಕ್ಕೆ ರೇಟ್ ಜಾಸ್ತಿ, ಯಾರು ಹೋಗಲ್ಲ ಅಂದರು. ಸರಿ, ನಾನು ಧ್ಯಾನ ಮುಗಿಸ್ತಿ 6-7 ಗಂಟೆಗೆ ಮಂಗಳೂರು ಬಸ್ ಸ್ಟ್ಯಾಂಡಿಗೆ ಹೋದೆ. ಒಂದು ಓಲ್ವಾ ಬಸ್ ನಿಂತಿತ್ತು, ಖುಷಿ ಆಯಿತು. ಹೋಗಿ ನೋಡಿದೆ, ಸೀಟ್ ಖಾಲಿ ಇತ್ತು. ನನಗೆ ಕಿಟಕಿ ಸೀಟೇ ಬೇಕಪ್ಪ. ನಾನು ಕಿಟಕಿ ಸೀಟ್ ಹಿಡ್ಕೊಂಡು ಕಂಬಳಿ ಬೇರೆ ಇಟ್ಟಿದ್ರು, ಹೊಚ್ಕೊಂಡು ಮಲಗಿಬಿಟ್ಟೆ. ಸುಸ್ತಾಗಿಬಿಟ್ಟಿದ್ದೆ, ಮಲ್ಕೊಂಬಿಟ್ಟೆ. ಸುಮಾರು ಹೊತ್ತಾದ್ಮೇಲೆ ಯಾರೋ ದಬ ಹೊಡಿತಾ ಇದ್ದಾರೆ. ನಾನು ನೋಡಿದೆ, ಯಾವನ್ರಿ ಅವನು ಅಂತಂದರೆ ಕಂಡಕ್ಟರ್ ನಿಂತಿದ್ದ. ಎಷ್ಟೊತ್ತು ಕರಿಬೇಕ್ರಿ, ಯಾರೇ ಒಬ್ಬರು ಟಿಕೆಟ್ ತೆಗ್ಸಿಲ್ಲ ಅಂತ ಆಗ್ಲಿಂದ ಕೂಗ್ತಾ ಇದ್ದೀನಿ. 3 ತಾಸು ಆಯಿತು. ನಾನಂದೆ, ನಿದ್ದೆ ಬಂದುಬಿಡ್ತು, ನಿದ್ದೆ ಮಾಡಿದೆ, ಸಾರಿ ಸರ್, ಬೇಜಾರಾಗಬೇಡಿ, ಪ್ಲೀಸ್ ನನಗೊಂದು ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡಿ ಅಂದೆ. ಬೆಂಗಳೂರು ಹೋಗ್ತಿಲ್ಲ ರೀ, ಬಾಂಬೆಗೆ ಹೋಗ್ತಾ ಇದ್ದೆ. ನಾನು ಸ್ಟಾಪ್ ನಾನು ಬೆಂಗಳೂರಿಗೆ ಹೋಗ್ಬೇಕ್ರಿ ಅಂದೆ. ಅವನಂದೆ, ಇದು ಕಾರ್ಡ್ನಲ್ಲಿ ಬಂದುಬಿಟ್ಟಿದ್ದೀವಿ, 3 ತಾಸು ಪ್ರಯಾಣ ಆಗಿದೆ, ಏನು ಮಾಡೋಕ್ಕಾಗಲ್ಲ, ಕಾರ್ಡ್ನಲ್ಲಿ ಇಳಿಸೋಕ್ಕಾಗಲ್ಲ, ಇದು ನೆಕ್ಸ್ಟ್ ಸ್ಟಾಪ್ ಪೂನಾ ಬಿಟ್ಟರೆ ಬಾಂಬೆಗೆ ಹೋಗೋದು, ನಿಮಗೆಲ್ಲೂ ನಾವು ನಿಲ್ಲಿಸಲ್ಲ, ನೀವು ಬಾಂಬೆಗೆ ಬಂದೇ ಬರಬೇಕು, ನಾವು ಎಲ್ಲೆಲ್ಲೂ ಮಧ್ಯದಲ್ಲಿ ಇಳಿಸೋಕ್ಕಾಗಲ್ಲ ನಿಮಗೆ ಕಾರ್ಡ್ನಲ್ಲಿ ಅಂತಂದೆ. ನಾನು ಅರ್ಜೆಂಟಾಗಿ ನಾಳೆ ಮಧ್ಯಾಹ್ನದೊಳಗೆ ಬೆಂಗಳೂರಿನಲ್ಲಿ ಇರಬೇಕ್ರಿ ಅಂದೆ. ಅವನಂದ ಒಂದು ಐಡಿಯಾ ಕೊಟ್ಟ, ನೋಡಿ ನೀವು ಇದು ಬೆಳಗ್ಗೆ 7 ಗಂಟೆಗೆ ಬಾಂಬೆಗೆ ಹೋಗುತ್ತೆ, 9:30 ಗಂಟೆಗೆ ಅಲ್ಲಿಂದ ಒಂದು ಫ್ಲೈಟ್ ಇದೆ ನಿಮಗೆ ಬೆಂಗಳೂರಿಗೆ, ನೀವು ಅದರಲ್ಲಿ ಹೋಗ್ಬಿಡಿ, ಅದೇ ವಿತಿನ್ 1 ಅವರ್ 10:30-11 ಗಂಟೆಗೆ ಹೋಗ್ಬಿಡ್ತೀರಾ, ಇಲ್ಲಿಂದ ಏನು ಬೇರೆ ಪ್ಲ್ಯಾನೇ ಇಲ್ಲ, ಯಾವುದು ಐಡಿಯಾನೇ ಇಲ್ಲ ಅಂದ. ದುಡ್ಡು ಎಷ್ಟು ಖರ್ಚಾದರೂ ಪರವಾಗಿಲ್ಲ, ವಿಮಾನದಲ್ಲಿ ಹೋಗೋಣ, ಕಾಸಿತ್ತು, ಕ್ರೆಡಿಟ್ ಕಾರ್ಡು ಇತ್ತು ಅಂದ್ಕೊಂಡು ನಾನು ಹೋಗಿ ಬಾಂಬೆಗೆ ಇಳಿದಾಗ 7:45 ಗಂಟೆ. ಮುಖ ಫ್ರೆಶ್ ಆದಲ್ಲೇ ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಟ್ಯಾಕ್ಸಿ ಇಟ್ಕೊಂಡು ಏರ್ಪೋರ್ಟಿಗೆ ಹೋದೆ. ನಾನು ಹಿಂದಿಯಲ್ಲಿ ಕೇಳಿದೆ, ಹಮ್ ಅರ್ಜೆಂಟ್ ಬೆಂಗಳೂರು ಜಾನಾ ಹೈ, ಏಕ್ ಟಿಕೆಟ್ ಬೆಂಗಳೂರು ದೀಜಿಯೇ ಅಂದ. ಅವನಂದ, ಬೆಂಗಳೂರು ಟಿಕೆಟ್ ಫುಲ್ ಹೋ ಗಯಾ, ಕುಚ್ ನಹೀ ಕರ್ ಸಕ್ತಾ ಹೈ.
ನಾನು ಯಾವುದಾದ್ರು ಕೋಟಾ ಗೀಟ ಮಿನಿಸ್ಟ್ರ್ ಕೋಟಾದಲ್ಲಿ ಇದ್ದರೆ ಕೊಡಿ ಅಂದೆ. ಯಾವ ಕೋಟಾನೂ ಇಲ್ಲ, ಇವತ್ತು ಯಾವುದೂ ಇಲ್ಲ. ಈಗ ಸದ್ಯಕ್ಕೆ ಒಂದು ಡೆಲ್ಲಿಗೆ ಒಂದು ಫ್ಲೈಟ್ ಇದೆ, ಅದು ವಿತಿನ್ 3 hours ಡೆಲ್ಲಿಗೆ ಹೋಗ್ಬಿಡತ್ತೆ. ಡೆಲ್ಲಿಯಿಂದ ನೀವು ಹೋಗಿ ಇಳಿದ ತಕ್ಷಣ ಒಂದು ಫ್ಲೈಟ್ ಇದೆ ನೋಡಿ, ಬೆಂಗಳೂರಿಗೆ ಬಂದುಬಿಡ್ಬೋದು. ನಾನು ಡೆಲ್ಲಿಗೆ ಹೋಗ್ಬೇಕಾ? ನಾ ಬೆಂಗಳೂರಿಗೆ ಹೋಗ್ಬೇಕ್ರಿ, ಅರ್ಜೆಂಟು, ಇವತ್ತೇ ಹೋಗಬೇಕು ಅಂದರೆ ಇದರಲ್ಲಿ ಹೋಗ್ರಿ. ಈಗ 9:15 ಹತ್ತಿದ್ರೆ ನಿಮಗೆ ಅಲ್ಲಿ ಸುಮಾರು 12:30 ಹೋಗುತ್ತೆ. 1 ಗಂಟೆಗೆ ಅಲ್ಲೇ ಹತ್ತಿದ್ರೆ 2:30, 3:30, 4 ಗಂಟೆಗೆ ನೀವು ಇರ್ತೀರಾ. ನೀವು ಕರೆಕ್ಟಾಗಿ 5 ಗಂಟೆ ಒಳಗೆ ಹೋಗ್ಬೋದು. ದುಡ್ಡು ಎಷ್ಟಾದರೂ ಪರವಾಗಿಲ್ಲ, ಮಾತು ತಪ್ಪಬಾರ್ದು. ನಾನು ತಕ್ಷಣ ಡೆಲ್ಲಿಗೆ 7,000 ರೂಪಾಯಿ ಕೊಟ್ಟು ಒಂದು ಫ್ಲೈಟ್ ಟಿಕೆಟ್ ತೊಗೊಂಡೆ, ಒಳಗೆ ಹೋದೆ. ಡೆಲ್ಲಿಗೆ ಹೋಗಿ ಇಳಿದಾಗ 12 ಗಂಟೆ ಏರ್ಪೋರ್ಟಿಗೆ ಒಳಗೆ ಹೋದೆ. ನಾನು ಹೋಗಿ ಹೇಳಿದೆ, ಅರ್ಜೆಂಟ್ ಬೆಂಗಳೂರಿಗೆ ಟಿಕೆಟ್ ದೀಜಿಯೇ. ಬೆಂಗಳೂರು ಫ್ಲೈಟ್ ಹೋಗ್ಬಿಡ್ತು ಅಂದ. ಅಯ್ಯೋ ದೇವ, ನಾನು ಬೆಂಗಳೂರಿಗೆ ಅರ್ಜೆಂಟಾಗಿ ಹೋಗಬೇಕು ಅಂದೆ. ಅವನಂದ, ಈಗ ಏನು ಮಾಡೋಕ್ಕಾಗಲ್ಲ, ಒಂದು ಪ್ಲ್ಯಾನ್ ಮಾಡ್ಬೋದು. ದುಬೈಗೆ ಒಂದು ಫ್ಲೈಟ್ ಇದೆ ನೋಡಿ, ನೀವು ದುಬೈಗೆ ಹೋದ್ರೆ ದುಬೈಯಿಂದ ಹಂಗೆ ಬೆಂಗಳೂರಿಗೆ ಫ್ಲೈಟ್ ಬೇಕಾದಷ್ಟಿದೆ. ನಾ ದುಬೈಗೆ ಎಷ್ಟಾಗತ್ತೆ? 20,000 ಓನ್ಲಿ ಅಂದ. ಸರಿ, ಹೆಂಗಾದ್ರೂ ಬೆಂಗಳೂರಿಗೆ ಹೋದ್ರೆ ಸಾಕು ಅಂತ ಕ್ರೆಡಿಟ್ ಕಾರ್ಡ್ ಕೊಟ್ಟೆ, 20,000 ಟಿಕೆಟ್ ಕೊಟ್ಟ. ದುಬೈಗೆ ಹೋಗಿ ಹೇಳಿದೆ, ದುಬೈನಲ್ಲಿ ಹೋಗಿ ಹೇಳಿದೆ, ಬೆಂಗಳೂರಿಗೆ ಜಾನಾ ಹೈ, ಏಕ್ ಟಿಕೆಟ್ ದೀಜಿಯೇ. ಅವನಂದ, ಬೆಂಗಳೂರು ಫ್ಲೈಟ್ ಆಜ್ ಕ್ಯಾನ್ಸಲ್ ಹೋ ಗಯಾ. ನಂದು हम अर्जेंट जाना है, कुछ प्लान है क्या? ಅವನಂದ, अभी ಎಲ್ಲ ಚೆಕ್ ಮಾಡಿ ಹೇಳ್ದ, अभी आपको ये कलेक्शन प्लान मिल सकते हैं, आपको हम इधर से देते हैं, ಇಲ್ಲಿಂದಾನೇ ಕೊಡ್ತೀವಿ, ಆದರೆ ಒಂದು ಸ್ವಲ್ಪ ಕಷ್ಟ ಇದೆ, ಚಾರ್ಜ್ ಜಾಸ್ತಿ ಆಗುತ್ತೆ. ಚಾರ್ಜ್ ಎಷ್ಟಾದರೂ ಪರವಾಗಿಲ್ಲ, ನಾನು ಅರ್ಜೆಂಟಾಗಿ ಇವತ್ತು ರಾತ್ರಿ ಒಳಗೆ ಹೋಗಬೇಕು ಅಂದೆ. ಹಾಗಾದರೆ ಯು ಡೂ ಒನ್ ಥಿಂಗ್, ಯು ಗೋ ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಇಳಿದ ತಕ್ಷಣ ಅಲ್ಲಿಗೆ ಒಂದು ಕನೆಕ್ಷನ್ ಫ್ಲೈಟ್ ನಿಮಗೆ ಟಿಕೆಟ್ ಕೊಡ್ತೀನಿ, ಅದರಲ್ಲೂ ಹೋಗ್ರಿ. ನಾ ಕಲೆಕ್ಷನ್ ಫ್ಲೈಟ್ ಬೇಡ, ಅಲ್ಲಿ ಬೇರೆ ಯಾವುದೇ ಫ್ಲೈಟ್ ಇದ್ದರೂ ಅದರಲ್ಲೇ ಹೋಗ್ತೀನಿ. ಸ್ವಿಟ್ಜರ್ಲ್ಯಾಂಡಿಗೆ ಒಂದು ಟಿಕೆಟ್ ತೊಗೊಂಡೆ. ಸ್ವಿಟ್ಜರ್ಲ್ಯಾಂಡಿಗೆ ಹೋಗಿ ಇಳಿದ ತಕ್ಷಣ ಅಲ್ಲೋಗಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಇಂಗ್ಲೀಷ್ನಲ್ಲಿ ಹೇಳಿದೆ, ಐ ವಾಂಟ್ ಟು ಗೋ ಬ್ಯಾಂಗ್ಳೂರ್, ಎನಿ ಫ್ಲೈಟ್ ಫಾರ್ ಮೀ ಅಂತಂದೆ. ಅವರಂದರು, ನೋ ಫ್ಲೈಟ್, ಅಭಿ ಓನ್ಲಿ 1 ಫ್ಲೈಟ್ ಫಾರ್ ಇದು ಎಂಥದ್ದು ಮಸ್ಕಟ್ ಅಂದೆ. ಸರಿ, ಮಸ್ಕಟ್ಗೆ ಹೋದರೆ ಸಿಗತ್ತೆ ಅಂತ ಅವನ ಐಡಿಯಾ ಕೊಟ್ಟ. ಮಸ್ಕತ್ಗೆ ಹೋದೆ. ಮಸ್ಕತ್ಗೆ ಹೋಗಿ ಕೇಳಿದೆ, ನನಗೆ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕು. ಅವನಂದ, ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಿ ಯಾವುದು ಫ್ಲೈಟ್ ಇಲ್ಲ, ಮಂಗಳೂರಿಗೆ ಒಂದು ಫ್ಲೈಟ್ ಇದೆ. ನಾನಂದೆ, ರೀ ನಮ್ಮ ಮಂಗಳೂರಿನಲ್ಲೇ ರೀ ಬಸ್ ಹತ್ತಿದ್ದು ಅಂದೆ. ಇಲ್ಲ, ಮಂಗಳೂರಿಗೆ ಏಕ್ ಫ್ಲೈಟ್ ಹೈ ಅಂದ. ಸರಿ, ಮಂಗಳೂರಿಗೆ ಒಂದು ಫ್ಲೈಟ್ ಕೊಡಿ ಅಂತ ಹೇಳಿಬಿಟ್ಟು ಟಿಕೆಟ್ ತೊಗೊಂಡೆ. ಇಷ್ಟಾಗೋದ್ರೊಳಗೆ 2 ದಿನ ಆಗಿತ್ತು. ಮಂಗಳೂರಿಗೆ ಬಂದು ಹೇಳಿದು, ಏರ್ಪೋರ್ಟ್ನಲ್ಲಿ ಕೇಳಿದೆ, ಬೆಂಗಳೂರಿಗೆ ಯಾವುದಾದ್ರೂ ಫ್ಲೈಟ್ ಇದೆಯಾ? ಅವನಂದ, ಈಗ ಬೆಂಗಳೂರಿಗೆ ಯಾವುದು ಫ್ಲೈಟ್ ಇಲ್ಲ, ನೀವು ಬಸ್ ಸ್ಟ್ಯಾಂಡಿಗೆ ಹೋಗ್ರಿ, ಓಲ್ವಾ ಬಸ್ ಇರತ್ತೆ, ಅದರಲ್ಲಿ ಹತ್ತಿದ್ದೇ ರೀ, ಇಷ್ಟು ಫಜೀತಿ ಆಗಿಬಿಟ್ಟಿದೆ ಅಂದೆ. ಪ್ರೈಸ್ ಲಾರ್ಡ್. ನನ್ನ ಆತ್ಮೀಯರೇ, ನಾನು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಬೆಂಗಳೂರು ಓಲ್ವಾ ಬಸ್ಗೆ ಹತ್ತಬೇಕು. ಸ್ವರ್ಗಕ್ಕೆ ಹೋಗಬೇಕಾದ್ರೆ, ಮುಕ್ತಿ ಸಿಗಬೇಕಾದ್ರೆ, ಬಿಡುಗಡೆ ಸಿಗಬೇಕಾದ್ರೆ ಒಂದೇ ಒಂದು ಬಸ್ಸು. ಆ ಬಸ್ಸಿನ ಹೆಸರು ಜೀಸಸ್. ಯಾರು ಆ ಬಸ್ನಲ್ಲಿ ಹತ್ತುತ್ತಾರೋ ಅವರಿಗೆ ಬಿಡುಗಡೆ. ಬೇರೆ ಬಸ್ನಲ್ಲಿ ಹತ್ತದವರು ಇದೇ ಫಜೀತಿ ಪಡ್ತಾ ಇರಬೇಕಾಗತ್ತೆ. ಪ್ರೈಸ್ ದ ಲಾರ್ಡ್. ಇದು ಶಾಪದಿಂದ ಬಿಡುಗಡೆ. ಯೇಸುವನ್ನು ತನ್ನ ಹೃದಯದಲ್ಲಿ ಸ್ವೀಕರಿಸಿ, ಯೇಸುವೆ ನಿನ್ನ ರಕ್ತದಲ್ಲಿ ನನ್ನನ್ನು ತೊಳೆಯಿರಿ, ನಿನ್ನ ಶಿಲುಬೆ ಮರಣದ ಶಕ್ತಿಯಿಂದ ನನ್ನನ್ನು ಅಭಿಷೇಕ ಮಾಡಿರಿ ಅಂತ ಯೇಸುವಲ್ಲಿ ವಿಶ್ವಾಸವಿಟ್ಟು ಯೇಸುವಿನ ಕರುಣೆಯ ಕೃಪೆಯ ಆ ಕಕ್ಷೆ ಒಳಗೋದಾಗ ಮಾತ್ರ ಶಾಪದಿಂದ ನಮಗೆ ಬಿಡುಗಡೆ. ಸರ್ವ ಮಕ್ಕಳಿಗೂ ಬಿಡುಗಡೆ, ಅಲ್ಲಿಗೆ ಹೋದವ್ರಿಗೆಲ್ಲ ಬಿಡುಗಡೆ. ಹೋಗಬೇಕು, ಹೋಗೋದು ನಿಮ್ಮ ಕೆಲಸ. ನಿಮ್ಮ ಪಾಪ ಶಾಪಗಳನ್ನು ತೊಳೆಯೋದು ಯೇಸುವಿನ ಕೆಲಸ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸರಿ, ಇದು 5 ಪಾಯಿಂಟ್ಸ್ ನಾನು ಹೇಳಿದೆ. 1, ಪಾಪದಿಂದ ರೋಗ ಬರುತ್ತೆ. 2, ನೀತಿವಂತರಿಗೂ ರೋಗ ಬರುತ್ತೆ. 3ನೇದು ದೇವರ ಮಹಿಮೆಗಾಗಿ. 4ನೇದು ದೇವರ ಪರೀಕ್ಷೆ. 5ನೇದು ನಮ್ಮ ಪೂರ್ವಿಕರ ಪಾಪದ ಫಲಗಳು. ಪ್ರೈಸ್ ದ ಲಾರ್ಡ್. ಎಷ್ಟೋ ಜನ ಹೇಳ್ತಾರೆ ಅದೆಲ್ಲ ಸುಳ್ಳು ಅಂತಾರೆ. ಆದರೆ ನಾವು ನೋಡ್ತೀವಿ, ಯೇಸು ಸ್ವಾಮಿಯನ್ನು ಶಿಲ್ಬೆಯ ಮೇಲೆ ಹಾಕುವಾಗ ಪಿಲಾತ ತನ್ನ ಕೈ ತೊಳೆದ, ಈ ಶಾಪಗಳು ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಮರದೇ ಇರಲಿ ಅಂತಂದಾಗ ಯಹೂದ್ಯರು ಹೇಳಿದ್ರು. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯದಲ್ಲಿ 24-25 ಅವರು ಹೇಳಿದ್ರು, ಯಹೂದ್ಯರು, ಈ ಶಾಪ ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಪರಂಪರೆಗೆ ಇರಲಿ ಅಂತ ಹೇಳಿದ್ರು. ಆದುದರಿಂದ 1946ನೇ ಇಸವಿ ತನಕ ಪ್ರಪಂಚದ ಭೂಗೋಳದಲ್ಲಿ ಇಸ್ರೇಲ್ ಎಂಬ ದೇಶನೇ ಇಲ್ದಂಗಿತ್ತು. 1947ರಲ್ಲಿ ಇಸ್ರೇಲ್ನ ಯಹೂದ್ಯರು ಪೋಪತ್ರ ಯೇಸುವನ್ನು ನಾವು ಶಿಲ್ಬೆಗೆ ಹಾಕಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರು. ಆ ವರ್ಷ ಇಸ್ರೇಲ್ ಎಂಬ ನಾಡು ಹುಟ್ಟುಕೊಳ್ತು. ಹೋದ ವರ್ಷ ನಾನು ಫಾದರ್ ಫ್ರಾಂಕ್ಲಿನ್ ನಾವು ಧ್ಯಾನಕೂಟ ಕೊಡೋಕ್ಕೆ ಇಸ್ರೇಲ್ಗೆ ಹೋದಾಗ ಯಹೂದ್ಯರು 10-15 ಮಕ್ಕಳು, ಅದರಲ್ಲಿ 1 ಮಕ್ಕಳಿಗಾದರೂ ಪೋಲಿಯೋನೋ ಅಂಗವಿಕಲತೆ ಈಗಲೂ ಇದೆ. ಆ ಮಕ್ಕಳನ್ನು ನೋಡಿಕೊಳ್ಳೋಕ್ಕೆ, ಅವರಿಗೆ ಟ್ರೀಟ್ ಮಾಡೋದಕ್ಕೆ ನಮ್ಮ ಭಾರತ ದೇಶದಿಂದ ಎಷ್ಟೋ ಜನ ಹೋಮ್ ನರ್ಸ್ಗಳು ಅಲ್ಲಿ ಹೋಗಿದ್ದಾರೆ. ನಾವು ಇದು ಕಣ್ಣಾರೆ ಕಂಡ್ವಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಯಾವಾಗ ಯೇಸು ಸ್ವಾಮಿಯ ಕೃಪೆಯ ಕಕ್ಷೆ ಒಳಗೆ ಬರ್ತಾರೋ ಅವ್ರಿಗೂ ಕೂಡ ಬಿಡುಗಡೆ ಇದೆ. ನೀ ಯಾರೇ ಆಗಿರ್ಬೋದು, ಯಾವ ಜಾತಿ ಯಾರೇ ಆಗಿರ್ಬೋದು, ಯೇಸುವನ್ನು ನಿನ್ನ ಹೃದಯದಲ್ಲಿ ಸ್ವೀಕರಿಸಿದಾಗ ಅಲ್ಲಿ ದೇವರ ಶಾಪದಿಂದ ನಮಗೆ ಬಿಡುಗಡೆ ಇದೆ. ಪ್ರೈಸ್ ದಿ ಲಾರ್ಡ್. ಸರಿ, ಶಾಪದಿಂದ ಬಿಡುಗಡೆ. 5 ಶಾಪದಿಂದ, ನಾನು ತುಂಬ ಇದೆ ಅದರಲ್ಲಿ ನಾನು ನಿಮಗೆ ಹೇಳೋದು 5 ಶಾಪಗಳು. ಆ ಶಾಪದಿಂದ ಯಾವ ರೀತಿ ನಾವು ಬಿಡುಗಡೆ ಹೊಂದಬಹುದು. ಜೆರೆಮಿಯ 17 ವಾಕ್ಯ 5. ಇದು ಸರ್ವೇಶ್ವರ ಸ್ವಾಮಿಯ ಮಾತುಗಳು. ಮಾನವರಲ್ಲಿ ಮಾತ್ರ ಭರವಸೆ ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನು ತೊರೆಯುವಂತಹ ಹೃದಯವುಳ್ಳವನು ಶಾಪಗ್ರಸ್ತನು. ಯಾರು ದೇವರಿಂದ ದೂರ ಹೋಗಿ ಜೀವಿಸ್ತಾರೋ, ತನ್ನ ಭುಜಬಲದ ಮೇಲೆ, ತನ್ನ ಹಣದ ಮೇಲೆ, ತನ್ನ ಆಸ್ತಿಯ ಮೇಲೆ, ತನ್ನ ಪ್ರತಿಭೆಯ ಮೇಲೆ ನಂಬಿಕೆ ಇಟ್ಟು ನಾನು ನನ್ನದು ಎಂಬ ಆ ಅಹಂಕಾರದಲ್ಲಿ ಜೀವಿಸ್ತಾನೋ ಅವನು ಶಾಪಗ್ರಸ್ತನು. ಜೆರೆಮಿಯ 2:19 ಹೇಳ್ತಾ ಇದೆ, ನೀನು ನನ್ನಿಂದ ದೂರ ಹೋದಾಗ ನಿನ್ನ ಬಾಳು ಕಹಿಯಾಗುತ್ತದೆ, ನಿನ್ನ ಬಾಳು ವಿಷವಾಗುತ್ತದೆ, ನಿನ್ನ ಬಾಳು ಹಾಳಾಗುತ್ತದೆ. ಯಾವಾಗ ಒಬ್ಬ ವ್ಯಕ್ತಿ ತನ್ನ ಸೃಷ್ಟಿ ಮಾಡಿದ ದೇವರಿಂದ ದೂರ ಹೋಗ್ತಾನೋ ಅವನು ಶಾಪಗ್ರಸ್ತನಾಗ್ತಾನೆ. ಬೆಳಕಿನಿಂದ ಒಬ್ಬ ದೂರ ಹೋದಾಗ ಕತ್ತಲಲ್ಲಿ ಅವನು ಜೀವಿಸ್ತಾನೆ. ಆ ಕತ್ತಲೆಗೆ ಶಾಪ ಅಂತಾರೆ. ಇವತ್ತು ನೀನು ಎಷ್ಟು ವರ್ಷ ಕತ್ತಲೆಯಲ್ಲಿ ಇದೆಯಾ ಅನ್ನೋದು ಮುಖ್ಯ ಅಲ್ಲ. ಇವತ್ತು ನೀನು ಮತ್ತೆ ಬೆಳಕಿಗೆ ಬಂದರೆ, ನಿನ್ನ ಬೆಳಕಿನಲ್ಲಿ ಬಂದು ನಿಂತ್ಕೊಂಡ್ರೆ ಬೆಳಕು ನಿನ್ನ ಮೈ ಮೇಲೆ ಬರುತ್ತೆ, ನೀನು ಬೆಳಕಿನಲ್ಲಿ ನೀನು ಇರ್ತೀಯ. 25 ವರ್ಷದಿಂದ ಒಂದು ಕೊಠಡಿಯಲ್ಲಿ ಬೆಳಕೇ ಇಲ್ಲ. ಇವತ್ತೊಂದು ಕ್ಯಾಂಡಲ್ ತಗೊಂಡೋದ್ರೆ ಏನಾಗುತ್ತೆ? 25 ವರ್ಷದಿಂದ ಬೆಳಕಿಲ್ಲದ ಕತ್ತಲೆ ಕೊಠಡಿಗೆ ಒಂದು ಕ್ಯಾಂಡಲ್ ತಗೊಂಡೋದ್ರೆ ಏನಾಗುತ್ತೆ ಹೇಳಿ? ಬೆಳಕಾಗತ್ತೆ ಅಂತೀರಾ? ಇಲ್ಲ, ಕ್ಯಾಂಡಲ್ ಹಚ್ಕೊಂಡು ಹೋದರೆ ಮಾತ್ರ ಬೆಳಕಾಗತ್ತೆ. ಪ್ರೈಸ್ ದ ಲಾರ್ಡ್. ಹಾಗೆ ಇಷ್ಟು ದಿನ ನೀನು ಚರ್ಚೆಗೆ ಹೋಗಿರ್ಬೋದು, ಬೈಬಲ್ ಓದಿರ್ಬೋದು, ಏನೆಲ್ಲ ಮಾಡಿರ್ಬೋದು, ಆದರೆ ಜ್ಯೋತಿ ಬೆಳಗದೇ ಇದ್ದರೆ, ಹೃದಯದಲ್ಲಿ ಆ ವಿಶ್ವಾಸ ಬರದೇ ಇದ್ದರೆ, ಇನ್ನು ನೀನು ಕತ್ತಲೆಯಲ್ಲಿದೆಯಾ? ದೀಪದ ಕೆಳಗಿನ ಕತ್ತಲೆಯಲ್ಲಿ ನೀನಿದೆಯಾ? ಬೆಳಕಿಗೆ ಬಂದು ನಿಲ್ಲು. ದೇವರನ್ನು ವಿಶ್ವಾಸಿಸು, ದೇವರನ್ನ ಅಂಗೀಕಾರ ಮಾಡು. ನಾನು ದೇವರನ್ನ ಪ್ರೀತಿಸ್ತೀನಿ. ಇವತ್ತು ಎಲ್ಲರೂ ಹೇಳ್ತಾರೆ ಯೇಸುವೇ ನನಗೆ ದೇವರು. ಹೌದಪ್ಪ, ಯೇಸುವನ್ನ ಪ್ರೀತಿಸೋರು ಎಷ್ಟು ಜನ ಇದ್ದೀರಾ ಅಂತ ಕೇಳಿದ್ರೆ ಎಲ್ಲರೂ ಕೈ ಎತ್ತಿ ಬಿಡ್ತಾರೆ. ನಾನು ಕೇಳ್ತೀನಿ, ನೀವು ಯೇಸುವನ್ನು ಪ್ರೀತಿಸೋದು ನಿಜ ಆಗಿದ್ದರೆ, ಇವತ್ತು ನಾನು ಒಂದೇ ಒಂದು ಮಾತು ಕೇಳ್ತೀನಿ, ನೀವು ಯಾರನ್ನ ತುಂಬ ಪ್ರೀತಿಸ್ತೀರಾ ಅವ್ರ ಜೊತೆಗೆ ತುಂಬ ಮಾತಾಡ್ತೀರಾ, ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರಿಗಾಗಿ ಪ್ರಾರ್ಥಿಸ್ತೀರಾ, ನಿಮ್ಮ ತನು ಮನಸ್ಸೆಲ್ಲ ಅವರೇ ಇರ್ತಾರೆ. ಹೌದೋ ಇಲ್ಲ? ನೀವು ಯೇಸುವನ್ನು ತುಂಬ ಪ್ರೀತಿಸ್ತೀರಾ, ಹೌದೋ ಇಲ್ಲ? ನೀವು ಅವ್ರ ಬಗ್ಗೆ ತುಂಬ ಯೋಚನೆ ಮಾಡ್ತೀರೋ, ಅವ್ರ ಮುಂದೆ ತುಂಬ ಹೊತ್ತು ಕೂತ್ಕೊಳ್ತೀರೋ, ಅಥವಾ ಟಿ ವಿ ಮುಂದೆ ತುಂಬ ಹೊತ್ತು ಕೂತ್ಕೊಳ್ತೀರೋ? ನನಗೊತ್ತು, ನಾವೆಲ್ಲರೂ ಟಿ ವಿ ಮುಂದೆ ಕೂತ್ಕೊಳ್ತೀವಿ. ಹಾಗಾದರೆ ಯೇಸುವಿಗಿಂತ ಅತ್ಯಧಿಕವಾಗಿ ನಾನು ಪ್ರೀತಿಸೋದು ಲೋಕವನ್ನು, ಟಿ ವಿಯನ್ನು, ಸೀರಿಯಲ್ಗಳನ್ನು. ಇವತ್ತು ದೆವ್ವದ ಕತೆ ಅಂದರೆ ಬಾಯಿ ಬಿಟ್ಕೊಂಡು ಕೂತಿರ್ತೀವಿ. ಅವರೇ ಹೇಳ್ತಾರೆ, ದೆವ್ವದ ಕತೆ ತೆಗಿಯವರೇ ಹೇಳ್ತಾರೆ, ಇದರಲ್ಲಿ ಬರುವ ಸನ್ನಿವೇಶಗಳೆಲ್ಲ ಕಾಲ್ಪನಿಕ, ಸುಳ್ಳು. ಆ ಸುಳ್ಳನ್ನು ನೋಡಕ್ಕೆ ಕೂತ್ಕೊಂಡಿರ್ತೀವಿ. ಬೈಬಲ್ನಲ್ಲಿ ಇದು ಸತ್ಯ ಅಂತ ಇದೆ, ಅದನ್ನು ಓದೋಕ್ಕಾಗಲ್ಲ, ದೇವ್ರ ಸನ್ನಿಧಿ ಇಲ್ಲ, ದೇವರ ಸಾನ್ನಿಧ್ಯವಿಲ್ಲ. ಈ ರೀತಿ ನಮ್ಮ ಬದುಕ್ತಾ ಇದ್ದೀವಿ. ಶಾಪಗ್ರಸ್ತ ಜೀವನ. ನನ್ನ ಹಣ, ನನ್ನ ಡಿಗ್ರಿ, ಇದು ದೇವ್ರ ದಿಂಡ್ರು ಅನ್ನೋರು ಬುದ್ಧಿ ಇಲ್ಲ. ಈ ರೀತಿ ಹೇಳಿಕೊಂಡು ದೇವರಿಂದ ದೂರ ಹೋಗ್ತಾರೆ. ಬೈಬಲ್ ಹೇಳ್ತಾ ಇದೆ, ರೋಮನ್ನರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ ವಾಕ್ಯ 17, 18, 19, 20ರಲ್ಲಿ, ದೇವರನ್ನ ಅರಿತು ಕೂಡ ದೇವರನ್ನ ಅವರು ಸ್ತುತಿ ಮಾಡಲಿಲ್ಲ, ದೇವರನ್ನ ಅಲ್ಲಗಳೆದರು, ಅವರು ತಾವೇ ಜ್ಞಾನಿಗಳೆಂದು ಹುಚ್ಚರಾದರು, ದೇವರನ್ನು ತೊರೆದವರು ಕಾಮುಕರಾಗಿ, ಸಲಿಂಗ ಕಾಮಿಗಳಾಗಿ, ಕಾಮಕ್ಕೆ ಬಲಿಯಾಗಿ ನಾಶವಾದರು ಅಂತ ಬೈಬಲ್ ಹೇಳ್ತಾ ಇದೆ. ಯಾವಾಗ ನಾವು ದೇವರಿಂದ ದೂರ ಹೋಗ್ತೀವೋ, ನಮ್ಮ ಜ್ಞಾನ, ನನ್ನ ಪ್ರತಿಭೆ, ನನ್ನ ಹಣ, ನನ್ನ ಕಾಸು ಅಂತ ಹೋಗ್ತೀವೋ, ದುಂದಗವಾರ ಮಗ ಹಾಗೇ ಹೋಗಿ ಸರ್ವನಾಶ ಆಗಿ ವಾಪಸ್ ಬಂದ ತಂದೆ ಬಳಿಗೆ. ಇವತ್ತು ಆತ್ಮೀಯರೇ, ದೇವರಿಂದ ದೂರ ಹೋದವನು ಇದೆಲ್ಲ ನೋಡಿ ದೇವರಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಇವತ್ತೊಂದು ಮನೆ ಕಟ್ಟಬೇಕಾದ್ರೆ ಅದು ಕೆಲಸ ಮಾಡೋಕ್ಕೆ ಯಾರೋ 4 ಶಕ್ತಿ ಬೇಕೇ ಬೇಕು. ಒಂದು ಮರಗೆಲಸ ಮಾಡಬೇಕಾದ್ರೆ, ಒಂದು ಮೇಜ್ ಮಾಡಬೇಕಾದ್ರೆ ಅದು ಹಾಗೆ ಆಟೋಮೆಟಿಕ್ ಆಗಿ ಆಗಲಿಲ್ಲ. ಅದರ ಹಿಂದೆ ಒಬ್ಬ ಕಾರ್ಪೆಂಟ್ರ್, ಒಬ್ಬ ಬಡಗಿ ಬೇಕು. ಈ ಭೂಮಿ, ಆಕಾಶ, ನಕ್ಷತ್ರಗಳನ್ನೆಲ್ಲ ನೋಡಿ ದೇವರಿಲ್ಲ ಅಂತ ಯಾರಾದರೂ ಹೇಳಿದರೆ ಅವನಕ್ಕಿಂತ ದೊಡ್ಡ ಮೂರ್ಖ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಈ ಭೂಮಿ ಆಕಾಶಗಳನ್ನೆಲ್ಲ ನೋಡಿ ಕೂಡ ದೇವರಿಲ್ಲ ಅಂತ ಹೇಳಬಾರ್ದು. ನಂಬಬೇಕು. ಪ್ರೈಸ್ ದ ಲಾರ್ಡ್. ಆ ದೇವರನ್ನ ಹಿಂಬಾಲಿಸಬೇಕು. ದೇವರದೊಂದು ಸಿಸ್ಟಮ್ ಇದೆ, ದೇವರ ಶಕ್ತಿ ಇದೆ. ಏರ್ಟೈಲ್ಗೊಂದು ರೇಂಜ್ ಇದೆ, ವಡೆ ಫೋನ್ಗೊಂದು ರೇಂಜ್ ಇದೆ, ಎಲ್ಲ ಫೋನ್ಗಳಿಗೊಂದು ರೇಂಜ್ ಇದೆ. ಭಕ್ತಿಯಿಂದ, ಪ್ರಾಮಾಣಿಕತೆಯಿಂದ ನೀವು ಪ್ರಾರ್ಥಿಸಿದಾಗ ಯೇಸುವಿನ ರೇಂಜ್ ಎಲ್ಲ ಕಡೆ ಇದೆ. ಯೇಸು ನಿಮ್ಮ ಪ್ರಾರ್ಥನೆ ಕೇಳ್ತಾರೆ, ಯೇಸು ಅಲ್ಲಿ ಪ್ರಸನ್ನರಾಗ್ತಾರೆ. ಯೇಸುವಿನ ಅದ್ಭುತ ನೀವು ಪಡಿತೀರ. ನಾನು ಅನ್ನೋದನ್ನು ಬಿಡಿ, ನಂದು ಅನ್ನೋದನ್ನೇ ಬಿಡಿ. ಒಂದು ಸಲ ಒಂದು ಗುರುಗಳು ಹೇಳಿದ್ರು ಶಿಷ್ಯಂದ್ರಿಗೆ, ನಾನು ಸ್ವರ್ಗಕ್ಕೆ ಹೋದ್ರೂ ಹೋಗ್ಬೋದು ಅಂದರು.
ಶಿಷ್ಯಂದ್ರಿಗೆಲ್ಲ ಒಂದೇ ಕೋಪ, ಬಾಬಾ ಇವರು ಎಂಥವ್ರು ನಮಗೆ ಗೊತ್ತಿಲ್ವಾ, ಇವರು ಮಾಡಬಾರ್ದೆಲ್ಲ ಮಾಡ್ತಾರೆ, ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತಾರೆ. ಇದು ಗೊತ್ತಾಯಿತು ಗುರುಗಳಿಗೆ. ಗುರುಗಳು ಹೇಳಿದ್ರು, ಮಂಡೂಸುಗಳ, ನಾನು ಸ್ವರ್ಗಕ್ಕೆ ಹೋದರೆ ಹೋಗ್ಬೋದು. ಇವರಂದ್ರ ನೀವು ಹೋಗ್ತಿರ್ಬಿಡ್ರಿ ಅಂದರು. ಕೇಳ್ರೋ, ನಾನು ಎಂಬುದು ನನ್ನಿಂದ ಬಿಟ್ಟು ಹೋದರೆ ನಾನು ಸ್ವರ್ಗಕ್ಕೆ ಹೋಗಬಹುದು. ಪ್ರೈಸ್ ದಿ ಲಾರ್ಡ್. ಈ ನಾನು ಇದು ನನ್ನನ್ನು ಬಿಟ್ಟು ಹೋಗೋದಕ್ಕೆ ಪ್ರಾರ್ಥಿಸ್ರಿ. ಎಲ್ಲ ನೀನೇ, ಎಲ್ಲವೂ ನಿನ್ನದೇ ಯೇಸುವೆ. ನನ್ನ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತ ನಡೆಯಲಿ. ಒಂದು ನರ ಕಟ್ಟಾಗಲಿ ಗೊತ್ತಾಗತ್ತೆ, ಒಂದು ಪಾರ್ಟ್ ಏನಾದರೂ ಹಾಳಾಗೋಗ್ಲಿ ಗೊತ್ತಾಗತ್ತೆ. ಹಾರ್ಟ್ ಬೀಟ್ 72 ಬಾಡಿ ಬಡಿಯತ್ತೆ ಒಂದು ನಿಮಿಷಕ್ಕೆ, ಅದು ಕಮ್ಮಿ ಆಗಲಿ ಗೊತ್ತಾಗತ್ತೆ. ಅಹಂಕಾರ, ಏನೋ ಸ್ವಲ್ಪ ಕಾಸಿದ್ದಾಗ, ಸ್ವಲ್ಪ ಪ್ರತಿಭೆ ಇದ್ದಾಗ ದೇವರನ್ನೇ ಮರೆತು ಹೋಗಿ ಶಾಪಗ್ರಸ್ತರಾಗೋದು ಬೇಡ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೆ, ನನ್ನ ಹಣ, ನನ್ನ ಪ್ರತಿಭೆ, ನನ್ನ ಕಾಸು, ನನ್ನ ಆಸ್ತಿ, ನನ್ನ ಸೌಂದರ್ಯ, ನನ್ನ ದೇಹ, ಈ ರೀತಿ ನಾನು ನನ್ನದು ಅಂತ ಅಹಂಕಾರ ಪಟ್ಟು ನಿಮ್ಮನ್ನು ಮರೆತು ಹೋದ ಒಂದೊಂದು ಮಕ್ಕಳಿಗಾಗಿ, ಪಾಪಿ ಅಯೋಗ್ಯನಾದ ನನಗಾಗಿ, ನನ್ನ ಮುಂದೆ ಕುಳಿತು ಈ ರೀತಿ ಜೀವಿಸುತ್ತಿರುವ ಸರ್ವ ಮಕ್ಕಳಿಗಾಗಿ ದೇವ, ಈ ಮೂಲಕ ನಮ್ಮ ಮೇಲೆ ಬಂದ ಶಾಪಗಳನ್ನೆಲ್ಲ ಅರ್ಪಿಸಿ ಪ್ರಾರ್ಥಿಸ್ತೇವೆ. ನೀನೊಬ್ಬನೇ ನಮ್ಮ ಶಾಪಗಳಿಗಾಗಿ ಪರಿಹಾರವಾಗಿದ್ದೀಯ. ಶಿಲುಬೆಯ ಮರದ ಮೇಲೆ, ಶಾಪದ ಮರದ ಮೇಲೆ ನಮಗಾಗಿ ಪರಿಹಾರ ಬಲಿಯಾಗಿದೆಯಾ ಯೇಸುವೆ. ಆ ಶಕ್ತಿಯಿಂದ ನಿನ್ನಿಂದ ದೂರವಾದ ಒಂದೊಂದು ಕ್ಷಣದಲ್ಲಿ ನಮ್ಮನ್ನು ಆವರಿಸಿಕೊಂಡ ರೋಗ, ಬಾಧೆ, ಸಂಕಟಗಳಿಂದ ಬಿಡುಗಡೆ ಕೊಡು ಯೇಸುವೆ. ಇದನ್ನು ಆಲಿಸುತ್ತಿರುವ ಯಾವುದೇ ಮಕ್ಕಳಾಗಿರಲಿ, ಯಾರೇ ಆಗಿರಲಿ ಸ್ವಾಮಿ, ಅವರು ಕೂಡ ಯೇಸುವೆ ನಮ್ಮ ಶಾಪದಿಂದ ಬಿಡಿಸು ಅಂತ ಕೇಳಿದರೆ ತಕ್ಷಣ ನೀನು ಕ್ರಿಯೆ ಮಾಡು. ನೀನು ಕರುಣೆಯುಳ್ಳ ದೇವರು, ಕರುಣೆಯ ಕಡಲು ಯೇಸುವೆ. ಯಾರು ಕೇಳ್ತಾರೋ ಅವರೆಲ್ಲರನ್ನ ಶಾಪದಿಂದ ಬಿಡುಗಡೆ ಯೇಸು ನಾಮದಲ್ಲಿ ನಾನು ಬೇಡಿದ್ದೇನೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ಮೊದಲನೆಯ ಶಾಪ ದೇವರಿಂದ ದೂರವಾದಾಗ ಶಾಪ. ಎರಡನೆಯ ಶಾಪ ಸಿರಾಕನ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ ಈ ರೀತಿ ಹೇಳುತ್ತೆ, ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ, ತಾಯಿಯ ಶಾಪ ಮಕ್ಕಳ ಮನೆಯ ಅಸ್ಥಿವಾರವನ್ನೇ ಕಿತ್ತು ಹಾಕುತ್ತದೆ. ಇಲ್ಲಿ 2 ಶಾಪಗಳು ನಮಗೆ ಕಾಣುತ್ತೆ. ಒಂದು ತಂದೆಯ ಶಾಪ, ಎರಡನೇದು ತಾಯಿಯ ಶಾಪ. ತಂದೆ ಆಶೀರ್ವಾದ ಹಾಕಿದ್ರೆ ಆ ಮನೆ ಸ್ಥಿರವಾಗಿರುತ್ತೆ. ಒಂದು ಪಕ್ಷ ಆ ತಂದೆ ಶಪಿಸಿದ್ರೆ ಆ ಕುಟುಂಬ ನಾಶವಾಗಿ ಹೋಗುತ್ತೆ. ತಾಯಿಯ ಶಾಪ, ಪರಲೋಕದಲ್ಲಿರುವ ದೇವರಿಗೆ ಅಪ್ಪ ಅಂತ ಕರೆದ್ವಿ, ಭೂಲೋಕದಲ್ಲಿ ನಮಗೆ ಜನ್ಮ ಕೊಟ್ಟ ಒಂದು ತಂದೆ ಇದ್ದಾರೆ. 650 ಕೋಟಿ ಜನ ಈ ಭೂಮಿಯಲ್ಲಿದ್ದಾರೆ. ಅದರಲ್ಲಿ ನಮಗೆ ಎಷ್ಟು ಜನ ತಂದೆ ಇದ್ದಾರೆ? ಒಂದು ತಂದೆ, ಒಂದೇ ತಾಯಿ. ಹಣ ಇದ್ದರೆ ಹೆಂಡತಿ ಬರ್ತಾರೆ, ಎಲ್ಲ ತಗೊಳ್ಬೋದು ನಾವು. ಹಣ ಇದ್ದರೆ ತಂದೆಯನ್ನು, ತಾಯಿಯನ್ನು ಮಾತ್ರ ಕೊಂಡ್ಕೊಳ್ಳೋಕ್ಕಾಗಲ್ಲ. ಕೊಂಡುಕೊಳ್ಳೋಕ್ಕಾಗದ ವ್ಯಕ್ತಿಗಳು, ವಸ್ತುಗಳು ಈ ಲೋಕದಲ್ಲಿ ಇದ್ದರೆ ಅದು ತಂದೆ ಮತ್ತು ತಾಯಿ ಮಾತ್ರ. 650 ಕೋಟಿ ಜನರಲ್ಲಿ ಒಂದು ತಂದೆ, ಒಂದು ತಾಯಿ. ಒಂದು ಪಕ್ಷ ಹೆಂಡತಿ ಬಿಟ್ಟು ಹೋದರೆ ಇನ್ನೊಂದು ಹೆಂಡತಿ ಮದುವೆ ಮಾಡ್ಕೊಂಬರ್ಬೋದು. ಗಂಡ ಬಿಟ್ಟು ಹೋದರೆ, ಸತ್ತು ಹೋದರೆ ಇನ್ನೊಂದು ಗಂಡನನ್ನು ಮದುವೆ ಆಗ್ತಾರೆ, ಮದುವೆ ಆಗಿದ್ದಾರೆ, ನನಗೆ ಗೊತ್ತಿದೆ. ಆದರೆ ತಂದೆ ತಾಯಿ ಸತ್ತು ಹೋದರೆ ಅಲ್ಲಿಗೆ ಆ ಚಾಪ್ಟರ್ ಮುಗೀತು. ಇದು ದೇವರು ಕೊಟ್ಟ ನಿಧಿ. ಈ ತಂದೆ ತಾಯಿಯನ್ನು ನಾವು ಆರಿಸಿಕೊಳ್ಳಿಲ್ಲ, ದೇವರು ನಮಗೆ ಆರಿಸಿಕೊಟ್ರು. ಇವರೇ ನಿನ್ನ ತಂದೆ, ಇವರೇ ನಿನ್ನ ತಾಯಿ ಅಂತ ದೇವರು ನನಗೆ ಕೊಟ್ಟ ಕೊಡುಗೆಗಳದು. ದೇವರು ಹೇಳ್ತಾರೆ, ವಿಮೋಚನೆ ಕಾಂಡ 20ನೇ ಅಧ್ಯಾಯ ವಾಕ್ಯ 12ರಲ್ಲಿ ಹೇಳ್ತಾರೆ, ನಾನು ನಿನಗೆ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸು, ಆಗ ನೀನು ದೀರ್ಘಕಾಲ ಬದುಕುವೆ. ಇದು ದೇವರು ಕೊಟ್ಟಿದ್ದಾರೆ. ಯಾವಾಗ ನಾನು ಈ ದೇವರು ಕೊಟ್ಟ ತಂದೆ ತಾಯಿಯನ್ನು ನಾನು ಗೌರವಿಸ್ತೀನೋ, ಪ್ರೀತಿಸ್ತೀನೋ, ಆಧರಿಸ್ತೀನೋ, ಆಗ ನಾನು ದೀರ್ಘಕಾಲ ಬದುಕ್ತೇನೆ. ಇದೊಂದು ಗಿಫ್ಟು. ನೀನು ತಂದೆ ತಾಯಿನ ಗೌರವಿಸಿದ್ರೆ ದೀರ್ಘಕಾಲ ಬದುಕ್ತೀಯ. ದೀರ್ಘಕಾಲ ಅಂದರೆ ಎಷ್ಟು? ಕೀರ್ತನೆ 90:10 ಹೇಳ್ತಾ ಇದೆ, ಮನುಷ್ಯನ ಆಯಸ್ಸು 80 ವಯಸ್ಸು. ನೀನು ಯಾವ ರೋಗ, ಬಾಧೆ, ಪೀಡೆ, ಪಿಶಾಚಿಗಳ ಶಕ್ತಿಯ ಯಾವುದೇ ಶೋಧನೆ ಅಥವಾ ರೋಗ ಬಾಧೆ ಇಲ್ಲದಂತೆ ದೇವರು ನಿನ್ನನ್ನು ಕಾಪಾಡ್ತಾರೆ, ಅಪಘಾತಗಳಿಂದ ಕಾಪಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಂದು ತಂದೆ, ಒಂದು ತಾಯಿ. ಆದರೆ ಈಗಿನ ಕಾಲದಲ್ಲಿ ವಯಸ್ಸಾದ ತಂದೆಗಳ ಅವಸ್ಥೆ, ವಯಸ್ಸಾದ ತಾಯಿಗಳ ಕಷ್ಟ ಹೇಳತೀರದು. ಇಂದಿನ ಕಾಲದಲ್ಲಿ 10-12 ಮಕ್ಕಳು ಇರ್ತಿದ್ರು, ಯಾರಾದರೂ ಒಬ್ಬನಾದರೂ ತಂದೆ ತಾಯಿಯನ್ನು ಸಾಕೋರು. ಈಗ ಆರ್ತಿಗೊಂದು, ಕೀರ್ತಿಗೊಂದು, ಸತ್ರ ಇನ್ನೊಂದು 2, ಹೆಣ ಹೊರಕ್ಕೆ ಇನ್ನೊಂದು 2 ಬಾಡಿಗೆ ತರೋ ಪರಿಸ್ಥಿತಿ. ಎಷ್ಟೋ ಜನ ಒಂದಕ್ಕೆ ಬಂದು ನಿಲ್ಲಿಸ್ಕೊಂಡಿದ್ದಾರೆ. ಆರ್ತಿಗೊಂದು, ಕೀರ್ತಿಗೊಂದು ಹೋಯ್ತು, ನಾವಿಬ್ಬರು ನಮಗೆ ಒಂದು ಅಂತ ಒಂದಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ ಒಂದು ಏನಾದರೂ ನಗದು ಬಿದ್ದರೆ ಇವ್ರಿಗೆ ಯಾರೂ ಇಲ್ಲ ಅಂಥ ಒಂದು ಪರಿಸ್ಥಿತಿಯಾಗಿದೆ ಈಗಿನ ಕಾಲದಲ್ಲಿ. ಇವತ್ತು ಹಿಂದಿನ ಕಾಲ ಇತ್ತು, 10-12 ಮಕ್ಕಳು, ಒಟ್ಟೊಟ್ಟಿಗೆ ಜೀವನ, ಒಟ್ಟೊಟ್ಟಿಗೆ ಬದುಕು, ಎಷ್ಟು ಸುಂದರವಾಗಿತ್ತು.
ಇವತ್ತು ಅದೆಲ್ಲ ಹೋಯ್ತು. ಈಗ 1 ಮಕ್ಕಳು 2 ಮಕ್ಕಳು ಮುದ್ದು ಮಾಡಿ ಬೆಳೆಸ್ತೀವಿ, ಅವರನ್ನು ಓದಿಸಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು. ನೀವೆಲ್ಲ ಮಾಡ್ತೀರಾ. ವಿದೇಶಕ್ಕೆ ಕಳಿಸ್ಬೇಕು. ಎಷ್ಟೋ ಜನ ವಿದೇಶಕ್ಕೆ ಹೋದವರು ಅಲ್ಲೇ ಸೆಟ್ಲು. ಇಲ್ಲಿ ವಯಸ್ಸಾದ ತಂದೆ ತಾಯಿಗೆ ಒಂದು ದೊಡ್ಡ ಬಂಗ್ಲೆ ಕಟ್ಟಿಸಿ ಅದು ಕಾವಲು ಕಾಯಕ್ಕೆ ಇಟ್ಬಿಟ್ಟಿರ್ತಾರೆ ಎಷ್ಟೋ ಜನ. ಪ್ರೈಸ್ ಲಾರ್ಡ್. ನಾವು ಮಂಗಳೂರಿನಲ್ಲಿ ಧ್ಯಾನಕೂಟ ಕೊಡುವಾಗ ಒಂದು ವಯಸ್ಸಾದ ತಂದೆ ತಾಯಿ ನಮ್ಮ ಮುಂದೆ ಬಂದು ಮೊಣಕಾಲು ಹಾಕಿದ್ರು. ನಾನು ಫಾದರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನಾನು ಕೇಳಿದೆ ಯಾವುದಕ್ಕಾಗಿ ಪ್ರಾರ್ಥಿಸಬೇಕು. ತಾಯಿ ಅಳ್ತಾ ಇದ್ರು. ನಾನು ಕೇಳಿದಾಗ ತಾಯಿ ಹೇಳಿದ್ರು, ನನ್ನ ಮಗ ಕೆನಡಾದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನ ಬೆನ್ನಲ್ಲಿ ಬೆನ್ನೆಲುಬು ಒಂದು 3 ಇಂಚು ಮುಳ್ಳು ಬೆಳೆದು ಬಿಟ್ಟಿದೆ. ನಾಳೆ ಎಲ್ಲ ನಾಡಿದ್ದು ಆಪರೇಷನ್. ಬ್ರದರ್ ಪ್ರೇಯರ್ ಮಾಡಿ. ನಾನು ಕೇಳಿದೆ, ಕೆನಡಾದಲ್ಲಿ ಯಾರಿದ್ದಾರೆ ಅವನ ಪಕ್ಕದಲ್ಲಿ? ಅವನ ಹೆಂಡತಿ ಇದ್ದಾಳೆ. ಹೌದಾ, ನಾವಿಲ್ಲಿ ಪ್ರೇಯರ್ ಮಾಡೋಣ ಅಂಥೇಳಿ ಪ್ರಾರ್ಥಿಸುವಾಗ ಅವ್ರ ತಂದೆ ಹೇಳಿದ್ರು, ಬ್ರದರ್ ನನ್ನ ದುಃಖ ನಿಮ್ಮ ಹತ್ರ ಹೇಳ್ಕೊಳ್ತೇನೆ. ನನ್ನದು ಏನು ಹೇಳಿ, ಈ ಮಂಗಳೂರಿನಲ್ಲಿ ಕೆಲವೇ ದೊಡ್ಡ ಶ್ರೀಮಂತರಲ್ಲಿ ನಾನು ಒಬ್ಬ ದೊಡ್ಡ ಶ್ರೀಮಂತನಾಗಿದ್ದೆ. ಹಲವಾರು ಕಾರುಗಳು, ಬಂಗಲೆಗಳು, ದೊಡ್ಡ ಬಿಸ್ನೆಸ್ ನನಗಿತ್ತು. ಒಬ್ಬನೇ ಮಗ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಕೆನಡಾಕ್ಕೆ ಕಳಿಸಿದೆ. ಅಲ್ಲಿಗೆ ಹೋದವನು ಅಲ್ಲಿ ಒಂದು ಬಿಳಿ ಹುಡುಗಿಯನ್ನು ಲವ್ ಮಾಡ್ದ. ಅವಳು ಹೇಳಿದ್ಲು, ನೀನು ಇಂಡಿಯಾಕ್ಕೆ ಮತ್ತೆ ಹೋಗೋಗಿದ್ರೆ ನಾನು ಮದುವೆ ಆಗೋದಿಲ್ಲ, ಲವ್ ಮಾಡೋದಿಲ್ಲ ಅಂತ. ಇವನು ಅವಳ ಬಣ್ಣಕ್ಕೆ, ಚಂದಕ್ಕೆ, ಎಲ್ಲದಕ್ಕೂ ಮರಳಾಗಿ ಅಲ್ಲಿಯ ಸಿಟಿಸನ್ ತಗೊಂಡು ಅಲ್ಲಿ ಅವಳನ್ನು ಮದುವೆಯಾಗಿ ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ನಾನು ಈ ವಿಷಯ ಗೊತ್ತಾದಾಗ ಕರ್ಕೊಂಡು ಬಾ, ಅವಳು ಯಾರಾದರೆ ಏನಂತೆ ನಾವು ಸ್ವೀಕಾರ ಮಾಡ್ತೀವಿ, ನನಗಿರೋದು ಒಬ್ಬನೇ ಮಗ, ನೀನು ಬಾ ಅಂದರೆ ಅವನು ಒಬ್ಬನೇ ಬಂದ. ನಮ್ಮ ಆಸ್ತಿಯೆಲ್ಲ ಬರೆದು ಅವನಿಗೆ ಕೊಟ್ವಿ. ಅವನು ಆಸ್ತಿಯಷ್ಟನ್ನು ಮಾರಿ ನನ್ನನ್ನು, ನನ್ನ ಹೆಂಡತಿಯನ್ನು, ತಾಯಿ ತಂದೆ ನಮ್ಮಿಬ್ಬರನ್ನ ವೃದ್ಧಾಶ್ರಮದಲ್ಲಿ ಸೇರಿಸಿ ಕೆನಡಾಕ್ಕೆ ಹೋಗ್ಬಿಟ್ಟ. ತಿಂಗಳಿಗೆ 2,000 ರೂಪಾಯಿ ನಮಗೆ ಕಳಿಸ್ತಾನೆ. 200 ಜನರಿಗೆ ಊಟ ಕೊಟ್ಟ, ಪ್ರತಿದಿನ ಊಟ ಕೊಟ್ಟ ಈ ಕೈಗಳು ಬೆಲ್ಲು ಹೊಡೆದಾಗ ತಟ್ಟೆ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಅವರಂತಾರೆ, ಅವನಿಗೆ ಈ ಶಾಪ ಏನಾದರೂ ಇರ್ಬೋದು. ಬ್ರದರ್, ಅವನಿಗೆ ಈ ಶಾಪದಿಂದ ಬಿಡುಗಡೆಯಾಗಕ್ಕೆ ಪ್ರಾರ್ಥನೆ ಮಾಡಿ. ಒಂದು ತಂದೆ ತಾಯಿ ಕೈಯಲ್ಲಿ ತಟ್ಟೆ ಕೊಟ್ಟು ಬೆಲ್ಲು ಹೊಡೆಯೋ ತನಕ ಕಾಯಿಸ್ತಕ್ಕಂಥ ತಂದೆ ತಾಯಿನ ಮರೆತು ಸುಖ ಜೀವನಕ್ಕೆ ಹೋದಂಥ, ಆಸ್ತಿ ಅಷ್ಟನ್ನು ಮಾರಿ ಕೆನಡಾದಲ್ಲಿ ಸೆಟ್ಲ್ ಆದಂಥ ಒಬ್ಬ ಮಗನು ಅಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿ ಕಣ್ಣೀರು ಹಾಕಿ ಪ್ರಾರ್ಥಿಸ್ತಾ ಇದ್ದಾರೆ. ಆತ್ಮೀಯರೇ, ಈ ಲೋಕದಲ್ಲಿ ಕಷ್ಟ ಸಂಕಟದಲ್ಲಿ ಪ್ರಾರ್ಥಿಸುವ ಒಂದು ಹೃದಯ ಇತ್ತು ಅಂದರೆ ಅದು ತಾಯಿಯ ಹೃದಯ ಅಥವಾ ತಂದೆಯ ಹೃದಯ ಮಾತ್ರ. ಮಕ್ಕಳೇ, ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅವರನ್ನು ನೋಡಿದೆ, ಅವ್ರಿಗಾಗಿ ನಾನು ಪ್ರಾರ್ಥಿಸಿದೆ. ಯೇಸುವೆ, ಇವರಿಬ್ಬರ ತಂದೆ ತಾಯಿಯ ಪ್ರಾರ್ಥನೆ ಕೇಳಿ, ಅವರು ಏನೇ ತಪ್ಪು ಮಾಡಿದರೂ ಕೂಡ ಇವರು ಅವರನ್ನು ಕ್ಷಮಿಸೋದಕ್ಕೆ ರೆಡಿಯಾಗಿರುವಾಗ ನೀನು ಕೂಡ ಕ್ಷಮಿಸು ಯೇಸುವೆ ಅಂತ ಹೇಳಿ ನಾನು ಕೂಡ ಕ್ಷಮಿಸಿ ಪ್ರಾರ್ಥಿಸಿದೆ. ಬೈಬಲ್ ಹೇಳ್ತಾ ಇದೆ, ತಂದೆಯ ಆಶೀರ್ವಾದ. ಪ್ರೀತಿಯ ಸಹೋದರ ಸಹೋದರಿ, ಇತ್ತೀಚೆಗೆ ನಾನು ಒಂದು ಘಟನೆಯನ್ನು ಒಂದು ಪತ್ರಿಕೆಯಲ್ಲಿ ಓದಿದೆ. ತಂದೆಗೆ ಒಂದೇ ಕಣ್ಣು. ರಸ್ತೆಯ ಮಧ್ಯದಲ್ಲಿ ಒಂದು ಪುಟ್ಟ ಟೀ ಅಂಗಡಿ ಇಟ್ಕೊಂಡಿದ್ದಾರೆ. ಹೆಂಡತಿ ಸತ್ತೋದ್ಲು. ಮಗ ಇವನು ಒಕ್ಕಣ್ಣ. ಹಳ್ಳಿಯವರೆಲ್ಲ ಅವನು ಒಕ್ಕಣ್ಣನ ಹೋಟ್ಲು ಅಂತಿದ್ರು. ಮಗನಿಗೆ ಮಾತ್ರ ವಿದ್ಯಾಭ್ಯಾಸ ಕಳಿಸ್ಕೊಟ್ಟ. ಮಗ ಎಲ್ಲ ವಿಷಯದಲ್ಲಿ ನಂಬರ್ 1, ವಿದ್ಯಾಭ್ಯಾಸದಲ್ಲಿ, ಸ್ಪೋರ್ಟ್ಸ್ನಲ್ಲಿ ನಂಬರ್ 1. ಜನ ಎಲ್ಲ ಹೇಳಿದ್ರು, ನಿನ್ನ ಮಗ ನಂಬರ್ 1 ಇದ್ದಾನೆ, ಅವನಿಗೆ ಚೆನ್ನಾಗಿ ಓದಿಸು. ಇವ್ರ ತಂದೆ ಬೀಡಿ ಅಂಗಡಿ ಇಟ್ಕೊಂಡು, ಪೆಟ್ಟಿಗೆ ಅಂಗಡಿ, ಹೋಟ್ಲ್ ಅಂಗಡಿ ಇಟ್ಕೊಂಡು ಕಷ್ಟಪಟ್ಟು ದುಡಿದು ಹಗಲು ರಾತ್ರಿ ದುಡಿದು ಇವನನ್ನು ಅಪ್ ಟು SSLC ತನಕ ಓದಿಸಿದ್ರು. SSLCಯಲ್ಲಿ ಇವನು ಫಸ್ಟ್ ಬಂದಾಗ ಊರಿನವರೆಲ್ಲ ಹೇಳಿದ್ರು, ಇವನು ಹೆಚ್ಚಿಗೆ ಓದಿಸೋಣ. ಸರಿ, ಅವರೆಲ್ಲ ಸಹಾಯ ಮಾಡಿದ್ರು. ಇವನು ಕಷ್ಟಪಟ್ಟು ಇನ್ನೊಂದಿಷ್ಟು ದುಡಿದು ರಾತ್ರಿ ಹಗಲು ದುಡಿದು ಮಗನಿಗೆ ಕಾಲೇಜ್ಗೆ, ಸಿಟಿಗೆ ಕಳಿಸಿದ್ರು. ಅಲ್ಲಿ ಹೋದ. ಅವನು PUC ಸೆಕೆಂಡ್ ಇಯರ್ PUC ಫಸ್ಟ್ ಕ್ಲಾಸ್ನಲ್ಲಿ ಪಾಸಾದ. ಅವನು ಅಲ್ಲಿ ಕೂಡ ಅಲ್ಲಿಂದ ಅವನಿಗೆ ಬೇರೆ ಡಿಗ್ರಿ ಮಾಡಿಸ್ದ. 2 ಡಿಗ್ರಿ ಆಯಿತು. ಎಲ್ಲ ಸ್ಟ್ಯಾಂಡರ್ಡು. ಅವನಿಗೆ ಡ್ರೆಸ್ಸು, ಆ ಪುಸ್ತಕ, ಅದು ಇದು ಕಂಡವ್ರ ಮುಂದೆ ಭಿಕ್ಷೆ ಎತ್ತಿ ಆ ಮಗನನ್ನು ದೊಡ್ಡ ವಿದ್ಯಾವಂತನಾಗಿ ಮಾಡ್ದ. ಅವನು ಓದಿದ ಮೆರಿಟ್ ನೋಡಿಬಿಟ್ಟು ಅವನಿಗೆ IPSನಲ್ಲಿ ಕೂಡ ಸೀಟ್ ಸಿಕ್ತು. IPS ಆಫೀಸರ್ಗೆ ಕೂಡ ಅವನು ಎಕ್ಸಾಮ್ ಬರೆದ. ಎಕ್ಸಾಮ್ನಲ್ಲಿ ಭಾರತ ದೇಶದಲ್ಲಿ ಮೊದಲನೆಯ ಸ್ಥಾನದಲ್ಲಿ ಅವನು ಪಾಸಾದಾಗ ಅಲ್ಲಿಯ MLA ಅವರು ಹೇಳಿದ್ರು, ಆ ಹುಡುಗನಿಗೆ ಮಾತ್ರ ಸನ್ಮಾನ ಇಟ್ಕೋಬಾರ್ದು, ಆ ಹುಡುಗನಿಗೆ ಎತ್ತ ಒಕ್ಕಣ್ಣ, ಆ ಹೋಟ್ಲ್ ಓನರ್, ಅವನಿಗೂ ಕೂಡ ಸನ್ಮಾನ ಮಾಡಬೇಕು. ಎಷ್ಟು ಕಷ್ಟಪಟ್ಟು ಓದಿಸಿದ್ದಾನೆ, ಅವನ ಶ್ರಮ ನಾವು ಇವನ ಮೂಲಕ ನೋಡ್ತಾ ಇದ್ದೀವಿ. ನಾಳೆನೇ ಅವನಿಗೆ ಹೋಟ್ಲಿಗೆ ಹೋಗಿ ಅವನನ್ನು ಕರ್ಕೊಂಡು ಬನ್ನಿ, ಅವನಿಗೊಂದು ಹೂವಿನಾರ ಹಾಕಿ, ಅವನಿಗೊಂದು ಶಾಲ್ ಹಾಕಿ, ಅವನಿಗೇನಾದರೂ ಪ್ರೆಸೆಂಟ್ ಕೊಡೋಣ ಅಂತ ಮಾತಾಡಿ ಮಗನಿಗೆ ಕರೆದು ಹೇಳಿದ್ರು. IPS ಮಾಡಿದವನಿಗೆ, ನಾಳೆ ನಿಮ್ಮ ತಂದೆಯನ್ನು ಕರೆಯೋದಕ್ಕೆ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ, ನಿಮ್ಮ ತಂದೆಯನ್ನು ಕೂಡ ಸನ್ಮಾನ ಮಾಡ್ತೀವಿ ಅಂದಾಗ ಮಗನ ಮನಸ್ಸು ಹೊಡೆದೋಯ್ತು. IPS ಆಫೀಸರ್ ತನ್ನ ತಂದೆ ಒಂದು ರಸ್ತೆಯಲ್ಲಿ ಒಂದು ಪೆಟ್ಟಿಗೆ ಹೋಟ್ಲ್ ಇಟ್ಕೊಂಡವನು. ಒಕ್ಕಣ್ಣ ಭಟ್ರು ಅಂತ ಹೇಳ್ತಾರೆ. ನನಗೆ ಶೇಮ್.
ನಾಳೆ ನನ್ನ ತಂದೆ ವೇದಿಕೆ ಮೇಲೆ ಬಂದಾಗ ಇದನ್ನು ಅವರು ತುಂಬ ದೊಡ್ಡದಾಗಿ ಹೋಗಲು ಹೇಳ್ತಾರೆ, ಒಕ್ಕಣ್ಣನ ಮಗ, ಒಕ್ಕಣ್ಣನ ಮಗ, ಒಕ್ಕಣ್ಣ ಹೋಟ್ಲ್ ಭಟ್ಟನ ಮಗ ಅಂತ ಹೇಳ್ತಾರೆ. ಇವನಿಗೊಂಥರ ಆಯಿತು. ನಾನು ದೊಡ್ಡ ಆಫೀಸರ್, ನನ್ನ ಮುಂದೆ ಎಷ್ಟೋ ಜನ ಕೈ ಕಟ್ಟಿ ನಿಲ್ತಾರೆ. ಇಂಥ ಸಮಯದಲ್ಲಿ ನಾನೊಬ್ಬ ಒಕ್ಕಣ್ಣ ಹೋಟ್ಲ್, ಸಣ್ಣ ಪುಟ್ಟ ಬೀದಿ ಹೋಟ್ಲ್ ಅವನ ಮಗ ಅಂತಂದರೆ ಎಷ್ಟು ಶೇಮ್ ಆಗತ್ತೆ. ಇವನು ಸೀದಾ ಮನೆಗೆ ಬಂದ, ಅಪ್ಪ ನನಗೆ ಕಾಲೇಜ್ನಲ್ಲಿ ಎಲ್ಲ ಕಡೆ ಒಕ್ಕಣ್ಣ ಹೋಟ್ಲ್ ಮಗ, ಒಕ್ಕಣ್ಣ ಒಕ್ಕಣ್ಣ ಕೇಳಿ ಸಾಕಾಗಿದೆ. ನಾಳೆ ನಿನಗೆ ಮಿನಿಸ್ಟ್ರ್ ಅವರೆಲ್ಲ ಕರೆಯೋಕ್ಕೆ ಬರ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿತೀನಿ, ಮಗನ ಮೇಲೆ ಏನಾದರೂ ಒಂದು ಸ್ವಲ್ಪ ಪ್ರೀತಿ ಅಭಿಮಾನ ಇತ್ತು ಅಂದರೆ ಅರ್ಥ ಮಾಡ್ಕೊ. ನಾಳೆ ನೀನು ಅಲ್ಲಿ ಬಂದು ಸ್ಟೇಜ್ನಲ್ಲಿ ಕೂತ್ಕೊಳ್ತೀಯ, ಊರಿನವರೆಲ್ಲ ಹೇಳ್ತಾರೆ ಒಕ್ಕಣ್ಣ ನೋಡಲ್ಲಿ ಒಕ್ಕಣ್ಣ ಅಲ್ಲಿ ಕೂತಿದ್ದಾನೆ ಅಂತ. ನಿನ್ನ ಮಗ ಅಂತ ಅನ್ನಿಸ್ಕೋಬೇಕಾದ್ರೆ ನನಗೆ ಕ್ಷೇಮ ಆಗತ್ತಪ್ಪ. ದಯವಿಟ್ಟು ಹಾಗೆ ಮಾಡಬೇಡ ನೀನು. ನನಗೆ ನನ್ನ ಮೇಲೆ ಒಂದು ಅಭಿಮಾನ ಇತ್ತು ಅಂದರೆ ನಾಳೆಯಿಂದ ಒಂದು ವಾರ ನೀನು ಊರು ಬಿಟ್ಟು ಹೋಗ್ಬಿಡು. ಇದೆಲ್ಲ ಆದಮೇಲೆ ನೀನು ಬಾ ಅಂತಂದ. ಅವನ ಕಣ್ಣಲ್ಲಿ ನೀರು ಬಂತು, ಒಕ್ಕಣ್ಣನ ಕಣ್ಣಲ್ಲಿ. ರಾತ್ರಿ ಕೂತ್ಕೊಂಡು ಏನೋ ಬರೆದಿಟ್ಟು ಬೆಳಗ್ಗೆ ಅವನು ಊರು ಬಿಟ್ಟು ಹೋಗ್ಬಿಟ್ಟ. ಮಗ ಬಂದು ನೋಡ್ತಾನೆ, ಅಪ್ಪ ಇಲ್ಲ, ಒಂದೇ ಸಂತೋಷ, ಸಾಧ್ಯ ದರಿದ್ರ ತೊಲಗ್ತು, ಏನು IPS ಆಫೀಸರ್ ನಾನು ಅಂತ. ಅದರಲ್ಲೊಂದು ಪತ್ರ ಇತ್ತು, ತೆಗ್ದ, ಓಪನ್ ಮಾಡ್ದ, ಓದ್ದ. ಆ ಪತ್ರದಲ್ಲಿ ಹೀಗಿತ್ತು, ಮಗ ನಿನಗೆ ಸಂತೋಷ ಆಯಿತಾ? ನಾ ಹೋಗ್ಬಿಟ್ಟೆ, ಇನ್ನೆಂದೂ ವಾಪಸ್ ಬರಲ್ಲ ಕಣ. ನೀನು ಚೆನ್ನಾಗಿರಬೇಕು ಅಂತ ನಾನು ಇಷ್ಟು ದಿನ ಕಷ್ಟಪಟ್ಟೆ. ಆದರೆ ಒಂದು ರಹಸ್ಯ ನಾನು ಹೇಳಲೇಬೇಕು ನಿನಗೆ, ಅದು ಹೇಳದೇ ಇದ್ದರೆ ಹೇಗೆ? ನೀನು IPS ಆಫೀಸರ್ ಆಗಿ ಪಟ್ಟ ತಗೊಳ್ಳುವಾಗ ಈ 2 ಕಣ್ಣಿಂದ ನೋಡಬೇಕು ಅಂತಿದ್ದೆ. ಆದರೆ ನನಗಿರೋದು ಒಂದೇ ಕಣ್ಣು. ಇನ್ನೊಂದು ಕಣ್ಣು ಏನಾಯಿತು ಅಂತ ನೀನು ಕೇಳಲಿಲ್ಲ, ನಾನು ಹೇಳಬೇಕಲ್ಲ, ಇನ್ಮೇಲೆ ಬರಲ್ಲ. ಅದಕ್ಕೆ ಈ ರಹಸ್ಯವನ್ನು ಈ ಪತ್ರದ ಮೂಲಕ ಹೇಳ್ತಾ ಇದ್ದೀನಿ. ಮಗ, ನಿಮ್ಮ ತಾಯಿ ಸತ್ತು ಹೋದಾಗ ನೀನು 2-3 ವಯಸ್ಸಿನ ಸಣ್ಣ ಮಗು. ನೀನು ಆಟ ಆಡ್ತಾ ಇದ್ದೆ, ಕೆಳಗೆ ಬಿದ್ದ ಪೆನ್ಸಿಲ್ ತಗೊಂಡು ಏನೋ ಗೀಚಾಕ್ ಹೋಗಿ ಒಂದು ಕಣ್ಣು ನೀನು ಚುಚ್ಕೊಂಡ್ಬಿಟ್ಟೆ. ನಿನ್ನ ಒಂದು ಕಣ್ಣೊಳಗೆ ಪೆನ್ಸಿಲ್ ಹೋಯಿತು. ಹಾಗೆ ಎತ್ಕೊಂಡು ಹೋಗಿ ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟ್ರ್ ಆ ಪೆನ್ಸಿಲ್ ತೆಗೆದ್ರು, ಈ ಕಣ್ಣನ್ನು ಈಗಲೇ ತೆಗಿಬೇಕು, ಯಾರಾದರೂ ಕಣ್ಣು ಕೊಟ್ಟರೆ ಆಗಲೇ ಕಣ್ಣು ಹಾಕ್ಬೋದು ಅಂದರು. ತಕ್ಷಣ ನಾನು ಹೇಳಿದೆ, ನನ್ನ ಕಣ್ಣು ಕೊಡಿ, ನನ್ನ ಮಗ ಪ್ರಪಂಚ ನೋಡಲಿ ಅಂತಂದೆ. ಆವತ್ತು ನನ್ನ ಒಂದು ಕಣ್ಣು ತೆಗೆದು ನಿನಗೆ ಹಾಕಿ ನಿನ್ನ ಕಣ್ಣು ಬಂತು ಮಗ. ಆಗ ನಾನು ಒಕ್ಕಣ್ಣನಾದೆ. ಇವತ್ತು ಲೋಕ ಎಲ್ಲ ನನ್ನನ್ನು ಒಕ್ಕಣ್ಣ ಅಂತಾರಲ್ಲ, ಹಾಗೆ ನಿನ್ನನ್ನು ಒಕ್ಕಣ್ಣ IPS ಆಫೀಸರ್ ಅಂತ ಕರಿಬಾರ್ದು ನೋಡು. ಅದಕ್ಕೆ ನಾನು ನನ್ನ ಕಣ್ಣು ತೆಗೆದು ನಿನಗೆ ಕೊಟ್ಟೆ ಮಗ. ಪರವಾಗಿಲ್ಲ, ಒಂದು ಕಣ್ಣು ನಾನು ನೋಡದೇ ಇದ್ದರೂ ಕೂಡ ನನ್ನ ಒಂದು ಕಣ್ಣು ನಿನ್ನಲ್ಲೇ ಇದ್ದು ನೀನು IPS ಹಾಕೋದನ್ನು ನೋಡ್ತಾ ಇದೆಯಲ್ಲ, ಸಾಕು. ಇನ್ಮೇಲೆ ನಾ ಬರೋದಿಲ್ಲ. ನೀ ಚೆನ್ನಾಗಿರು, ಎಲ್ಲೇ ಇದ್ರೂ ನೀ ಚೆನ್ನಾಗಿರು. ಮಗನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಸುರಿಯಿತು. ಆತ್ಮೀಯರೇ, ತಂದೆ ಅಂತಾರೆ, ತಂದೆಗೆ ಮಾತ್ರ ಇದೆಲ್ಲ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ದೇವರು ಹೇಳಿದ್ರು, ನಿನ್ನ ತಂದೆಯ ಆಶೀರ್ವಾದ. ಇವತ್ತು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಆಶೀರ್ವಾದ. ಅವರ 3 ಜನರ ಹೆಸರು ಬೈಬಲ್ನಲ್ಲಿ ನಿಲ್ತು. ಅಬ್ರಹಾಮನ ದೊಡ್ಡ ಮಗ ಇಸಾಕ, ಇಸಾಕನ ದೊಡ್ಡ ಮಗ ಎಸಾವ. ಆದರೆ ಎಸಾವನ ಹೆಸರು ಇಲ್ಲ, ಯಾಕೋಬನ ಹೆಸರು ಬಂತು. ಯಾಕೆ? ತಂದೆ ಇಸಾಕನ ಆಶೀರ್ವಾದ ಎಸಾವನಿಗೆ ಬರಲಿಲ್ಲ, ಯಾಕೋಬನಿಗೆ ಬಂತು. ವಯಸ್ಸಾದ ಇಸಾಕ ಕಣ್ಣು ಮಬ್ಬಾಗಿ ಸಾಯುವ ಸಮಯದಲ್ಲಿ ಎಸಾವನನ್ನು ಕರೆದು ಹೇಳ್ದ, ಮಗ, ಯಾವುದಾದ್ರೂ ಒಂದು ಪ್ರಾಣಿಯನ್ನು ಬೇಟೆ ಮಾಡಿ ಒಂದು ಪದಾರ್ಥ ಮಾಡಿಕೊಡು, ಅದನ್ನು ತಿಂದು ನಾನು ನಿನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಬೇಕು. ಎಸಾವ ಕುದುರೆ ತಗೊಂಡು ಹೋದ, ಕಾಡಿನಲ್ಲಿ ಹೋದ, ಬೇಟೆ ಆಡಕ್ಕೆ ಹೋದ. ಸಮಯ ನೋಡಿ ರೆಬೆಕ್ಕಾ ದೇವರ ಚಿತ್ತದಂತೆ ಮನೆಯಲ್ಲಿದ್ದ ಕುರಿಯನ್ನು ಕೊಯ್ದು ಒಂದು ಅತ್ಯುತ್ತಮವಾದ ಪದಾರ್ಥ ಮಾಡಿ ಯಾಕೋಬನಿಗೆ ಅಣ್ಣನ ವೇಷ ತೊಡಿಸಿ ತಂದೆ ಮುಂದೆ ಕಳಿಸಿದ್ಲು. ತಂದೆ ಆಹಾರವನ್ನು ತಿಂದ, ಮಗನನ್ನು ಹಪ್ಪಿಕೊಂಡ, ಮೂಸು ನೋಡ್ದ, ಓಹೋ ಇವನು ಈ ಎಸಾವನೇ ಇರಬೇಕು ಅಂತ ಅವನ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವಾದವನ್ನು ಮಾಡ್ದ. ತಕ್ಷಣ ಎಸಾವ ಬಂದ, ಪ್ರಾಣಿಯನ್ನು ಪದಾರ್ಥ ಮಾಡಿ ತಂದೆ ಹತ್ರ ಬಂದಾಗ ತಂದೆ ಹೇಳ್ದ, ನಾನು ಆಲ್ರೆಡಿ ಆಶೀರ್ವಾದ ಮಾಡಾಯಿತು ಮಗ. ತಕ್ಷಣ ಅಂದ, ಅಪ್ಪ ಅದು ನಾನಲ್ಲ, ಅದು ಯಾಕೋಬ ಮೋಸ ಮಾಡಿಬಿಟ್ಟ, ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡು. ಅವನಂದ ಇಸಾಕ, ಇಲ್ಲ, ಅವನ ಮೇಲೆ ನಾನು ಕೈ ಇಟ್ಟು ಆಶೀರ್ವಾದ ಮಾಡಿಬಿಟ್ಟೆ, ಏನು ಮಾಡೋಕ್ಕಾಗಲ್ಲ ನನಗೆ. ಇವತ್ತು ನಿಮ್ಮ ತಂದೆ ನಿಮ್ಮ ತಲೆ ಮೇಲೆ ಕೈ ಇಟ್ಟಿದ್ದಾರ, ನಿಮ್ಮ ತಂದೆ ನಿಮ್ಮ ತಲೆ ಮೇಲೆ ಕೈ ಇಟ್ಟು ಒಂದು ಆಶೀರ್ವಾದ ಮಾಡಿದಾರ? ಯೋಚನೆ ಮಾಡಿ ನೋಡಿ. ಅಬ್ರಹಾಮನ ದೇವರು, ಇಸಹಾಕನ ದೇವರು, ಎಸಾವನ ದೇವರು ಅಂತ ಬರಬೇಕಾದ ಜಾಗದಲ್ಲಿ ತಮ್ಮನಾದ ಯಾಕೋಬನ ದೇವರು ಅಂತ ಬಂತು. ಅಣ್ಣನ ಹೆಸರು ಅಡ್ರೆಸ್ಸೇ ಇಲ್ಲ. ಇವತ್ತು ಎಸಾವ ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಿನ್ನ ತಂದೆಯ ಆಶೀರ್ವಾದ ನಿನಗಿದೆಯಾ ಅಂತ ನೋಡು. ಪ್ರೈಸ್ ದ ಲಾರ್ಡ್. ನಮ್ಮ ಟೀಮ್ನಲ್ಲಿ ಅಲೆಕ್ಸ್ ಅಂತ ಒಬ್ಬರು ಇದ್ದಾರೆ ಕೇರಳದಲ್ಲಿ. ಅವರು ಸಾಕ್ಷಿ ಹೇಳುವಾಗ ಹೇಳ್ತಾರೆ, ನಮ್ಮ ತಂದೆ ಒಂದು ಅಂಗಡಿ ನಡೆಸ್ತಾ ಇದ್ರು ಸಮುದ್ರ ತೀರದಲ್ಲಿ.
ನಾನು ನನ್ನ 3 ಜನ ತಂಗಿಯರು ಶಾಲೆಗೆ ಹೋಗಿ ಬರ್ತೀವಿ, ಅಂಗಡಿ ಬೆಂಕಿ ಹತ್ಕೊಂಡು ನನ್ನ ಮನೆ ಎಲ್ಲ ಸರ್ವನಾಶವಾಗಿತ್ತು. ಅಲ್ಲಿದ್ದವರು ಹೇಳಿದ್ರು, ನಿಮ್ಮ ತಂದೆ ಬೆಂಕಿ ಸುಟ್ಕೊಂಡ್ಬಿಟ್ಟಿದ್ದಾರೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಾನು ನನ್ನ ತಂಗಿಯರು ಕರ್ಕೊಂಡು ಆಸ್ಪತ್ರೆಗೆ ಓಡೋದೆ, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಡಾಕ್ಟ್ರ್ ಹೇಳಿದ್ರು 80% ಸುಟ್ಟೋಗಿದೆ, ಉಳಿಯೋ ಚಾನ್ಸಸ್ ಇಲ್ಲ. ಅವ್ರ ಪ್ರಜ್ಞೆ ಇದೆ, ಮಾತಾಡ್ತಾ ಇದ್ದಾರೆ, ಉಳಿಯೋದಿಲ್ಲ. ನಾನು ಹೋಗಿ ಅಪ್ಪ ಅಂತ ಕಣ್ಣೀರು ಹಾಕಿದೆ. ಅಪ್ಪ ಅಂದರು, ಮಗ ಎಲ್ಲ ಹೋಯ್ತು ಕಣ್ಲ, ಎಲ್ಲ ಸುಟ್ಟು ಹೋಯ್ತು ಕಣ್ಲ, ಏನು ಇಲ್ಲ ಕಣ್ಲ ನನ್ನ ಹತ್ರ ನಿನಗೆ ಕೊಡೋಕ್ಕೆ, ಇದೋ ನಾ ಸಾಯ್ತಾ ಇದ್ದೀನಿ ಕಣ್ಲ, ಹತ್ರ ಬಾರ್ಲಾ ಅಂತ ಕರೆದು ನನ್ನ ತಲೆ ಮೇಲೆ ಕೈ ಇಟ್ಟು, ಆಶೀರ್ವಾದ ಒಂದೇ ಇದೆ ಕಣ್ಲ ನನ್ನ ಹತ್ರ, ಆಶೀರ್ವದಿಸ್ತೀನಿ ಯೇಸುವೆ, ನಿನ್ನ ನಾಮದಲ್ಲಿ ನನ್ನ ಮಗನಿಗೆ ಆಶೀರ್ವಾದ ಮಾಡ್ತೀನಿ ಅಂತ ಕಣ್ಣು ಮುಚ್ಕೊಂಡ್ರು. ಆವತ್ತಿನಿಂದ ನಾನು ಏನು ಕೆಲಸ ಮಾಡಿದ್ರು ನನಗೆ ಸಕ್ಸಸ್ ಆಯಿತು. ನನ್ನ 3 ಜನ ತಂಗಿಯರಿಗೆ ಮನೆ ಕಟ್ಟಿಸಿ ಮದುವೆ ಮಾಡಿಕೊಟ್ಟೆ. ದುಬೈನಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದೀನಿ, ಕೇರಳದಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿದ್ದೀನಿ. ನನ್ನ ತಂದೆಯ ಆಶೀರ್ವಾದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಒಂದು ಸಲ ನಾನು ಭದ್ರಾವತಿಗೆ ಹೋಗಿದ್ದೆ, ನಮ್ಮ ತಮ್ಮಂದರ ಮನೆಗೆ. ಭದ್ರಾವತಿ ಮುಗಿಸ್ಕೊಂಡು ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ದಾರಿಯಲ್ಲಿ ಬಸ್ನಲ್ಲಿ ನನ್ನ ಪಕ್ಕದಲ್ಲಿ ಯಾರೋ ಬಂದು ಕೂತ್ಕೊಂಡ್ರು. ಬಂದು ಕೂತವರು ನನ್ನನ್ನು ನೋಡಿ, ಸಿನಿಮಾ ಆ್ಯಕ್ಟರ್ ಟಿ ಕೆ ಜಾರ್ಜ್ ಅಲ್ವಾ ಅಂದರು. ಹೌದು. ಈಗ ಯಾವ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀರಾ? ನಾನಂದು ಈಗೆಲ್ಲ ಬಿಟ್ಬಿಟ್ಟೆ, ನಾನು 10-15 ವರ್ಷ ಆಯಿತು ದೇವ್ರ ಕೆಲಸ ಮಾಡ್ತಾಯಿದ್ದೀನಿ. ತಲೆಗಿಲೆ ಕೆಟ್ಟಿದೆಯಾ? ಕೆಟ್ಟಿತ್ತು, ಈಗ ಸರಿಯಾಗಿದೆ ಅಂದೆ. ಅವ್ರಿಗೆಲ್ಲ ಹೇಳಿದೆ, ನನ್ನ ಜೀವನ ಅನುಭವವೆಲ್ಲ ಹೇಳಿದೆ. ಆವಾಗ ಅವರು ನನ್ನ ಮುಂದೆ ಕಣ್ಣೀರಿನಿಂದ ಹೇಳಿದರು, ಜಾರ್ಜ್ ಅವರೇ, ನನಗಾಗಿ ಪ್ರಾರ್ಥಿಸ್ರಿ, ತುಂಬ ಕಷ್ಟದಲ್ಲಿದ್ದೀನಿ, ತುಂಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಚಿಂತೆಯಲ್ಲಿದ್ದೀನಿ. ದೇವರಾಗಿ ಇವತ್ತು ನಿಮ್ಮ ಹತ್ರ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ. ನಾನು ಎಲ್ಲ ಮುಗಿಸಿದ್ದೀನಿ, ಎಲ್ಲ ದೇವರ ಹತ್ರ ಹೋಗಿದ್ದೀನಿ, ಯೇಸು ಹತ್ರ ಹೋಗಿಲ್ಲ. ನೀವು ನನಗಾಗಿ ಯೇಸು ಹತ್ರ ಪ್ರಾರ್ಥಿಸ್ರಿ. ನಾನು ಕೇಳಿದೆ, ಏನು ಪ್ರಾಬ್ಲಮ್? ಇಲ್ಲ ಬ್ರದರ್, ಇಲ್ಲಿ ಚೆನ್ನಗಿರಿ ಮತ್ತು ಭದ್ರಾವತಿ ಮಧ್ಯದಲ್ಲಿ ಒಂದು ಹಳ್ಳಿಯಲ್ಲಿ ಬೆಟ್ಟದ ಕೆಳಗಡೆ ನನ್ನ 6 ಎಕರೆ ಜಮೀನಿದೆ, ನನ್ನ ಮನೆ ಇದೆ. ಮನೆಯಲ್ಲಿ ತಾಯಿ ಇದ್ದಾರೆ, ಹೆಂಡತಿ ಇದ್ದಾರೆ, 3 ಜನ ಹೆಣ್ಮಕ್ಳಿದ್ದಾರೆ. ಮಳೆ ಬಂದು 4-5 ವರ್ಷ ಆಯಿತು. ಮಳೆ ನೀರಿನಲ್ಲೇ ನನ್ನ ಬೇಸಾಯ. 4-5 ವರ್ಷದಿಂದ ಬೀಜ ಬಿತ್ತಿದ್ದು ಯಾವುದು ಮೊಳಕೆ ಹೊಡೀತಿಲ್ಲ. ಬ್ಯಾಂಕ್ ಲೋನ್ ಮಾಡಾಯಿತು, ಹೆಂಡತಿ ಬಂಗಾರ ಮಾರಾಯಿತು, ಮಕ್ಕಳು ಬಂಗಾರ ಮಾರಾಯಿತು, ಎಲ್ಲರ ಹತ್ರ ಸಾಲ ತೊಗೊಂಡಾಯಿತು. ಏನೂ ಮಾಡೋಕ್ಕಾಗಲ್ಲ, ಮೈ ತುಂಬ ಸಾಲ. 6 ಎಕರೆ ಜಮೀನು ಒಣಗಿ ಹೋಗ್ಬಿಟ್ಟಿದೆ. ಲೈಟ್ ಫೀಸ್ ಕಟ್ಟಿಲ್ಲ ಅಂತ ಲೈಟ್ ಎಲೆಕ್ಟ್ರಿಕ್ ಫೀಸ್ ತೊಗೊಂಡೋಗಿದ್ದಾರೆ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಹೆಂಡತಿ ಮಕ್ಕಳಿಗೆ ಒಳ್ಳೆ ಊಟ ಕೊಟ್ಟು ಎಷ್ಟೋ ದಿನ ಆಯಿತು, ಮನೆಯಲ್ಲಿ ಸಾರು ಮಾಡಿ ಎಷ್ಟೋ ದಿನ ಆಯಿತು, ಹಾಲು ತೊಗೊಂಡು ಎಷ್ಟೋ ದಿನ ಆಯಿತು, ನುಚ್ಚಕ್ಕಿ ಸೊಸೈಟಿ ಅಕ್ಕಿ ತೊಗೊಂಡು ಬಂದು ಬೇಯಿಸಿ ಉಪ್ಪು ಹಾಕಿ ಮೆಣಸಿನ್ಕಾಯಿ ನೆಂಚ್ಕೊಂಡು ಊಟ ಮಾಡ್ತಿದ್ದೀವಿ, ಉಪ್ಪಿನಕಾಯಿ ತಿಂದು ಊಟ ಮಾಡ್ತಾಯಿದ್ದೀವಿ. ಕಾಫಿ ಕುಡಿದು ಎಷ್ಟೋ ದಿನ ಆಯಿತು, ಮಾಂಸ ಮೀನು ತಿಂದು ಎಷ್ಟೋ ದಿನ ಆಯಿತು. ನಾನೀಗ ಭದ್ರಾವತಿಯಲ್ಲಿ ಗಾರಿ ಕೆಲಸ, ಕಟ್ಟಡ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. 80 ರೂಪಾಯಿ ಸಂಬಳ ಕೊಡ್ತಾರೆ ಒಂದು ದಿನಕ್ಕೆ. ವಾರದಲ್ಲಿ 2 ದಿನ ಕೆಲಸ ಸಿಗುತ್ತೆ. 2 ದಿನದಲ್ಲಿ 160ರಲ್ಲಿ 40-50 ರೂಪಾಯಿ ಬಸ್ ಚಾರ್ಜ್ ಆಗುತ್ತೆ. ಉಳಿದ 100 ರೂಪಾಯಿನಲ್ಲಿ ನುಚ್ಚಕ್ಕಿ ತಗೊಂಡು ಬಂದು ಸೀಮೆಣ್ಣೆ ದೀಪದ ಕೆಳಗೆ ನನ್ನ ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾನು ಮನೆ ಬಿಟ್ಟು ಬರುವಾಗ ಹೆಂಡತಿ ಹೇಳಿದ್ಲು, ಸಾಯಂಕಾಲಕ್ಕೆ ಅಕ್ಕಿ ಇಲ್ಲ ರೀ, ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಬನ್ನಿ, ಒಂದು ಸ್ವಲ್ಪ ಉಪ್ಪು ತೊಗೊಂಡು ಬನ್ನಿ, ಒಂದು ಮೆಣಸಿನ್ಕಾಯಿ ಒಂದು 4 ಆಣೆ ತೊಗೊಂಡು ಬನ್ನಿ. ನಾಳೆ SSLC ಆಲ್ ಟಿಕೆಟಿಗೆ 50 ರೂಪಾಯಿ ಕಟ್ಟಬೇಕು, ಕಟ್ಟಲಿಲ್ಲ ಅಂದರೆ ಈ ವರ್ಷ ಎಕ್ಸಾಮಿಗೆ ಕೂರಿಸಲ್ಲ ರೀ ದೊಡ್ಡ ಮಗಳಿಗೆ ಅಂತಂದರು. 50 ರೂಪಾಯಿ ಎಲ್ಲಿಂದ ಆದರೂ ತೊಗೊಂಡು ಬನ್ನಿ. ಬೆಳಗ್ಗೆನೇ ಬಂದು ಕೆಲಸ ಹುಡುಕಿದೆ, ಯಾರೂ ಕೆಲಸ ಕೊಡಲಿಲ್ಲ. ಸ್ನೇಹಿತರ ಹತ್ರ 100 ರೂಪಾಯಿ ಸಾಲ ಕೇಳಿದೆ, ಯಾರೂ ಕೊಡಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೊನೆಗೆ 2:30-3 ಗಂಟೆಗೆ ನಾನು ಬ್ಲಡ್ ಬ್ಯಾಂಕಿಗೆ ಹೋದೆ. ನನ್ನ ರಕ್ತ ಒಂದು ಬಾಟ್ಲು ಮಾರಿದೆ. 250 ರೂಪಾಯಿ ಕೊಟ್ಟರು ಬ್ರದರ್. 50 ರೂಪಾಯಿ ನನ್ನ ಮಗಳಿಗೆ ಫೀಸ್ ತೆಗೆದಿಟ್ಟೆ. ಅಕ್ಕಿ ತಗೊಂಡೆ, ಬೇಳೆ ತಗೊಂಡೆ, ಬೂತಾಯಿ ಮೀನು ತಗೊಂಡೆ, 20 ರೂಪಾಯಿ kg ಹಾಲು ತಗೊಂಡೆ, ಬೇಳೆ ತಗೊಂಡೆ, ಖಾರದ ಪುಡಿ ತಗೊಂಡೆ, ಎಲ್ಲ ತಗೊಂಡೆ, ಎಣ್ಣೆ ತಗೊಂಡೆ. ಇವತ್ತು ನಮ್ಮ ಮನೆಯಲ್ಲಿ ಮೀನು ಸಾರು ಮಾಡಿ ಮಕ್ಕಳು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಬ್ರದರ್. ನನ್ನ ಮಕ್ಕಳು ಮೀನು ಸಾರು ತಿಂದು ಎಷ್ಟೋ ವರ್ಷ ಆಗಿದೆ ಬ್ರದರ್. ನನ್ನ ರಕ್ತ ಮಾರಿದೆ ಬ್ರದರ್, ನನ್ನ ರಕ್ತ ಮಾರಿದ್ದೀನಿ ಬ್ರದರ್. 4 ವರ್ಷದಲ್ಲಿ 6 ಸಲ ರಕ್ತ ಮಾರಿದ್ದೀನಿ ಬ್ರದರ್. ನನ್ನ ರಕ್ತ ಮಾರಿ ನನ್ನ ಹೆಂಡತಿ ಮಕ್ಕಳು ನನ್ನ ತಾಯಿಗೆ ಊಟ ಕೊಡ್ತಾ ಇದ್ದೀನಿ. ಸಂತೋಷ ಆಗ್ತಾಯಿದೆ ಬ್ರದರ್. ಇವತ್ತು ನನ್ನ ಹೆಂಡತಿ ಮಕ್ಕಳೆಲ್ಲ ಮೀನು ಸಾರು ಊಟ ಮಾಡ್ತಾರೆ ಬ್ರದರ್. ಒಳ್ಳೆ ಅಕ್ಕಿ ತೊಗೊಂಡೆ ಬ್ರದರ್. ಇವತ್ತು ತುಂಬ ಒಳ್ಳೆ ಬೆಲೆ ಬಾಳೋ ಅಕ್ಕಿ ತೊಗೊಂಡೆ. ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಕೇಳಿದೆ, ನೀವು ರಕ್ತ ಮಾರಿದ್ದು ಮನೆಯಲ್ಲಿ ಹೇಳ್ತೀರಾ? ಇಲ್ಲ ಬ್ರದರ್, ಹೇಳಿದ್ರೆ ಅವ್ರು ಯಾರು ಊಟ ಮಾಡಲ್ಲ ಬ್ರದರ್. ಹೌದು, ಊಟ ಮಾಡಲ್ಲ ಬ್ರದರ್. ಹೌದು ಸ್ನೇಹಿತರೆ, ನಿಮ್ಮ ತಂದೆ ಎಷ್ಟು ಸಲ ರಕ್ತ ಮಾರಿದಾರೋ ಏನು ನಿಮಗೆ ಗೊತ್ತಿಲ್ಲ, ನಿಮಗೆ ಹೇಳಲ್ಲ. ಯಾಕೆ ಅಂದರೆ ನೀವು ಊಟ ಮಾಡಲ್ಲ. ಇವತ್ತು ನೀವು ಹಾಕಿರೋ ಬಟ್ಟೆ ನಿಮ್ಮ ತಂದೆ ರಕ್ತ ಮಾರಿರ್ಬೋದು.
ರಕ್ತ ಮಾರಿರಲೇಬೇಕು ಅಂತಿಲ್ಲ. ನಿಮ್ಮ ತಂದೆ ಕೆಲಸ ಮಾಡೋ ಜಾಗದಲ್ಲಿ ಅಭರ ಹೊರಲಾರ್ದೆ ಅವರು ರಕ್ತ ವಾಂತಿ ಮಾಡಿರ್ಬೋದು. ಮನೆಯಲ್ಲಿ ಹೇಳಲ್ಲ, ಯಾಕೆಂದರೆ ನೀವು ಬೆಳಿಬೇಕು, ನನ್ನ ಮಗಳಿಗೆ ಮದುವೆ ಮಾಡಬೇಕು, ನನ್ನ ಮಗ ವಿದ್ಯಾಭ್ಯಾಸಕ್ಕೆ ಬೇಕು, ಅದಕ್ಕೆ ನಾನು ದುಡಿಬೇಕು ಅಂತ ಕಷ್ಟಪಡ್ತಾ ಇರ್ತಾರೆ. ಹುಬ್ಳಿಯಲ್ಲಿ ಒಬ್ಬರು ನನಗೆ ಪರಿಚಯ ಇದೆ, ರೈಲ್ವೇದಲ್ಲಿ ಕೆಲಸ ಮಾಡ್ತಾರೆ. ಅವರ ಹಾರ್ಟಿನ 3 ವಾಲ್ವ್ಗಳು ಬ್ಲಾಕ್ ಆಗಿದೆ 7-8 ವರ್ಷದಿಂದ. ನನ್ನ ಹತ್ರ ಹೇಳಿದ್ರು, ನನ್ನ ಮಗಳಿಗೆ ಒಂದು ಮದುವೆ ಮಾಡಬೇಕು, ನನ್ನ ಮಗ ಡಾಕ್ಟರ್ ಆಗಬೇಕು, ಅಲ್ಲಿ ತನಕ ನಾನು ಬದುಕಿರಬೇಕು. ನನ್ನ ಹಾರ್ಟಿನ 3 ವಾಲ್ವ್ಗಳು ಬ್ಲಾಕ್ ಆಗಿದೆ, ಒಂದೇ ವಾಲ್ವ್ ಸರಿಯಾಗಿರೋದು. ನಾನು ಬದುಕಬೇಕು, ನಾನು ಬದುಕಿರಬೇಕು, ಅವರೆಲ್ಲ ಸೆಟ್ಲ್ ಆಗೋ ತನಕ ನಾನು ಬದುಕಬೇಕು. ಮನೇಲಿ ಗೊತ್ತಾ? ಮನೆಗೆ ಗೊತ್ತಿಲ್ಲ. ದೇವರ ಕರುಣೆಯಿಂದ ನಾನು ಬದುಕ್ತೀನಿ ಅಂತ ಅಷ್ಟು ನಂಬಿಕೆ ಅವರಲ್ಲಿತ್ತು. ಇವತ್ತು ನಿಮ್ಮ ತಂದೆ ಕೆಲಸ ಮಾಡೋ ಜಾಗದಲ್ಲಿ ನಿಮ್ಮ ತಂದೆನ ಯಜಮಾನರುಗಳು, ಸೌಕಾರರು ಬೋಳಿ ಮಗನೇ ಸೋಳೆ ಮಗನೇ ಅಂತ ಬೈಯುವಾಗ ನಿನ್ನ ಮನೆಯಲ್ಲಿ ಬಂದು ಹೇಳಲ್ಲ, ಯಾಕೆಂದರೆ ನಿಮಗೆ ಬೇಜಾರಾಗತ್ತೆ ಅಂತ. ನಿಮ್ಮ ತಂದೆ ಕೆಲಸ ಮಾಡೋ ಜಾಗದಲ್ಲಿ ಜಾಡ್ಸಿ ಒದ್ರೆ ಕೂಡ ಮನೆಯಲ್ಲಿ ಬಂದು ಹೇಳಲ್ಲ, ಯಾಕೆಂದರೆ ನಿಮ್ಮ ತಂದೆ ಮರ್ಯಾದೆ ಹೋಗುತ್ತೆ ಅಂತ. ಎಲ್ಲವನ್ನು ಮುಚ್ಚಿಡ್ಕೊಂಡು ಒಂದು ತಂದೆ ನಿನಗಾಗಿ ಕಷ್ಟಪಡ್ತಾ ಇದ್ದಾರೆ. ಆ ತಂದೆಗೆ ನೀನು ಮುದುಕ, ಶವ, ದರಿದ್ರ ಅಂತ ವಯಸ್ಸಾದಾಗ ಮನೆಯಿಂದ ಹೊರಗೆ ಹಾಕಿದ್ರೆ, ಅಥವಾ ಕೇವಲವಾಗಿ ನಡೆಸ್ಕೊಂಡ್ರೆ, ಒಂದು ಹೆಂಡತಿ ಬಂದ ತಕ್ಷಣ 2 ಮಕ್ಕಳು ಹುಟ್ಟಿದ ತಕ್ಷಣ ವಯಸ್ಸಾದ ತಂದೆಯನ್ನು ಕಡೆಗಣಿಸಿದ್ರೆ, ತಂದೆಯನ್ನು ರೂಮಿಂದ ಹೊರಗಾಕಿ ಆ ರೂಮ್ನಲ್ಲಿ ಕಂಪ್ಯೂಟರ್ ಇಟ್ಟು ವರಾಂಡದಲ್ಲಿ ಮಲಗಿಸಿದ್ರೆ ನೀನು ಶಪಿಸಲ್ಪಟ್ಟವನಾಗಿರ್ತೀಯ ಅನ್ನೋದನ್ನು ಮರಿಬೇಡ. ನೀನು ದೇವರು ಶಿಕ್ಷಿಸೋಲ್ಲ, ನಿಮ್ಮ ತಂದೆಯ ಒಂದೊಂದು ನಿಟ್ಟುಸಿರು ನಿನ್ನ ಮನೆ ಅಸ್ಥಿವಾರವನ್ನೇ ಕದಲಾಡ್ತೆ. ನೀನು ಮನೆ ಕಟ್ಟಿಸ್ಬೋದು ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀನು ಮನೆ ಮೇಲೆ ಮನೆ ಕಟ್ಟಿಸ್ಬೋದು, ಆಸ್ತಿ ಮಾಡ್ಬೋದು, ಮನೆ ತುಂಬ ದುಡ್ಡು ಕಾಸು ಮಾಡ್ಬೋದು. ಸಮಾಧಾನ ಮಾಡ್ಕೊಳ್ಳೋಕ್ಕೆ ನೆವರ್ ನಿನಗೆ ಸಾಧ್ಯನೇ ಇಲ್ಲ. ಒಂದು ತಂದೆ ನನಗೆ ಹೇಳಿದ್ರು, ಬ್ರದರ್ ಜಾರ್ಜ್, ನಂದು ರಿಟೈರ್ಡ್ ಆಯಿತು, 8 ಲಕ್ಷ ಬಂತು ಬ್ರದರ್. ನನ್ನ ಮಗ ಜೇನಿನಂತಹ ಮಾತಾಡ್ದ, ಅಪ್ಪ ನಾವು ಬಾಡಿಗೆ ಮನೆಯಲ್ಲೇ ಇದ್ವಿ, ಕ್ವಾರ್ಟರ್ಸ್ನಲ್ಲಿದ್ವಿ, ಈಗ ಸ್ವಂತ ಮನೆ ಕಟ್ಟಣಪ್ಪ ಅಂತ 8 ಲಕ್ಷ ಕೊಟ್ಟೆ ಬ್ರದರ್. 8 ಲಕ್ಷ ತೊಗೊಂಡು ಸಲ 2 ಲಕ್ಷಕ್ಕೆ ಜಾಗ ತೊಗೊಂಡ, 5 ಲಕ್ಷಕ್ಕೆ ಮನೆ 6 ಲಕ್ಷಕ್ಕೆ ಮನೆ ಕಟ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಅರ್ಧ ಮುಕ್ಕಾಲ ಆಯಿತು, ದುಡ್ಡಿಲ್ಲ. ನನ್ನ ಹತ್ರ ಬಂದು ಹೇಳ್ದ, ಅಪ್ಪ ದುಡ್ಡು ಇನ್ನೂ 2-3 ಲಕ್ಷ ಬೇಕು ಮನೆ ಕಂಪ್ಲೀಟ್ ಆಗೋದಕ್ಕೆ. ನಾನು ಲೋನ್ ಕೇಳಿದ್ರೆ ಕೊಡಲ್ಲ, ನಾನು ಅಂಗಡಿ ಇಟ್ಟಿದ್ದೀನಿ, ಸಣ್ಣ ಅಂಗಡಿ, ಅದರ ಮೇಲೆ ಲೋನ್ ಯಾರೂ ಕೊಡ್ತಾ ಇಲ್ಲ. ಬ್ಯಾಂಕ್ನವ್ರು ಹೇಳಿದ್ರು, ನಿಮ್ಮ ಅಪ್ಪನಿಗೆ ಪೆನ್ಷನ್ 8,000 ರೂಪಾಯಿ ಬರ್ತಿದೆ, ಅದನ್ನು ಬರ್ಕೊಟ್ರೆ ಅದ್ರ ಮೇಲೆ ಲೋನ್ ಕೊಡ್ತೀವಿ ನೋಡಿ ಅಂತ. ನಾನಂದ್ರೆ ಇಲ್ಲ ನನಗೆ ಬೇಕೇ ಬೇಕು, ನನಗೆ ಪೆನ್ಷನ್ ಹಣ ನಾನು ಯಾರಿಗೂ ಕೊಡಲ್ಲ. ಅಪ್ಪ ಏನಪ್ಪ ನಿನಗೇನು ಬೇಕು, ನೀನು ಡೈಲಿ 100 ರೂಪಾಯಿ ನಾವೇ ಕೊಡ್ತೀವಿ, ಮನೆ ನಮಗೆ ಸ್ವಂತ ಆಗಿಬಿಡತ್ತಲ್ಲಪ್ಪ, ನೀವು ಏನು ಯೋಚನೆ ಮಾಡಬೇಡಪ್ಪ. ನಾನು ಇಲ್ವೇ ಅಪ್ಪ, ನಿನಗೇನು ಬೇಕಿದ್ರು ಕೊಡ್ತೀನಿ. 3 ಜನ ತಂಗಿ ಮನೆಗೆ ಹೋಗ್ಬೇಕು, ಅಲ್ಲಿಗೆ ಹೋಗ್ಬೇಕಾದ್ರೆ ದುಡ್ಡು ಕೊಡ್ತೀನಿ ನಾನು. ಸವಿಯಾದ ಮಾತುಗಳನ್ನು ಹಾಡಿದ್ರು. ನನ್ನ ಪೆನ್ಷನ್ ಹಣಕ್ಕೆ ಕೂಡ ನಾನು ಸೈನ್ ಮಾಡಿ ಲೋನ್ ತೊಗೊಂಡ್ವಿ. ಈಗ ಈ ಹಣವೇ ಇಲ್ಲ ನನ್ನ ಹತ್ರ. ಮೊದಲು 100 ರೂಪಾಯಿ ಕೊಡ್ತಾ ಇದ್ದ ನನ್ನ ಮಗ, ಆಮೇಲೆ 50 ರೂಪಾಯಿ ಆಯಿತು, ಆಮೇಲೆ ಕೆಲವು ದಿನ ದುಡ್ಡೇ ಇಲ್ಲ. ನನಗೆ ಖರ್ಚಿಗೆ ದುಡ್ಡು ಬೇಕಾದಾಗ ಊರಿಗೆಲ್ಲ ಹೋಗಬೇಕು, ಮಗಳನ್ನು ನೋಡೋಕ್ಕೆ ಹೋಗಬೇಕು, ಅವ್ರ ಮಕ್ಳಿಗೆ ಏನಾದ್ರು ತೊಗೊಂಡೋಗ್ಬೇಕು ಅಂದಾಗ ನನ್ನ ಮಗನಿಗೆ ಕೇಳಿದೆ, ಸ್ವಲ್ಪ ಕಾಸು ಕೊಡೋ, ಅಲ್ಲಿಗೆ ಹೋಗಿ ಬರ್ತೀನಿ. ಮನೆಯಲ್ಲಿ 3 ಹೊತ್ತು ತಿಂತೀಯಲ್ಲ, ಅದಕ್ಕೆಲ್ಲ ಲೆಕ್ಕ ಹಾಕ್ತೀವ ನಾವು? ಯಾಕೆ 3 ತಿಂಗಳು ತಾನೇ ಹೋಗಿ ಬಂದೆ, ಮತ್ತೇನು ಹೋಗೋದು? ದರಿದ್ರ, ಸಾಯೋ ವಯಸ್ಸಾದರೂ ಇನ್ನು ಊರು ಸುತ್ತೋದು ಬಿಟ್ಟಿಲ್ಲ, ಮುದುಕಾಗಿದೆಯಾ, ಬುದ್ಧಿ ಬರಲಿಲ್ಲ ನಿನಗೆ, ಮೂಲೆಯಲ್ಲಿ ಬಿದ್ಕೊಂಡಿರು ಅಂತ ಬೈತಾನೆ. ನಾನೀಗ ಅವನ ಹತ್ರ ದುಡ್ಡೇ ಇಸ್ಕೊಳ್ಳಲ್ಲ ಬ್ರದರ್. STD ಬೂತ್ನಲ್ಲಿ 750 ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ನಾನು ದುಡಿತೀನಿ, ನನ್ನ ಖರ್ಚು ನಾನು ನೋಡ್ಕೋತೀನಿ ಬ್ರದರ್. ಈ ಪ್ರಸಂಗದಲ್ಲಿ ಹೇಳಿ ಬ್ರದರ್, ಪೆನ್ಷನ್ ಅಥವಾ ಕೊನೆಗೆ ಹಣ ಬಂದಾಗ ಆ ಹಣದಲ್ಲಿ 1 ಲಕ್ಷನಾದರೂ ತನ್ನ ಹೆಸರಿಗೆ ಮಾಡಿಟ್ಕೊಳ್ಳಿ. ಕೆಲವು ಮಕ್ಕಳನ್ನು ನಂಬಕ್ಕಾಗಲ್ಲ ಬ್ರದರ್. ಪ್ರೈಸ್ ದಿ ಲಾರ್ಡ್. ಆ ತಂದೆಯ ಕಣ್ಣೀರು, ಆ ತಂದೆಯ ನಿಟ್ಟುಸಿರು ಸರ್ವಸ್ವ ಹಾಳಾಗೋಗುತ್ತೆ ನನ್ನ ಪ್ರೀತಿ ಸಹೋದರ. 1 ನಿಮಿಷ ಕಣ್ಗಳನ್ನು ಮುಚ್ಚಿ ನಿಮ್ಮ ತಂದೆಯನ್ನು ಮನಸ್ಸಿಗೆ ತೊಗೊಂಡು ಬನ್ನಿ. ಆ ತಂದೆಗೆ ನಾನು ಬೈದಿದ್ದೀನ, ದ್ರೋಹ ಮಾಡಿದ್ದೀನ, ಮುದುಕ ಅಂತ ಹೇಳಿದ್ದೀನ, ಮನೆಯಿಂದ ಹೊರಗೆ ಹಾಕಿದ್ದೀನ, ಹೆಂಡತಿ ಬಂದ ತಕ್ಷಣ, ಗಂಡ ಬಂದ ತಕ್ಷಣ, ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪನನ್ನು ವರಾಂಡದಲ್ಲಿ ಮಲಗಿಸಿದ್ದೀನ, ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀನ. ನೀನು ಮಗುವಾಗಿದ್ದಾಗ ನಿನ್ನನ್ನು ಎತ್ತಿ ಬೆಳೆಸಿದ ತಂದೆಯನ್ನು, ನಿನ್ನ ಮೂಗನ್ನು ಒರೆಸಿದ ತಂದೆಯನ್ನು, ನೀನು ಕಕ್ಕಸು ಮಾಡಿ ಬಂದಾಗ ತೊಳೆದ ತಂದೆಯನ್ನು ವಯಸ್ಸಾದಾಗ ಅಸಹ್ಯ ಪಟ್ಕೊಂಡಿದ್ದೀನ, ಬೆಡ್ ರೀಡನ್ನಾದಾಗ ಅಸಹ್ಯ ಪಟ್ಕೊಂಡಿದ್ದೀನ. ಯೇಸುವೆ, ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಅರಿತು ಅರಿವಿಲ್ಲದೆ ನಮ್ಮ ತಂದೆಯ ವಿರುದ್ಧ ನಾವು ಮಾಡಿದ ಪಾಪಕ್ಕಾಗಿ ಕ್ಷಮೆ ಯಾಚಿಸ್ತೇವೆ. ನನ್ನ ಪ್ರೀತಿಯ ಸಹೋದರ, ನೀನು ಕುಡಿದು ಬಂದಾಗ ನಿನ್ನ ತಂದೆಗೆ ಸಂತೋಷನ,
ನೀನು ಕಂಡ ಹುಡುಗಿಯರಿಂದ ಹೋದಾಗ ನಿನ್ನ ತಂದೆಗೆ ಸಂತೋಷನ? ನೀನು ಕಂಡ ಹುಡುಗರಿಂದ ಹೋಗಿ ಪ್ರೀತಿ ಪ್ರೇಮ ಲವ್ ಗಿವ್ ಅಂತ ಅಲ್ಲಿದಾಗ ನಿಮ್ಮ ತಂದೆಗೆ ಸಂತೋಷನ? ಅದಕ್ಕೆ ನಿನಗೆ ಬೆಳೆಸಿದ್ರು. ಬಾಂಬೆಯಲ್ಲಿ 19 ವರ್ಷದ ಹುಡುಗ, PUC ಓದುವ ಹುಡುಗ ಕುಡ್ಕೊಂಡು ಮನೆಗೆ ಬಂದಾಗ ತಂದೆ ಮನಸ್ಸು ಹೊಡೆದೋಯ್ತು. ಎಷ್ಟು ಭಯಭಕ್ತಿಯಿಂದ ಬೆಳೆಸಿದ ಮಗ ಕುಡಿದು ಬಂದಿದ್ದಾನೆ. ಯಾಕೋ ಕುಡಿದು ಬಂದೆ ಅಂತ ಆ ಸೀಟ್ನಲ್ಲಿ ಒಂದೇ ಒಂದು ಹೊಡೆತ ಹೊಡೆದ್ರು 2 ವರ್ಷದ ಹಿಂದೆ. ಆ ಹುಡುಗ ಕುಡಿದ ನಿಶೆಯಲ್ಲಿ ತಂದೆಯನ್ನು ಒಡೆದು ಕಾಲಲ್ಲಿ ತುಳಿದು ಬಿಟ್ಟ. ತಂದೆ ರೂಮ್ನಲ್ಲಿ ಹೋಗಿ ಬಾಗಿಲು ಹಾಕ್ಕೊಂಡ್ರು. ಸ್ವಲ್ಪ ಹೊತ್ತಿನ ನಂತರ ಹೆಂಡತಿ ಬಾಗಿಲು ತೆಗೆದು ನೋಡಿದ್ರೆ ದೇವರ ಪೀಠದ ಮುಂದೆ ಮಂಡಿ ಹುರಿದವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ರು. ಪ್ರೈಸ್ ದಿ ಲಾರ್ಡ್. ಕಳ್ಕೋಬೇಡಿ. ನಿಮ್ಮ ತಂದೆ ಇದ್ದರೆ ಉಳಿಸ್ಕೊಳ್ಳಿ. ಬೇರೆ ಯಾರನ್ನೂ ಅಪ್ಪ ಅಂತ ಕರೆಯೋಕ್ಕಾಗಲ್ಲ ರೀ ನಿಮಗೆ. ದೇವರು ಹೇಳ್ತಾರೆ, ಆ ತಂದೆಯನ್ನು ಗೌರವಿಸು. ಯೇಸು ಸ್ವಾಮಿ 30 ವಯಸ್ಸಿನವರೆಗೆ ತಮ್ಮ ತಂದೆ ತಾಯಿಗೆ ವಿಧೇಯರಾಗಿದ್ದರು ಅಂತ ಬೈಬಲ್ ಹೇಳ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಯೇಸುವೆ, ವಯಸ್ಸಾದ ಎಲ್ಲ ತಂದೆಗಳಿಗಾಗಿ ಪ್ರಾರ್ಥಿಸ್ತೇವೆ. ಮಕ್ಕಳಿಂದ ಮೊಮ್ಮಕ್ಕಳಿಂದ ಬಂದ ಎಲ್ಲ ವೇದನೆಗಳನ್ನು ಅವರ ಹೃದಯದಿಂದ ತೆಗೆದುಹಾಕಿ ಆನಂದ ಕೊಡಿ, ಆರೋಗ್ಯ ಕೊಡಿ. ಅವರ ನಿಟ್ಟುಸಿರಿನಿಂದ ನಮ್ಮೆಲ್ಲರ ಕುಟುಂಬಕ್ಕೆ ಬಂದಿರುವ ಶಾಪಗಳನ್ನು ದೂರ ಮಾಡಿ, ತಂದೆಯನ್ನು ಗೌರವಿಸಲು, ಪ್ರೀತಿಸಲು, ಅವರ ಸೇವೆ ಮಾಡಲು ಪ್ರತಿಯೊಂದು ಮಕ್ಕಳಿಗೆ ಶಕ್ತಿ ಕೊಡಿ. ಯೇಸುನಾಮದಲ್ಲಿ ಬೇಡಿದ್ದೇವೆ, ಆಮೆನ್. 2ನೇ ಶಾಪ. 3ನೇ ಶಾಪ ತಾಯಿಯ. ಬೈಬಲ್ ಹೇಳ್ತಾ ಇದೆ, ತಾಯಿಯ ಶಾಪ ಮಕ್ಕಳ ಮನೆಯ ಅಸ್ಥಿವಾರವನ್ನೇ ಕಿತ್ತು ಹಾಕುತ್ತದೆ. ಈ ಪ್ರೀತಿಯಲ್ಲಿ ಅಮ್ಮ ಅಂತ ಒಂದು ಶಬ್ದ, ಅದಕ್ಕಿಂತ ಸುಂದರವಾದ ಶಬ್ದ ನನಗೆಲ್ಲೂ ಗೊತ್ತಿಲ್ಲ. ಅಮ್ಮ ಅಂತ ಕೇಳ್ತಾ ಇದ್ದಂಗೆ ಅಮ್ಮ ಎಂದರೆ ಅಂತ ಒಂದು ಹಾಡು ಬಂದ್ರೇ, ಅಮ್ಮ ಅಂತ ಒಂದು ಸಿನಿಮಾದಲ್ಲಿ ಹಾಡು ಹಾಕಿದ್ರೇ ಆ ಪಿಕ್ಚರೇ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಅಮ್ಮ ಅಂದರೆ ಅಂತ ಒಂದು ಅಮೂಲ್ಯವಾದ ವಾಕ್ಯ. ದೇವರು ಕೂಡ ಹೇಳ್ತಾರೆ, ಯೆಶಾಯ 49:15 ಹೇಳ್ತಾರೆ, ಹೆತ್ತ ತಾಯಿ ನಿನ್ನನ್ನು ಮರೆತರು, ಮರೆಯೋದಿಲ್ಲ, ಒಂದು ಪಕ್ಷ ಮರೆತರು. ಈ ಲೋಕದಲ್ಲಿ ಅತಿ ಉನ್ನತವಾದ ಮನುಷ್ಯರ ಪ್ರೀತಿಯಲ್ಲಿ ಅತಿ ಉನ್ನತವಾದ ಪ್ರೀತಿ ತಾಯಿಯ ಪ್ರೀತಿ. ಆ ತಾಯಿ ಮರೆಯೋದಿಲ್ಲ. ಮಲೆ ಕೊಡುವ ತಾಯಿ ಮಲೆ ಕುಡಿಯುವ ಕೂಸನ್ನು ಮರೆಯುವಳೋ? ಮರೆಯುವುದಿಲ್ಲ. ಒಂದು ಪಕ್ಷ ಮರೆತರೆ ನಾನು ನಿನ್ನನ್ನು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅಮೂಲ್ಯವಾದ ಪ್ರೀತಿ ತಾಯಿಯ ಪ್ರೀತಿ. ಈ ಲೋಕದಲ್ಲಿ ನಾವು ಹುಟ್ಟೋದಕ್ಕಿಂತ ಮುಂಚೆನೆ ತಾಯಿ ಹೊಟ್ಟೆಯಲ್ಲಿದ್ದಾಗಲೇ ನಮ್ಮನ್ನು ಪ್ರೀತಿಸಿದ ಪ್ರೀತಿ ಆ ತಾಯಿ ಪ್ರೀತಿ. ನಮ್ಮನ್ನು ನೋಡೋದಕ್ಕಿಂತ ಮುಂಚೆ ಪ್ರೀತಿಸಿದ ಪ್ರೀತಿ ತಾಯಿಯ ಪ್ರೀತಿ. ಇವತ್ತು ಎಷ್ಟು ಜನ ತಾಯಿಯಂದರು ಕಣ್ಣೀರು ಹಾಕ್ತಾ ಇದ್ದಾರೆ. ಕೇರಳದ ಮಲ್ಲಪಳ್ಳಿ ಎಂಬ ಊರಿನಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಹೋದಾಗ ಸಿಸ್ಟರ್ ಒಂದು ತಾಯಿಯನ್ನು ತೋರಿಸಿ ಹೇಳಿದ್ರು, ಬ್ರದರ್, ಈ ತಾಯಿಯ ಕತೆ ಕೇಳಿದ್ರೆ ನಿಮ್ಮ ಪ್ರಸಂಗಕ್ಕೆ ಒಂದು ಒಳ್ಳೆ ವಿಷಯ ಇದೆ ನೋಡಿ ಬ್ರದರ್. ನಂದು ಏನು ಅಂತಂದೆ, ಈ ಒಂದು ದಿನ ರಾತ್ರಿ ಮಳೆ ಬರ್ತಾ ಇತ್ತು ಬ್ರದರ್. ನನಗೊಂದು ಫೋನ್ ಬಂತು. ಆಟೋ ರಿಕ್ಷಾ ಡ್ರೈವರ್ ಒಬ್ಬ ಪೀಟರ್ ಅಂತ ಅವನು ಫೋನ್ ಮಾಡಿ ಹೇಳ್ದ, ಇಲ್ಲೊಂದು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಅಜ್ಜಿ ಇದೆ, ಅಳ್ತಾ ಇದೆ, ಯಾರೂ ಇಲ್ಲಂತೆ ಪಾಪ, ಅದಕ್ಕೆ ನಿಮ್ಮ ಅನಾಥಾಶ್ರಮಕ್ಕೆ ಕರ್ಕೊಂಡು ಬರಲಾ? ನಾನಂದೆ ಕರ್ಕೊಂಡು ಬರಪ್ಪ ಅಂತ. ರಾತ್ರಿ 12:30 1 ಗಂಟೆಗೆ ಕರ್ಕೊಂಡು ಬಂದುಬಿಟ್ಟ. ಅವನಿಗೆ ದುಡ್ಡು ಕೊಡಕ್ಕೆ ಹೋದ್ರೆ ದುಡ್ಡು ತೊಗೊಳ್ಳಿಲ್ಲ ಪಾಪ, ಒಳ್ಳೆ ಹುಡುಗ. ನಾವು ಅಜ್ಜಿ ಕೇಳಿದ್ವಿ, ಯಾರಾದರೂ ಇದ್ದಾರಾ? ನನಗೆ ಯಾರೂ ಇಲ್ಲ ಅಂತಂದ್ಲು. ಅವತ್ತಿಂದ ನಾವು ಸೇರಿಸ್ಕೊಂಡ್ವಿ. ಯಾರ ಹತ್ರ ಮಾತಾಡಲ್ಲ ಈ ಅಜ್ಜಿ. ದೇವರ ಮುಂದೆನೇ ಮೊಣಕಾಲು ಹಾಕಿ ಅಳ್ತಾ ಪ್ರಾರ್ಥಿಸಿ ಊಟನೂ ಸರಿಯಾಗಿ ಮಾಡ್ದಂಗೆ ಕೊನೆಗೆ ಕೋಮಕ್ಕೆ ಹೋದ್ಲು. ರೋಗ ಬಂದು ಕೋಮಕ್ಕೆ ಹೋದ್ಲು. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಅಲ್ಲಿ ಕೋಮ ಸ್ಟೇಜ್ನಲ್ಲೇ ಸ್ವಲ್ಪ ಪ್ರಜ್ಞೆ ಬಂದಾಗ ಪೀಟರ್ ಅಂತ ಹೇಳ್ತಾ ಇದ್ಲು. ನಾವು ಕೇಳಿದ್ವಿ, ಏನಾಯಿತು, ಏನು ವಿಷಯ, ಮನಸ್ಸಿನಲ್ಲೇ ಮುಚ್ಚಿಟ್ಕೋಬೇಡ, ಆ ಭಾರವನ್ನು ಹೇಳು ನನ್ನ ಹತ್ರ ಅಂತ ಹೇಳಿದಾಗ, ಸಿಸ್ಟರ್ ಹೇಳಿದ್ರೆ ನನಗೆ ಮನೆ ಕಳಿಸ್ಬೇಡಿ, ಕೊಂದಾಕ್ಬಿಡ್ತಾನೆ ನನ್ನ ಮಗ. ಅವತ್ತು ಆಟೋ ರಿಕ್ಷಾದಲ್ಲಿ ನಿಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದುಬಿಟ್ನಲ್ಲ, ಅವನೇ ನನ್ನ ಮಗ ಪೀಟರ್. ಅವನು ಹೇಳಿದ್ದಾನೆ, ನಾನೇ ನಿನ್ನ ಮಗ ಅಂದರೆ ಕೊಂದಾಕ್ಬಿಡ್ತೀನಿ ಮುದುಕಿ ಅಂತ ಬೈದಿದ್ದಾನೆ. ಅದಕ್ಕೆ ನನಗೆ ಮನೆ ಕಳಿಸ್ಬೇಡಿ. ನನ್ನ ಮಗನಿಗೆ ಮದುವೆ ಮಾಡಿಕೊಟ್ಟೆ. ನನ್ನ ಸೊಸೆ ಬಂದ ಮೇಲೆ ಅವಳು ಮನೆಯಲ್ಲಿ ಕೆಲಸನೇ ಮಾಡಲ್ಲ. ನನ್ನ ಮಗ ಆಟೋ ಡ್ರೈವರ್, 24 ಗಂಟೆ ಟಿ ವಿ ನೋಡ್ತಾ ಇರ್ತಾಳೆ, 24 ಗಂಟೆ ಯಾರ್ಯಾರಿಗೋ ಫೋನ್ ಮಾಡ್ತಾ ಇರ್ತಾಳೆ. ಮಕ್ಕಳು ಬರೋ ಟೈಮ್ನಲ್ಲಿ ಕೂಡ ಅಡುಗೆ ಮಾಡೋದಿಲ್ಲ. ನಾನು ಅಂದೆ, ಇವತ್ತು ಅಡುಗೆ ಮಾಡಿ, ಗಂಡ ಬರೋ ಟೈಮ್ ಆಯಿತು, ನನ್ನ ಮಗ ಬರೋ ಟೈಮ್ ಆಯಿತು ಅಂದರೆ ಮುದುಕಿ ಸುಮ್ಮನೆ ಕೂತ್ಕೊ ವಟ ಅನ್ಬೇಡ ಅಂತಂದ್ಲು. ನನಗೆ ತುಂಬ ಸಿಟ್ಟು ಬಂದು ಅವತ್ತೊಂದು ದಿನ ಒಂದು ಮಾತು ಬೈದೆ ನಾನು. ನೀನೆಲ್ಲ ಯಾಕೆ, ನೀನು ರಾಕ್ಷಸಿ ನೀನು ಅಂತ ಹಿಂಗೆ ಅಂದೆ. ನನ್ನ ಮಗ ಬಂದ ತಕ್ಷಣ ಹೇಳ್ತಾಳೆ, ನಿಮ್ಮಮ್ಮ ಹೊಡೆಯಕ್ಕೆ ಬಂದ್ಲು, ರಾಕ್ಷಸಿ, ಪೀಡೆ, ಪಿಶಾಚಿ ಅಂತ ಬೈದ್ಲು. ಒಂದು ನಾನಿರಬೇಕು, ಇಲ್ಲ ನಿಮ್ಮಮ್ಮ ಮುದುಕಿ ಇರಬೇಕು, ತೀರ್ಮಾನ ತಗೊಳ್ಳಿ ಅಂತ ಶುಟ್ಕೀಸ್ ತೆಗೆದ್ಲು. ನನ್ನ ಮಗ ಯೋಚನೆ ಮಾಡಿ ನನಗೆ ಹೆಂಡತಿ ಮಕ್ಕಳು ಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಡು ಬಂದು ಆಟೋ ರಿಕ್ಷಾದಲ್ಲಿ ಕೂರಿಸಿ ದಾರಿಯಲ್ಲಿ ನಿಲ್ಲಿಸಿ, ಸುಮ್ಮನೆ ಬಿದ್ಕೊಂಡಿರೋಕ್ಕಾಗಲ್ವ,
ವಯಸ್ಸಾದ ಮೇಲೆ ಮನೆಯಲ್ಲಿ ಮೂಲೆ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಾ? ಅವಳು ಏನಾದರೂ ಮಾಡ್ಕೊಳ್ಳಿ, ನಿನಗೇನಂತೆ? ನನ್ನ ಹೆಂಡತಿ ಮಕ್ಕಳನ್ನ ಬಿಡೋಕ್ಕಾಗತ್ತಾ? ನೀನಿದ್ರೆ ಅವಳು ಇರಲ್ಲ, ಅವಳು ಹೋಗ್ಬಿಡ್ತಾಳೆ. ದರಿದ್ರ, ನಿನ್ನನ್ನು ವೃದ್ಧಾಶ್ರಮಕ್ಕೆ ಬಿಡ್ತೀನಿ. ನಾನೇ ನಿನ್ನ ತಾಯಿ ಅಂತೇನಾದರೂ ಹೇಳಿದ್ರೆ ಮತ್ತೆ ಕೊಂದಾಕ್ಬಿಡ್ತೀನಿ ನಿನಗೆ. ಸುಮ್ಮನೆ ಕೂರಬೇಕು ಅಂತ ಹೇಳಿ ನನ್ನನ್ನು ಕರ್ಕೊಂಬಂದು ಬಿಟ್ಟ. ನನಗೆ ಮನೆಗೆ ಕಳಿಸ್ಬೇಡಿ, ಯಾವುದಾರೊಂದು ಮೂಲೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇದ್ದು ಬಿಡ್ತೀನಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಹೆಂಡತಿ ಬಂದ ತಕ್ಷಣ ಅಥವಾ ಗಂಡ ಬಂದ ತಕ್ಷಣ, ಮಕ್ಕಳು ಬಂದ ತಕ್ಷಣ ತಾಯಿಗೆ ಮನೆಯಲ್ಲಿ ಸ್ಥಾನಮಾನ ಇಲ್ಲ. 2-3 ಮಕ್ಕಳಿದ್ದರೆ, ವಯಸ್ಸಾದ ತಾಯಿನೋ ತಂದೆನೋ ಇದ್ದರೆ ಹಂಚ್ಕೊಳ್ತಾರೆ. ಅಮ್ಮ ನನ್ನ ಮನೆಯಲ್ಲಿ ಇರಲಿ. ಯಾಕೆ ಅಂದರೆ ಇವರಿಬ್ಬರು ಕೆಲಸಕ್ಕೆ ಹೋದಾಗ ಮನೇಲಿ ಅಡುಗೆ ಮಾಡೋಕ್ಕೊಬ್ರು ಬೇಕಲ್ಲ. ಕೆಲಸದವ್ರು ಇಟ್ಟರೆ 1,000-2,000 ಕೊಡಬೇಕಾಗತ್ತೆ. ಅಮ್ಮ ನನ್ನ ಮನೆಯಲ್ಲಿರಲಿ, ಅಪ್ಪ ನನ್ನ ಮನೆಯಲ್ಲಿರಲಿ, ವಾಚ್ಮೆನ್ ಬೇಕಾಗಿಲ್ಲ. ಅಪ್ಪ ಮನೆಯಲ್ಲಿದ್ದರೆ ಸಾಕಲ್ಲ. ಕೋಲೊಂದು ಕೊಟ್ಬಿಟ್ಟು ಲಾಂದ್ರ ಇಟ್ಬಿಟ್ಟು ವರಾಂಡದಲ್ಲಿ ಮಲಗಿಸ್ಬಿಟ್ರೆ ಈ ಕಳ್ಳನೇ ಬರೋದಿಲ್ಲ, ವಾಚ್ಮೆನ್ ಮಲಗೋನೆ. ಒಂದಾಗಿರಬೇಕಾದ ತಂದೆ ತಾಯಿಯನ್ನು ಕೂಡ ಬೇರ್ಪಡಿಸುವ ಮಕ್ಕಳಲ್ಲ ಅವರು, ಅವರು ಮೃಗಗಳು. ದೇವರು ಕೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಅಂತಂದರೆ, ದೇವರು ಕೂಡಿಸಿದ್ದ ದಂಪತಿಗಳು ವಯಸ್ಸಾದಾಗ ಮಕ್ಕಳಲ್ಲ, ಮನುಷ್ಯನಲ್ಲ, ಮಕ್ಕಳು, ಸ್ವಂತ ಮಕ್ಕಳು ಅವರನ್ನು ಬೇರ್ಪಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವರಿಬ್ಬರು ಒಟ್ಟಿಗೆ ಹಾಕ್ಬಿಡಿ. ವಯಸ್ಸಾದಾಗ ಆ ರೂಮ್ನಲ್ಲಿ ತಮ್ಮ ದುಃಖಗಳನ್ನು ಹಂಚ್ಕೊಳ್ಳೋಕ್ಕೆ, ತಮ್ಮ ಪ್ರೀತಿ ಮಾಡೋಕ್ಕೆ ಆ ರೂಮ್ ಅವ್ರಿಗೆ ಬಿಡಿ. ನಿಮ್ಮ ಕಂಪ್ಯೂಟ್ರಿಗೆ ಇನ್ನೊಂದು ಸುಡುಗಾಡು ಎಲ್ಲದರದ್ದು ರೂಮ್ ಮಾಡ್ಕೊಳ್ಳಿ. ವಯಸ್ಸಾದ ಅಪ್ಪ ಅಮ್ಮ 10-20-30 ವರ್ಷ ಬದುಕಿದ ಆ ರೂಮ್ ಅವರಿಗೆ ಬಿಟ್ಕೊಡಿ. ಅವರನ್ನು ಬೇರೆ ಮಾಡಬೇಡಿ. ಆ ದೋಷಕ್ಕೆ, ಆ ಶಾಪಕ್ಕೆ ಬಲಿಯಾಗಬೇಡಿ. ಪ್ರೈಸ್ ದಿ ಲಾರ್ಡ್. ಸೊಮೇಲಿಯಾದಲ್ಲಿ ಬರ ಬಂದಿದೆ 28-30 ವರ್ಷದಿಂದ. ಬ್ರಿಟನ್ ಸರ್ಕಾರದಿಂದ ಪ್ರತಿ ದಿನ 1,000 ಹಳ್ಳಿಗಳಿಗೆ ಬ್ರೆಡ್ಡು, ಹಾಲು, ನೀರು ಸಪ್ಲೈ ಮಾಡ್ತಾರೆ. ಸಣ್ಣ ಪತ್ರಿಕೆಯ ಒಬ್ಬ ವರದಿಗಾರ ವಿಡಿಯೋ ಶೂಟ್ ಮಾಡ್ಕೊಂಬರಕ್ಕೆ ಹೋದ ಆ ಬರ ಪ್ರದೇಶದಲ್ಲಿ. ಅಲ್ಲಿಯ ನೀಗ್ರೋಸ್ ಎಲ್ಲ ತೆಲ್ಲಿಗೆ ಎಲುಬು ಗೂಡಾಗಿದ್ದಾರೆ. ಅವನು ವಿಡಿಯೋ ಶೂಟ್ ಮಾಡ್ತಾ ಇದ್ದಾನೆ. ಆಕಾಶ ನೋಡ್ತಾ ಕೂತಿರೋ ಒಂದು ತಾಯಿ ಮಗು. ಅವತ್ತು ಬ್ರೆಡ್ಡು ಬಂದಿಲ್ಲ, ಹಾಲು ಬಂದಿಲ್ಲ, ನೀರು ಬಂದಿಲ್ಲ. ತೆಳ್ಳಿಗೆ ಎಲುಬಿನ ಗೂಡಾದ ತಾಯಿ ತನ್ನ ಮಡಿಲಲ್ಲಿ ಎಲುಬಿನ ಗೂಡಾಗಿ ಮಲಗಿರುವ 1-2 ವಯಸ್ಸಿನ ಮಗು ಅಳ್ತಾ ಇದೆ. ಹೊಟ್ಟೆ ಹಸಿವು, ಹಾಲಿಲ್ಲ, ಎದೆಯಲ್ಲೂ ಕೂಡ ಹಾಲಿಲ್ಲ, ಕುಡ್ಸಕ್ಕೆ ಒಂದು ನೀರಿಲ್ಲ, ತಿನ್ಸಕ್ಕೆ ಬ್ರೆಡ್ ಇಲ್ಲ. 10 ಗಂಟೆ ಆದರೂ ಅವತ್ತು ಏನೂ ಬರಲಿಲ್ಲ. ತಕ್ಷಣ ಆ ತಾಯಿ ತನ್ನ ಕಿರುಬೆರಳನ್ನು ಮಧ್ಯದಲ್ಲಿ ಒಂದು ಬ್ಲೇಡ್ ತಗೊಂಡು ಕುಯ್ದು ಮಗುವಿನ ಬಾಯಿನಲ್ಲಿ ಇಟ್ಕೊಟ್ಲು. ಮಗು ಚೀಪ್ತಾ ಮಲ್ಕೊಳ್ತು. ತಾಯಿನೂ ಮಲ್ಕೊಂಡ್ಳು. ಬೆಳಗ್ಗೆ ಎದ್ದು ವಿಡಿಯೋಗ್ರಾಫರ್ ಬಂದು ನೋಡಿದಾಗ ಮಗು ಜೀವಂತವಾಗಿದೆ. ಇರೋ ಸ್ವಲ್ಪ ರಕ್ತವನ್ನು ಕುಡಿದ ಮಗು ಬದುಕಿದೆ. ತಾಯಿ ಸತ್ತೋಗಿದ್ದಾಳೆ. ಅದು ತಾಯಿ ಅಂತಾರೆ. ತಾಯಿಗಿಂತ ದೊಡ್ಡ ಪ್ರೀತಿ ಈ ಲೋಕದಲ್ಲಿಲ್ಲ. ನನಗೆ ಗೊತ್ತು, ನಾನು ತಾಯಿಯ ಸುಖ ಕಂಡಿಲ್ಲ, ತಾಯಿಯ ಪ್ರೀತಿ ಕಂಡಿಲ್ಲ. ತಾಯಿಗಳು ಪ್ರೀತಿ ಮಾಡೋದನ್ನು ನೋಡಿದ್ದೀನಿ, ತಾಯಿಯ ಪ್ರೀತಿಯ ವರ್ಣನೆ ಮಾಡಿದ್ದೀನಿ, ತಾಯಿಯ ಪ್ರೀತಿಯನ್ನು ನಾಟಕದಲ್ಲಿ ಕೂಡ ನಾನು ಅನುಭವಿಸಿದ್ದೀನಿ. ಸ್ವಂತ ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿಲ್ಲ. ಎಷ್ಟು ಜನ ತಾಯಿಯಂದರು ಇವತ್ತು ಕಣ್ಣೀರಾಗ್ತಾ ಇದ್ದಾರೆ. ಎಷ್ಟು ಜನ ತಾಯಿಯಂದರು ಇವತ್ತು ತನ್ನ ಜೀವನದಲ್ಲಿ ತನ್ನ ಇಂಥ ಮಕ್ಕಳು ಹುಟ್ಟುಬಿಟ್ರಲ್ಲ ಬ್ರದರ್ ಅಂತಾರೆ. ಎಷ್ಟು ಜನ ತಾಯಿಯಂದರು ನನಗೆ ಫೋನ್ ಮಾಡ್ತಾರೆ, ಬ್ರದರ್ ನನ್ನ ಮಗಳು ಯಾವುದೋ ಒಂದು ಹುಡುಗನ ಜೊತೆಗೆ ತಿರುಗ್ತಾ ಇದ್ದಾಳೆ, ಬ್ರದರ್ ಯಾವುದೋ ಒಬ್ಬ ಹುಡುಗಿ ಜೊತೆಗೆ ನನ್ನ ಮಗ ತಿರುಗ್ತಾ ಇದ್ದಾನೆ, ನನ್ನ ಮಗ ಕುಡ್ಕೊಂಡು ಬರ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಬೆಂಗಳೂರಿನಲ್ಲಿ ಹಸೀನಾ ಅಂತ ಒಂದು ಮುಸಲ್ಮಾನ್ ಹುಡುಗಿ, ಸುಂದರಿಯಾದ ಹುಡುಗಿ, ಜೋಸಫ್ ಅಂತ ಒಬ್ಬ ಕ್ರಿಶ್ಚಿಯನ್ ಹುಡುಗ ಅವಳನ್ನು ಪ್ರೀತಿಸ್ತೀಯಾ ಅಂತ ಕೇಳಿದ್ನಂತೆ. ಅವಳು ಇಲ್ಲ ಅಂದ್ಲಂತೆ. ನನಗೆ ಸಿಗದ ಈ ಹಸೀನಾ, ಈ ಸುಂದರ ರೂಪು, ಈ ಶರೀರ ಬೇರೆ ಯಾರಿಗೂ ಸಿಗಬಾರ್ದು ಅಂತ 1 ಲೀಟರ್ ಆ್ಯಸಿಡ್ ತಗೊಂಡು ಬಂದು ಅವಳ ತಲೆಯ ಮೇಲೆ ಸುರಿದು ಬಿಟ್ಟ. ಅವಳ ಹಣೆಯಿಂದ ಎದೆವರೆಗೆ ಸುಟ್ಟೋಗಿದೆ, ಮೂಗು ಕರಗೋಗಿದೆ, ಕಣ್ಣು ಕಾಣ್ತಾ ಇಲ್ಲ, ಹಲ್ಲುಗಳೆಲ್ಲ ಕಾಣ್ತಾ ಇದೆ, ವಿಕಾರವಾಗಿದ್ದಾಳೆ, ಕುರೂಪಿಯಾಗಿದ್ದಾಳೆ. ಇವತ್ತು ಒಬ್ಬ ಕಾಮುಕ ಕೂಡ ಲವ್ ಲೆಟರ್ ತಗೊಂಡ ಐ ಲವ್ ಯು ಅಂತ ಹೇಳೋಕ್ಕೆ ಅವಳ ಹತ್ರ ಹೋಗ್ತಾ ಇಲ್ಲ. ಇವಳು ನೀವು ಬೆಂಗಳೂರಿನಲ್ಲಿ ಪತ್ರಿಕೆಯಲ್ಲಿ ನೋಡಿರ್ಬೋದು ಅವಳ ಫೋಟೋನ, ಅಥವಾ ಕ್ರೈಮ್ ಡೈರಿಯಲ್ಲಿ ಕೂಡ ತೋರಿಸಿದ್ರು. ಇವತ್ತು ಅವಳು ವಿಕಾರವಾಗಿದ್ದಾಳೆ. ಇವತ್ತು ಯಾರೂ ಲವ್ ಲೆಟರ್ ಕೊಡ್ತಾ ಇಲ್ಲ. ಇವತ್ತು ಕೂಡ ಅವಳನ್ನು ನೋಡ್ತಾ ಇರೋದು ಅವಳ ತಾಯಿ. ಅವಳು ಹೇಳ್ತಾಳೆ, ನನ್ನ ತಾಯಿ ಇಲ್ದಿದ್ರೆ ನನ್ನ ಬದುಕಿಗೆ ಅರ್ಥನೇ ಇಲ್ಲ. ಇವತ್ತು ನನ್ನ ತಾಯಿ ನನಗೆ ಊಟ ಮಾಡಿಸ್ತಾರೆ, ಬಾತ್ರೂಮ್ ಟಾಯ್ಲೆಟಿಗೆ ಕರ್ಕೊಂಡು ಹೋಗ್ತಾರೆ. ನನ್ನ ತಾಯಿ ನನಗೆ, ನಿನ್ನ ಮುಖ ಚೆನ್ನಾಗಿದ್ದರೆ, ನಿನ್ನ ಪರ್ಸ್ನಲ್ಲಿ ಹಣ ಇದ್ದರೆ, ನಿನ್ನ ಶರೀರ ಆರೋಗ್ಯವಾಗಿತ್ತು ಅಂದರೆ, ನಿನಗೆಲ್ಲ ಚೆನ್ನಾಗಿದ್ದರೆ 4 ಜನ ನೀನು ಹಿಂದೆ ಬರ್ತಾರೆ ಐ ಲವ್ ಯು ಅಂತ ಹೇಳೋಕ್ಕೆ. ಸೌಂದರ್ಯ ಇಲ್ಲ ಅಂದರೆ, ಹಣ ಇಲ್ಲ ಅಂದರೆ, ಕೆಲವೊಂದೆಲ್ಲ ಇಲ್ಲ ಅಂದರೆ ನೀನು ಯಾರಿಗೂ ಬೇಕಾಗಿಲ್ಲ. ಅವತ್ತೂ ನೀನು ಬೇಕಾಗಿರೋದು ನಿನ್ನ ತಾಯಿಗೆ, ನಿನ್ನ ತಂದೆಗೆ, ದೇವರು ಕೊಟ್ಟ ಕೊಡುಗೆ. ಆ ತಾಯಿ ಯಾವತ್ತಾದರೂ ಇಂಥ ಮಗ ಹುಟ್ಟ, ಇಂಥ ಮಗಳು ಹುಟ್ಟಿದ್ಲು ಅಂತ ಹೇಳಿದ್ರೆ ಅದೇ ಶಾಪ.
ಆ ಶಾಪ. ಯಾವುದೇ ತಾಯಿ ಕೂಡ ಕನಸು ಕಾಣ್ತಾಳೆ, ನನ್ನ ಮಗ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾವು ಓದ್ದೇ ಇದ್ರೂ ಪರವಾಗಿಲ್ಲರಿ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಸೋಣ ರೀ ಅಂತ ಕಷ್ಟಪಟ್ಟು ಓದಿಸ್ತಾರೆ. ಅವ್ರಿಗೆ ABCD ಬರಲ್ಲ, ನಿನಗೆ ಕಂಪ್ಯೂಟರ್ ಬರುತ್ತೆ, ನಿನಗೆಲ್ಲ ಬರುತ್ತೆ. ನೀನು ಎಷ್ಟು ಸಲ ಗೇಲಿ ಮಾಡಿದ್ಯಾ ನಿಮ್ಮ ತಾಯಿಗೆ? ನಿನಗೆ ಇಂಗ್ಲೀಷ್ 4 ಅಕ್ಷರ ABCD ಕಲಿಸ್ಕೊಟ್ಟವಳು ನಿಮ್ಮ ತಾಯಿ. ಅವಳಿಗೆ ಇಂಗ್ಲೀಷ್ ಗ್ರಾಮರ್ ಬರದೇ ಇರ್ಬೋದು, ಇಂಗ್ಲೀಷ್ ಮಾತಾಡೋಕ್ಕೆ ಬರದೇ ಇರ್ಬೋದು, 4 ಅಕ್ಷರ ಇಂಗ್ಲೀಷ್ ಬಂದ ತಕ್ಷಣ ತಾಯಿಯನ್ನು ಗೇಲಿ ಮಾಡೋ ಮಕ್ಕಳು ಎಷ್ಟು ಜನ? ಯಾವುದೇ ತಾಯಿಗೆ 4 ಜನ ನಿನ್ನ ಮಗ ಕುಡ್ಕ ಅಂದಾಗ ಹೃದಯದಲ್ಲಿ ಚಾಕು ಹಾಕ್ದಂಗೆ ಆಗುತ್ತೆ. ನಿನ್ನ ಮಗಳು ಯಾವುದೋ ಹುಡುಗನ ಜೊತೆ ಈ ಸಿನಿಮಾದಲ್ಲಿ ಟಾಕೀಸ್ನಲ್ಲಿ ಕೂತ್ಕೊಂಡಿದ್ದಾಳೆ ಅಂದರೆ ತಾಯಿಗೆ ಎದೆಯಲ್ಲಿ ಚಾಕು ಹಾಕ್ದಂಗೆ ಆಗುತ್ತೆ. ಅದೇ 4 ಜನ ಬಂದು ಎಂಥ ಮಗಳನ್ನು ಹುಟ್ಟಿಸಿದೆಯಮ್ಮ, ಎಷ್ಟು ಒಳ್ಳೆಯ ಹುಡುಗಿ, ಎಂಥ ಒಳ್ಳೆಯ ಹುಡುಗ ಅಂದಾಗ ಅವ್ರಿಗೆ ಆನಂದ ಆಗುತ್ತೆ, ಆರೋಗ್ಯ ಸಿಗುತ್ತೆ. ಇವತ್ತು ಅವ್ರ ರೋಗ ಬರೋದಕ್ಕೆ ಕಾರಣ ನಿನ್ನ ಕೆಟ್ಟ ಕೆಲಸ ಇರ್ಬೋದು, ನಿನ್ನ ನೀತಿಗೆಟ್ಟ ಕೆಲಸ ಗೊತ್ತಾಗಿ ಅವ್ರು ಕೊರಗಿ ರೋಗಿಗಳಾಗಿರ್ಬೋದು. ಎಷ್ಟೋ ಜನ ನನ್ನ ಹತ್ರ ಹೇಳ್ತಾರೆ, ಬ್ರದರ್ ನನ್ನ ಮಗಳು ಇಂಥ ಮಾತಾಡ್ಬಿಟ್ಲು ಬ್ರದರ್ ನನ್ನ ಮಗಳು ಬೇರೆ ಯಾರ ಹತ್ರನೂ ಹೇಳಿದ್ಲು, ಮನೆಯಲ್ಲೊಂದು ಮುದುಕಿ ಇದ್ದಾಳೆ, ವಟ ಅಂತಾಳೆ, ಯಾವತ್ತು ಸಾಯ್ತಾಳೋ ಅಂತ ಹೇಳಿಬಿಟ್ಲು ಬ್ರದರ್. ನನ್ನ ಮಗಳು ಹಂಗೆ ಅಂದ್ಬಿಟ್ಲು ಬ್ರದರ್. ನಾನು ಅವಳನ್ನು ತೋಳಲ್ಲೇ ಬೆಳೆಸಿದ್ದೆ ಬ್ರದರ್, ಅವಳೇ ಹಂಗೆ ಅಂದ್ಬಿಟ್ಲು. ಒಂದು ಕಡೆ ರಿಟ್ರೀಟ್ ಕೊಟ್ಟಾಗ 8 ವರ್ಷದಿಂದ ಮಕ್ಕಳಿಲ್ಲದ ಒಂದು ಕುಟುಂಬ, ನಾನು ಫಾದರ್ ಹೋಗಿ ಪ್ರಾರ್ಥಿಸಿದಾಗ ಮನೆಯಲ್ಲಿದ್ದವರೆಲ್ಲರೂ ಬಂದರು. ದೊಡ್ಡ ಶ್ರೀಮಂತ ಮತ್ತು ಅವನ ಹೆಂಡತಿ ಪ್ರಾರ್ಥನೆಯ ನಂತರ 127ನೇ ಕೀರ್ತನೆ 3ನೇ ವಾಕ್ಯ, ಗರ್ಭ ಫಲವು ದೇವರು ಕೊಡುವ ದಾನವಾಗಿದೆ, ಆ ವಾಗ್ದಾನ ಹಿಡಿದು ನಾವು ಪ್ರಾರ್ಥಿಸಿದ್ವಿ. ಅವರಿಬ್ಬರು ಪ್ರಾರ್ಥನೆಯ ನಂತರ ಆಶೀರ್ವಾದ ನಂತರ ಊಟ ವ್ಯವಸ್ಥೆ ಮಾಡೋಕ್ಕೆ ಹೋದರು. ತಂದೆ ತಾಯಿ ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ, ಬ್ರದರ್ ನಮ್ಮ ರೂಮಿಗೆ ಬಂದು ಸ್ವಲ್ಪ ಪ್ರೇಯರ್ ಮಾಡಿ, ಭಯ ಆಗತ್ತೆ, ಬರ್ರಿ ನಿಮ್ಮ ರೂಮ್ಗೆ ಹೋಗೋಣ ಅಂತಂದರೆ 28 ರೂಮ್ ಇರುವ ಬಂಗಲೆಯಲ್ಲಿ ತಂದೆ ತಾಯಿಗೆ ಒಂದು ರೂಮ್ ಇಲ್ಲ. ಮನೆ ಹಿಂದ್ಗಡೆ ಇರುವ ಔಟ್ ಹೌಸ್ನಲ್ಲಿ ತಂದೆ ತಾಯಿಗೆ ಒಂದು ರೂಮ್ ಮಾಡಿಟ್ಟಿದ್ದಾನೆ. ಕೆಲಸಗಾರರು ಬದುಕಿದ್ದ ಸ್ಥಳದಲ್ಲಿ ನಾವು ಅಲ್ಲಿಗೆ ಹೋದಾಗ ತಂದೆ ಹೇಳ್ತಾರೆ, ಆ ಬಂಗ್ಲೆ ಕಟ್ಟಿಸಿದ್ದು ನಾನು, ಈ 300 ಎಕರೆ ಎಸ್ಟೇಟ್ ಮಾಡಿದ್ದು ನಾನು, ನನ್ನ ಮಗನನ್ನು ಕಷ್ಟಪಟ್ಟು ಬೆಳೆಸಿ ದೊಡ್ಡದು ಮಾಡಿದ್ವಿ. ಆಸ್ತಿ ನನಗೂ ನನ್ನ ಹೆಂಡತಿಗೂ ಆಸ್ತಮಾ ರೋಗ, ಅದಕ್ಕೆ ಅವನು ಬೆಳೆದು ವಿದ್ಯಾಭ್ಯಾಸ ಮುಗಿದ ಮೇಲೆ ಮದುವೆ ಮಾಡಿಸಿದ ಮೇಲೆ ಸೊತ್ತೆಲ್ಲ ಅವನ ಹೆಸರಿಗೆ ಬರೆದಿಟ್ಟು ಹೇಳಿದ್ವಿ, ನನಗೂ ನನ್ನ ತಾಯಿಗೂ ಆಸ್ತಮಾ ಕಣೋ, ಅದಕ್ಕೆ ನಮಗೆ ಎಲ್ಲ ನೋಡೋಕ್ಕಾಗಲ್ಲ, ಸುಸ್ತು, ಕೆಲವು ಸಲ ಆಸ್ತಮಾ ಜಾಸ್ತಿ ಆದರೂ ಹುಷಾರಿಲ್ಲ, ಸುಸ್ತಾಗಿಬಿಡತ್ತೆ, ನೀನೇ ಸೊತ್ತು ನೋಡ್ಕೊ ಅಂದ್ವಿ. 6 ತಿಂಗಳು ಚೆನ್ನಾಗಿ ನೋಡಿದ್ರು. 7ನೇ ತಿಂಗಳು ವಿದೇಶದಿಂದ ಜನ ಬರ್ತಾ ಇದ್ದಾರೆ ಬಿಸ್ನೆಸ್ಗೆ, ಅದಕ್ಕೆ ನೀವು ಔಟ್ ಹೌಸ್ನಲ್ಲಿರಿ ಅಂತ 8 ವರ್ಷದಿಂದ ನಮ್ಮ ಮನೆಯಲ್ಲಿ ಕಳಿಸಿದ್ರು. 7-8 ವರ್ಷದಿಂದ ಔಟ್ ಹೌಸ್ನಲ್ಲಿದ್ದೀವಿ. ವಿದೇಶದಿಂದ ಜನ ಬಂದರು ಹೋದರು, ನಾವು ಮನೆಗೆ ಹೋದರೆ ಬೇರೆ ಯಾರೋ ಮುಂದಿನ ವಾರ ಬರ್ತಾರೆ, ಅಲ್ಲೇ ಇರ್ರಿ ಅಂತ ನಮ್ಮನ್ನು ಅಲ್ಲೇ ಪರ್ಮನೆಂಟ್ ಮಾಡಿದ್ರು. ನಮ್ಮನ್ನು ಕರೆಯೋದಿಲ್ಲ. ಕ್ರಿಸ್ಮಸ್ ಹಬ್ಬ ಮಾಡ್ತಾರೆ, ಅವಾಗಲೂ ನಮ್ಮನ್ನು ಕರೆಯಲ್ಲ. ಊರಿನಲ್ಲಿರೋ ಶ್ರೀಮಂತರನ್ನೆಲ್ಲ ಕರೀತಾರೆ, ನಮಗೆ ಟಿಫನ್ ಬಾಕ್ಸ್ನಲ್ಲಿ ಈ ರೂಮಿಗೇನೆ ಊಟ ತಂದು ಕೊಟ್ಬಿಡ್ತಾರೆ. ಬ್ರದರ್ ನನ್ನ ಮಗನ ನೋಡೋಕ್ಕೆ ಅಂತ ಹೋದರೆ ಸೊಸೆ ಬೈತಾಳೆ, ಯಾಕೆ ಬನ್ನಿರಿ, ಯಾರೋ ಬರ್ತಾರೆ ಹೋಗ್ರಿ ಅಂತಾರೆ. ನನ್ನ ಮಗನೂ ನಮ್ಮನ್ನು ನೋಡೋಕ್ಕೆ ಬರಲ್ಲ, ನಾವು ಕದ್ದು ಮುಚ್ಚಿ ಎಲ್ಲೋ ನಿಂತ್ಕೊಂಡು ನೋಡ್ಕೋತೀವಿ. ನನ್ನ ಮಗ ಸೊಸೆ ಪ್ರತಿದಿನ ಅವ್ರು ಸಾಕುವ ನಾಯಿಗಳಿಗೆ ಮುದ್ದಾಡ್ತಾರೆ, ಆಟ ಆಡ್ತಾರೆ, ಎಲ್ಲ ಮಾಡ್ತಾರೆ. ಹೆತ್ತ ತಂದೆ ತಾಯಿಯನ್ನು ಹೇಗಿದ್ದೀರಾ ಅಂತ ಕೇಳಕ್ಕೆ ಬರೋದಿಲ್ಲ ಬ್ರದರ್. ತುಂಬ ದುಃಖ ಬ್ರದರ್. ಒಂದಿನ ರಾತ್ರಿ ನನ್ನ ಹೆಂಡತಿಗೆ ಆಸ್ತಮಾ ಜಾಸ್ತಿ ಆಯಿತು, ಉಸಿರು ಕಟ್ಟಿಬಿಡ್ತು ಬ್ರದರ್. ಉಸಿರು ಎಳ್ಕೊಳ್ಳೋಕ್ಕೆ ಬಿಡೋಕ್ಕೆ ಒದ್ದಾಡ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಬ್ರದರ್. ಹಳೆ ಔಷಧಿ ಕುಡಿಸ್ದೆ, ನೀಲಗಿರಿ ಎಣ್ಣೆ ತಿಕ್ಕಿದೆ, ಓಡ್ ಬಂದೆ, ಮಗನೇ ಅಂತ ಬಾಗಿಲು ತಟ್ಟಿದೆ. ಮಗ ಒಳಗಿಂದಾನೆ ಕೇಳ್ತಾ ಇದ್ದಾನೆ, ಏನಪ್ಪ ನಿಮ್ಮಮ್ಮ ಸಾಯ್ತಾ ಇದ್ದಾಳೆ ಕಣೋ, ಉಸಿರು ಕಟ್ಬಿಟ್ಟಿದೆ ಕಣೋ, ದಮ್ಮು ಜಾಸ್ತಿ ಆಗಿದೆ ಕಣೋ, ಬಾಗಿಲು ತೆಗಿಯೋ. ಬಾಗಿಲು ತೆಗೆದ ತಕ್ಷಣ ಸೊಸೆ ಹೇಳಿದ್ಲು, ಈಗ ಯಾವ ಡಾಕ್ಟರ್ ತೆಗೆದಿರ್ತಾರೆ, ವಯಸ್ಸಾದ್ಮೇಲೆ ಇದೆಲ್ಲ ಇದ್ದಿದ್ದೆ, ದರಿದ್ರಗಳು ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ. ನಂದೆ ಬಂದು ನೋಡು, ನಿಮ್ಮ ಅಮ್ಮ ಕಡು ಉಸಿರು ಕಟ್ಬಿಟ್ಟಿದೆ ಕಣೋ, ಭಯ ಆಗ್ತಿದೆ ಕಣೋ, ಕಾರ್ ತೆಗಿ, ಯಾವುದಾದ್ರೂ ಆಸ್ಪತ್ರೆಗೆ ಹೋಗೋಣ. ನಾ ಬಂದರೆ ಏನು ಸರಿಯಾಗಿ ಬಿಡತ್ತಾ, ಅದೆಲ್ಲ ಇದ್ದಿದ್ದೆಪ್ಪ. 3 ಗಂಟೆ ಆಯಿತು, ಇನ್ನೊಂದು 2-3 ತಾಸು ಏನಾದರೂ ಹಚ್ಚು, ಬೆಳಿಗ್ಗೆ ಕರ್ಕೊಂಡು ಹೋಗೋಣ. ಕಾಲಿಗೆ ಬೀಳ್ತೀನಿ ಕೊಡು, ಒಂದ್ಸಲ ಬಂದು ನೋಡು ಅಂದರೆ ಮನೆಯಿಂದ ಹೊರಗೆ ಹಾಕಿ ಬಾಗಿಲಾಕ್ಬಿಟ್ಟ. ಓಡೋಗಿ ಒಂದು ಆಟೋ ರಿಕ್ಷಾ ಕರ್ಕೊಂಡು ಬಂದೆ. ನನ್ನ ಹೆಂಡ್ತಿನ ಅದ್ರಲ್ಲಿ ಮಲಗಿಸಿ ನನಗೆ ಪರಿಚಯ ಇರೋ ಹಳೆ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅವ್ರು ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಮಾಡಿ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಡಾಕ್ಟ್ರ್ ನನ್ನ ಹೆಂಡ್ತಿನ ಉಳಿಸಿ, ನನ್ನ ಮಕ್ಕಳು ಕೈ ಬಿಟ್ಬಿಟ್ರು, ನನಗೆ ಯಾರೂ ಇಲ್ಲ ಡಾಕ್ಟ್ರೇ, ನಾನು ಹೆಂಡ್ತಿನ ಕಾಪಾಡಿ ಕಾಲಿಗೆ ಬೀಳ್ತೀನಿ ಡಾಕ್ಟ್ರೇ. ಡಾಕ್ಟ್ರ್ ರಾತ್ರಿ 3-3 ಗಂಟೆಗೆ ಬಂದರು, ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಅರ್ಧ ಗಂಟೆ ಲೇಟ್ ಆಗಿದ್ರು, ನಿಮ್ಮ ಹೆಂಡ್ತಿ ಉಳಿತಿರ್ಲಿಲ್ಲ ಅಂದರು. 2-3 ದಿನ ಇಲ್ಲೇ ಇರಬೇಕು ಅಂದರು. ಬೆಳಗ್ಗೆ ಕರೆದ ಮೇಲೆ ನಾನು ಮನೆಗೆ ಫೋನ್ ಮಾಡಿದಾಗ ಸೊಸೆ ಫೋನ್ ಎತ್ತಿದ್ಲು. ನಾನು ಹೇಳಿದೆ, ಇಂಥ ಆಸ್ಪತ್ರೆಯಲ್ಲಿ ಇದ್ದೀವಿ ಅಂತ. ಆಕೆ ಹೇಳಿದ್ಲು, ಇನ್ನು ಸತ್ತಾ ಹೋದ್ಲು. ಹೇಳಿಲ್ವಾ, ಸಾಯಲ್ಲ, ಇದೆಲ್ಲ ಇದ್ದಿದ್ದೆ ವಯಸ್ಸಾದ ಮೇಲೆ ಅಂತ. ದರಿದ್ರ ಯಾವುದೋ ಪುಟ್ಗೋಸಿ ಆಸ್ಪತ್ರೆಗೆ ಹೋಗಿದ್ದೀರಾ, ನೀವೇ ಬನ್ನಿ, ನಮ್ಮಂಥ ಸ್ಟ್ಯಾಂಡರ್ಡ್ ಪೀಪಲ್ಸ್ ಅಲ್ಲೆಲ್ಲ ಬರೋಕ್ಕಾಗಲ್ಲ, ನೀವೇ ಬನ್ನಿ ಅಂತ ಫೋನ್ ಇಟ್ಬಿಟ್ಲು. 3 ದಿನ ಯಾರೂ ಬರಲಿಲ್ಲ.
ಕೈಲಿದ್ದ ಉಂಗುರ ಮಾರಿ ಆಸ್ಪತ್ರೆ ಬಿಲ್ ಕಟ್ಟಿ ಮನೆ ಮುಂದೆ ಬಂದಾಗ ಆಟೋದಲ್ಲಿ ಇಳಿದಾಗ ಮಗನೂ ಸೊಸೆನೂ ನಾಯಿ ಜೊತೆಗೆ ಆಟ ಆಡ್ತಾ ಇದ್ದಾರೆ. ನಮ್ಮನ್ನು ನೋಡಿ ಹೇಳಿದ್ರು, ನಾಟಕ ಎಲ್ಲ ಮುಗೀತಾ, ಮೆಟ್ಟು ತಗೊಂಡು ಹೊಡೆದಂಗಾಯ್ತು ಬ್ರದರ್, ಚಾಕು ತಗೊಂಡು ತಿವ್ದಂಗಾಯ್ತು. ನಮ್ಮಿಬ್ಬರಿಗೂ ಬದುಕೋ ಆಸೆನೇ ಇಲ್ಲ ಬ್ರದರ್. ಒಂದು ಪಕ್ಷ ನಾನು ಸತ್ತೋದ್ರೆ ಈ ವಯಸ್ಸಾದ ನನ್ನ ಹೆಂಡತಿ ಒಬ್ಬಳೇ ಆಗ್ಬಿಡ್ತಾಳೆ ಬ್ರದರ್. ಅವಳೇನಾದರೂ ಸತ್ತರೆ ನಾನೊಬ್ಬನೇ ಆಗ್ಬಿಡ್ತೀನಿ ಬ್ರದರ್. ನಾವಿಬ್ಬರು ಒಟ್ಟಿಗೆ ಸಾಯಬೇಕು, ಸಾಕು, ನಮಗೆ ಬದುಕು ಸಾಕು, ನಮಗೆ ಬದುಕೋ ಆಸೆ ಇಲ್ಲ ಬ್ರದರ್. ನಮ್ಮಿಬ್ಬರು ಒಟ್ಟಿಗೆ ಸತ್ತೋಗೋದಕ್ಕೆ ಪ್ರೇಯರ್ ಮಾಡಿ ಬ್ರದರ್. ನಮಗೆ ಯಾರೂ ಇಲ್ಲ ಬ್ರದರ್, ಪ್ಲೀಸ್ ಬ್ರದರ್ ಪ್ರೇಯರ್ ಮಾಡಿ. ಕಣ್ಣಲ್ಲಿ ನೀರು ಬಂತು. ಅವ್ರನ್ನ ಕರ್ಕೊಂಡು ಬಂದ್ವಿ. ಫಾದರ್ ಕೇಳಿದ್ರು, ತಂದೆ ತಾಯಿನ ಔಟೋಸ್ನಲ್ಲಿ ಇಟ್ಟಿದ್ದೀರಲ್ಲ, ಹೊತ್ತೊತ್ತಿಗೆ ಊಟ ಕಳಿಸ್ತೀವಿ, ಮಾತ್ರೆ ಕಳಿಸ್ತೀವಿ, ನಾಯಿಗೂ ಕೂಡ ನೀವೆಲ್ಲ ಮಾಡ್ತೀರಾ, ಮತ್ತಿನ್ನೇನು ಮಾಡಬೇಕು? ನಾಯಿಯನ್ನು ಪ್ರೀತಿ ಮಾಡ್ತೀರಾ, ಹೆತ್ತ ತಂದೆ ತಾಯಿಯನ್ನು ಪ್ರೀತಿ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಗರ್ಭದಲ್ಲಿ ಹುಳನಾದರೂ ಹುಟ್ಟತ್ತೇನ್ರಿ? ಅವರ ನಿಟ್ಟುಸಿರು ನಿಮ್ಮ ಗರ್ಭ ಫಲವನ್ನು ತಡೆದು ನಿಂತಿದೆ. ಅವರು ಧ್ಯಾನದಲ್ಲಿ ಭಾಗವಹಿಸಿದ್ರು. ತಂದೆ ತಾಯಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ತಂದೆ ತಾಯಿಯನ್ನು ಮನೆಯಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡ್ರು. ಅವರನ್ನು ನೋಡ್ಕೊಳ್ಳೋದಕ್ಕೆ ಒಂದು ನರ್ಸನ್ನು ಮಾಡಿದ್ರು. ತಂದೆ ತಾಯಿ ಕುಟುಂಬ ಒಂದಾಯಿತು. ಕೇವಲ 1.5 ವರ್ಷದಲ್ಲಿ ಆ ಕುಟುಂಬದಲ್ಲಿ ಒಂದು ಗಂಡು ಮಗು ಹುಟ್ಟಿತು. ಪ್ರೈಸ್ ದ ಲಾರ್ಡ್. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಕೊಳ್ಳಿ. ನಿಮ್ಮ ತಾಯಿಯನ್ನು ಮನಸ್ಸಿಗೆ ತಗೊಂಡು ಬನ್ನಿ. ತಾಯಿ ನೆನಪಾಗ್ತಾ ಇಲ್ವಾ? ಅದು ಸುಕ್ಕುಗಟ್ಟಿದ ಒಂದು ಮುಖ. ನಿಮ್ಮ ಸೇವೆ ಮಾಡಿ ಮಾಡಿ ಗೋನು ಬೆನ್ನಾಗಿರ್ಬೋದು, ಮುಖ ಸುಕ್ಕಾಗಿರ್ಬೋದು, ದೇಹನೇ ಸುಕ್ಕಾಗಿರ್ಬೋದು. ಆ ಮುಖ ನೆನಪಾಗ್ತಾ ಇಲ್ವಾ? ಸಿನಿಮಾ ಸ್ಟಾರ್ಗಳ ಮುಖಗಳು ನಿಮ್ಮ ಕಣ್ಮುಂದೆ ಬರ್ತಾ ಇದೆಯಾ? ಧಾರಾವಾಹಿಯಲ್ಲಿ ನೋಡಿದ ಸುಂದರವಾದ ಹುಡುಗಿಯರ ಮುಖ ಬರ್ತಾ ಇದೆಯಾ? ಫ್ಯಾಷನ್ ಟಿವಿಯಲ್ಲಿ ನೋಡಿದ ಸುಂದರವಾದ ಮುಖಗಳು ನಿಮಗೆ ಬರ್ತಾ ಇದೆಯಾ? ಸ್ವಲ್ಪ ಅದೆಲ್ಲ ಸರಿಸಿ ನಿಮಗೆ ಜನ್ಮ ಕೊಟ್ಟಲಿಲ್ಲ ಆ ತಾಯಿ ಮುಖ ನೋಡಿ. 1 ನಿಮಿಷ ನೋಡಿ, ತಾಯಿ ಮುಖ ನೋಡಿ. ಈ ಲೋಕದಲ್ಲಿ ಮೊದಲು ನಿಮ್ಮನ್ನು ಪ್ರೀತಿಸಿದ್ದು ನಿನ್ನ ಅಮ್ಮ. ಆ ಅಮ್ಮನ ಮುಖ ನೋಡಿ ಜ್ಞಾಪಕ ಮಾಡ್ಕೊಳ್ಳಿ. ಈ ಲೋಕದಲ್ಲಿ ಹುಟ್ಟೋದಕ್ಕಿಂತ ಮುಂಚೆ ಹೊಟ್ಟೆಯಲ್ಲಿ ನೀನು ಸಣ್ಣ ಭ್ರೂಣವಾದಾಗ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನನ್ನ ಚಿನ್ನ, ನನ್ನ ಮುದ್ದೆ, ನನ್ನ ಬಂಗಾರ, ಯಾವತ್ತು ನಿನ್ನನ್ನು ನೋಡ್ತೀನಿ ಅಂತ ಮಾತಾಡಿದ್ಲಲ್ಲ, ಆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ. 9 ತಿಂಗಳು 7 ದಿನ ಗರ್ಭದಲ್ಲಿ ಇಟ್ಕೊಂಡ್ಲಲ್ಲ ನಿನ್ನನ್ನು. ನಿನ್ನ ಚಂದ ನೋಡಲಿಲ್ಲ, ನಿನ್ನ ಬಣ್ಣ ನೋಡಲಿಲ್ಲ, ನಿನ್ನ ಪರ್ಸ್ ನೋಡಲಿಲ್ಲ, ನಿನ್ನ ಪರ್ಸ್ನಾಲಿಟಿ ನೋಡಲಿಲ್ಲ. ನೀನು ಹುಟ್ಟೋದಕ್ಕಿಂತ ಮುಂಚೆನೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಪ್ರೀತಿಸಿದ್ಲಲ್ಲ. ಅಯ್ಯೋ ನೋಡಿ ಇಲ್ಲಿ ಗುದ್ದುತ್ತಾ ಇದ್ದಾನೆ, ಅಯ್ಯೋ ಇಲ್ಲಿ ಗುದ್ದುತ್ತಾ ಇದ್ದಾನೆ ಅಂತ ಹೊಟ್ಟೆಯಲ್ಲಿದ್ದಾಗಲೇ ನಿನ್ನ ಜೊತೆಗೆ ಆಟ ಆಡಿದ ಆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ. ನೀವು 3 kg ಭಾರ ಇದ್ದಾಗ ಹೊತ್ಕೊಂಡು ಹೊಟ್ಟೆ ಬಿಟ್ಕೊಂಡು ರಸ್ತೆಯಲ್ಲಿ ಓಡಾಡಿಕೊಂಡು ಚರ್ಚಿಗೆ ಬಂದು ಹುಟ್ಟೋ ಮಗುಗೆ ಕಣ್ಣಿರಲಿ, ಮೂಗಿರಲಿ, ಕೈಕಾಲು ಚೆನ್ನಾಗಿರಲಿ ಅಂತ ಪ್ರಾರ್ಥಿಸಿದ್ಲಲ್ಲ, ಆ ತಾಯಿಯನ್ನು ಮನಸ್ಸಿಗೆ ತಗೊಂಡು ಬನ್ನಿ. ಆ ತಾಯಿಗಾಗಿ ಪ್ರಾರ್ಥಿಸಿರಿ. ಆ ತಾಯಿಯನ್ನು ನಾನು ಬೈದಿದ್ದೀನ, ಮುದುಕಿ ಅಂದಿದ್ದೀನ, ದರಿದ್ರ ಅಂದಿದ್ದೀನ, ಆ ತಾಯಿ ಬಗ್ಗೆ ಕಂಡವರ ಹತ್ರ ಕೀಳಾಗಿ ಮಾತನಾಡಿದ್ದೀನ, ಆ ತಾಯಿಯ ಬಲಹೀನತೆಗಳನ್ನು ಹೇಳ್ಕೊಂಡಿದ್ದೀನ, ಆ ತಾಯಿಯನ್ನು ನೋಯಿಸಿದ್ದೀನ, ಚುಚ್ಚಿದ್ದೀನ. ಹೆಂಡತಿ ಬಂದ ತಕ್ಷಣ, ಗಂಡ ಬಂದ ತಕ್ಷಣ ತಾಯಿಯನ್ನು ಕೇವಲವಾಗಿ ಕಂಡಿದ್ದೀನ, ತಂದೆಯನ್ನು ಕೇವಲವಾಗಿ ಕಂಡಿದ್ದೀನ. ಅವರ ಹೃದಯಕ್ಕೆ ಯಾವತ್ತಿಂದಾದರೂ ನನ್ನಿಂದ ನೋವಾಗಿದೆಯಾ? ನನ್ನಿಂದ ಹಾಗೆ ಅವರ ಕಣ್ಣಲ್ಲಿ ನೀರು ಬಂದಿದೆಯಾ? ಪಶ್ಚಾತ್ತಾಪ ಪಡಿ. ಪ್ರಸವ ವೇದನೆ ಅನುಭವಿಸಿ ನಿನಗೆ ಈ ಜನ್ಮ ಕೊಟ್ಟ ಆ ತಾಯಿಯನ್ನು ಮನಸ್ಸಿಗೆ ತಗೊಂಡು ಬನ್ನಿ. ತನ್ನ ರಕ್ತವನ್ನೇ ಎದೆಹಾಲಾಗಿ ಕುಡಿಸಿದ ನಿನ್ನ ತಾಯಿಯನ್ನು ಮನಸ್ಸಿಗೆ ತಗೊಂಡು ಬನ್ನಿ. ಎದೆಹಾಲು ಕುಡಿಸಿದ ಆ ಬಾಯಲ್ಲಿ ಸರಾಯಿ ಕುಡ್ಕೊಂಡು ಬಂದಾಗ ಆ ತಾಯಿಯ ಹೃದಯಕ್ಕೆ ಎಷ್ಟು ವೇದನೆ ಆಯಿತು ಗೊತ್ತಾ? ಯಾವ ತಾಯಿಗೆ ತನ್ನ ಮಗ ಕುಡುಕ ಆಗಬೇಕು ಅಂತ ಆಸೆ ಇರುತ್ತೆ, ಸಿಗರೇಟ್ ಸೇದಬೇಕು ಅಂತ ಆಸೆ ಇರುತ್ತೆ. ಅದೆಲ್ಲ ಆಗಿ ಬಂದಾಗ ಕಣ್ಣೀರಿಂದ ಪ್ರಾರ್ಥಿಸಿದ್ಲು, ದೇವಾ ನನ್ನ ಮಗುವಿಗೆ ಬಿಡುಗಡೆ ಕೊಡು ಅಂತ. ಆ ತಾಯಿಯ ಮುಖ ನೋಡಿ. ಕೆಳಗೆ ಬಿಟ್ಟರೆ ಹುಳ ಕಚ್ಚತ್ತೆ ಅಂತ ತೋಳಲ್ಲೇ ಇಟ್ಕೊಂಡು ಬೆಳೆಸಿದ್ಲಲ್ಲ, ರಾತ್ರಿ ಮಲಗುವಾಗ ನಿನ್ನನ್ನು ಎದೆ ಮೇಲೆ ಇಟ್ಕೊಂಡು ಮಲಗಿಸಿದ್ರು. ನಿನಗದು ಗೊತ್ತಿಲ್ಲ. ನಿನಗೆ ಗೊತ್ತಿದ್ರೆ ಆ ತಾಯಿಗೆ ನೋಯಿಸ್ತಿರ್ಲಿಲ್ಲ. ಸಣ್ಣ ಮಗು ನೀನು. ರಾತ್ರಿ ಹತ್ತಾಗ ಡಾಕ್ಟರ್ ಹತ್ರ ಕರ್ಕೊಂಡು ನನ್ನ ಮಗು ಅಳ್ತಿದ್ದೆ, ಪಾಪ ಬಾಯಿದ್ರೆ ಹೇಳ್ತಿತ್ತು, ಡಾಕ್ಟ್ರೆ ಏನಾಗಿದೆಯೋ ಏನೋ ಔಷಧಿ ಕೊಡಿ ಡಾಕ್ಟ್ರೆ ಅಂತ ಕಣ್ಣೀರಿಟ್ಲಲ್ಲ ನಿಮ್ಮಮ್ಮ. ಅದು ನಿನಗೆ ಗೊತ್ತಿಲ್ಲ. ನೀನು ಈಗ ನೋಡ್ತಾ ಇದೀಯ, ಚಂದದ್ದು ನೋಡ್ತಾ ಇದೀಯ. ಸುಕ್ಕುಗೆಟ್ಟಿದೆ ನಿಮ್ಮ ತಾಯಿಯ ಹೃದಯ ನಿನಗೆ ಗೊತ್ತಿಲ್ಲ. ಆ ತಾಯಿಗೆ ನೋವು ಕೊಟ್ಟಿದೆಯಾ? ಸ್ವಲ್ಪ ಯೋಚನೆ ಮಾಡು. ನಿನ್ನನ್ನು ಒಂದು ಮದುವೆ ಕರ್ಕೊಂಡೋಗಿದ್ರು ನಿಮ್ಮಮ್ಮ, ಆಟ ಆಡಕ್ಕೆ ಬಿಟ್ಟಿದ್ರು. ನೀನು ಕಕ್ಕಸು ಮಾಡಿ ಉಚ್ಚೆ ಒಯ್ದು ಮೂಗು ತುಂಬ ಸಿಂಬಳ ಬಿಟ್ಕೊಂಡಿದ್ದಾಗ ನೋಡಿದವರೆಲ್ಲ ಯಾವುದ್ರಿ ಇದು ದರಿದ್ರ ಮಗು, ಛೀ ಥೂ ಅಸಹ್ಯ ಅಂದರು. ನಿಮ್ಮಮ್ಮ ಓಡ್ ಬಂದು ನಿನ್ನನ್ನು ಎತ್ತಿ ಅದನ್ನು ಕ್ಲೀನ್ ಮಾಡಿ, ನಿನ್ನ ಮೂಗು ಒರೆಸಿ, ನಿನ್ನ ಸ್ನಾನ ಮಾಡಿಸಿ, ಬಟ್ಟೆ ಚೇಂಜ್ ಮಾಡಿಸಿ, ಮುಖಕ್ಕೊಂದು ದೃಷ್ಟಿ ಬೊಟ್ಟಿಟ್ಟು ಜಾನ್ಸನ್ ಪೌಡ್ರ್ ಹಾಕಿ, ನನ್ನ ಚಿನ್ನ, ನನ್ನ ರನ್ನ, ನನ್ನ ಮುತ್ತು, ನನ್ನ ರನ್ನ, ಬಂಗಾರ ಅಂತ ಹೇಳಿದ್ದು ನಿನಗೆ ಗೊತ್ತಿಲ್ಲ. ಗೊತ್ತಿದ್ದರೆ ಇವತ್ತು ತಾಯಿಯನ್ನು ನೀನು ನೋಯಿಸ್ತಿರ್ಲಿಲ್ಲ.
ಆ ತಾಯಿಗೆ ನಾನು ನೋವು ಕೊಟ್ಟಿದ್ದೀನ, ತಂದೆಗೆ ನೋವು ಕೊಟ್ಟಿದ್ದೀನ, ಅವರಿಬ್ಬರು ಸಾಕಪ್ಪ ಎಂಥ ಮಕ್ಕಳು ಹುಟ್ಟು ಬಿಟ್ಟರು ಅಂತ ಇಂಥ ಮಾತು ಅಥವಾ ನಿಟ್ಟುಸಿರು ಬಿಟ್ಟಿದ್ದಾರ. ತಾಯಿಯ ನಿಟ್ಟುಸಿರು ನಿನ್ನ ಮಕ್ಕಳ ಮನೆಯ ಅಸ್ಥಿವಾರವನ್ನೇ ಕದಲತ್ತೆ ಅಂತ ಹೇಳ್ತಾರೆ. ಆ ತಾಯಿಗೆ ಯಾವತ್ತಾದರೂ ನೋವು ಕೊಟ್ಟಿದ್ದರೆ ಪಶ್ಚಾತ್ತಾಪ ಪಡು. ಇವತ್ತು ಆ ಶಾಪದಿಂದ ಬಿಡುಗಡೆ ಹೊಂದಕ್ಕೆ ಪ್ರಾರ್ಥಿಸೋಣ. ಕಣ್ಗಳನ್ನು ಮುಚ್ಚಿ ತಾಯಿಯನ್ನು ದೇವರಿಗೆ ಸಮರ್ಪಿಸಿ 2 ಕೈಗಳನ್ನು ಮೇಲಕ್ಕೆತ್ತಿ ನಾವು ಪ್ರಾರ್ಥಿಸೋಣ. ಯೇಸುವೆ ನಮ್ಮ ಮೇಲೆ ಕರುಣೆಯಾಗಿರಿ. ಅರಿತು ಅರಿಯದೆ ನಮ್ಮ ಹೆತ್ತವರನ್ನು ನಾವು ನೋಯಿಸಿದ್ದೇವೆ, ಚುಚ್ಚಿ ಮಾತನಾಡಿದ್ದೇವೆ. ಬೆಳೀತಾ ಕೆಟ್ಟ ಮಾರ್ಗದಲ್ಲಿ ನಡೆದಾಗ, ದಾರಿ ತಪ್ಪಿದಾಗ, ದುಶ್ಚಟಕ್ಕೆ, ದುರ್ಗುಣಕ್ಕೆ, ದುರಾಲೋಚನೆಗಳನ್ನು ಮಾಡಿದಾಗ ನನ್ನ ತಾಯಿ ನೊಂದಿದ್ದಾಳೆ. ಆ ನೋವು ರೋಗವಾಗಿದೆ. ಯೇಸುವೆ ನನ್ನನ್ನು ಕ್ಷಮಿಸು. 650 ಕೋಟಿ ಜನರಲ್ಲಿ ನನಗೆ ತಾಯಿ ಅಂತ ಒಬ್ಬರಿದ್ದಾರೆ, ತಂದೆ ಅಂತ ಒಬ್ಬರಿದ್ದಾರೆ. ಅವರನ್ನು ಕಾಪಾಡು ಯೇಸುವೆ, ಅವರನ್ನು ಕಾಪಾಡು. ಅವರಿಗೆ ಆರೋಗ್ಯ ಕೊಡು, ಶಕ್ತಿ ಕೊಡು. ನನ್ನಿಂದಾಗಿ ಅವರ ಹೃದಯಕ್ಕೆ ಸೇರಿದ ಎಲ್ಲ ವೇದನೆಗಳನ್ನು ತೆಗೆದಾಕು ಯೇಸುವೆ. ಎಲ್ಲ ಶಾಪಗಳನ್ನು ನೀಗಿಸಿ ಅವರ ಆಶೀರ್ವಾದಕ್ಕಾಗಿ ಕೈ ಚಾಚಿ ಪ್ರಾರ್ಥಿಸ್ತೇನೆ ಯೇಸುವೆ. ತಾಯಿ ತಂದೆಗೆ ವಿಧಿಯರಾಗಿ ಜೀವಿಸಿದ ಯೇಸುವೆ, ನಾನು ನನ್ನ ಹೆತ್ತವರಿಗೆ ವಿಧಿಯರಾಗಿ ಜೀವಿಸಲು ಶಕ್ತಿ ಕೊಡಿ. ಎಲ್ಲ ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ. ನಿಮ್ಮ ಮಧ್ಯದಲ್ಲಿ ಯಾರಾದರೂ ತಾಯಿ ತಂದೆಯನ್ನು ಕಳ್ಕೊಂಡವರಿದ್ದರೆ, ಸತ್ತು ಮರಣ ಹೊಂದಿದವರಿದ್ದರೆ ಅವ್ರಿಗಾಗಿ ಪ್ರಾರ್ಥಿಸಿರಿ. ಯೇಸುವೆ, ಇದು ನಮ್ಮ ಮಧ್ಯದಲ್ಲಿ ತಾಯಿಯನ್ನು ತಂದೆಯನ್ನು ಕಳೆದುಕೊಂಡವರು, ದುಃಖ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ ಇವರಿಗೆ. ದುಃಖ ಬಂದಾಗ ತಲೆ ಇಡಲು ಮಡಿಲಿಲ್ಲ ಇವರಿಗೆ. ಕಳ್ಕೊಂಡಿದ್ದಾರೆ ಯೇಸುವೆ. ಆ ಸ್ಥಾನದಲ್ಲಿ ನೀವು ಬನ್ನಿ ಯೇಸುವೆ. ತಂದೆ ತಾಯಿಯ ಪ್ರೀತಿಯನ್ನು ಇವರಿಗೆ ಕೊಡಿ ಯೇಸುವೆ. ಈ ಮಕ್ಕಳ ಮೇಲೆ ಕರುಣೆಯಾಗಿರಿ. ಇವರ ಹೆತ್ತವರ ಆತ್ಮಕ್ಕೆ ಶಾಂತಿ ನೀಡಿರಿ, ಸೌಖ್ಯ ನೀಡಿರಿ, ಶಕ್ತಿ ನೀಡಿರಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಮೊದಲನೇ ಶಾಪ, ದೇವರಿಂದ ದೂರ ಹೋದರೆ, ಅಹಂಕಾರದಲ್ಲಿ ಬಾಳಿದ್ರೆ ಅವರು ಶಾಪಗ್ರಸ್ತರು. ಜೆರೆಮಿಯ 17:5. ಎರಡನೇದು ಸಿರಾಕನ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ, ತಂದೆಯ ಶಾಪ 2. 3ನೇದು ತಾಯಿಯ ಶಾಪ. 4ನೇದು ಬೈಬಲ್ ಹೇಳ್ತಾ ಇದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ನಿಮ್ಮ ಸಭಾ ನಾಯಕರಿಗೆ, ಸಭೆಯ ಪಾಲಕರಿಗೆ, ಗುರುಗಳಿಗೆ ವಿಧೇಯರಾಗಿರಿ, ಅವರ ಆಜ್ಞೆಗಳನ್ನು ಪಾಲಿಸಿರಿ. ಅವರು ನಿಮ್ಮ ಆತ್ಮಗಳ ಪಾಲಕರು, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು. ಈ ಸೇವೆಯನ್ನು ಅವರು ಸಂತೋಷವಾಗಿ ಮಾಡುವಂತೆ ನೀವು ನಡೆದುಕೊಳ್ಳಿ. ಅವರು ಮನನೊಂದುಕೊಂಡು ಮಾಡುವ ಸೇವೆಯಿಂದ ನಿಮಗೆ ಒಳ್ಳೆಯದಾಗುವುದಿಲ್ಲ. ಬೈಬಲ್ ಹೇಳ್ತಾ ಇದೆ. ಇದು 4ನೇ ಶಾಪ. ನಾವು ಪರಲೋಕದಲ್ಲಿರುವ ದೇವರಿಗೆ ಅಪ್ಪ ತಂದೆ ಅಂತ ಕರಿತೀವಿ, ಹೆತ್ತ ನಮ್ಮ ತಂದೆಗೆ ಅಪ್ಪ ತಂದೆ ಅಂತ ಕರಿತೀವಿ, ನಮ್ಮ ದೇವಾಲಯದ ಗುರುಗಳಿಗೆ ಫಾದರ್ ಅಂದರೆ ತಂದೆ ಅಂತ ಕರಿತೀವಿ. ಬೈಬಲ್ ಹೇಳ್ತಾ ಇದೆ, ನಿಮ್ಮ ಸಭಾ ಪಾಲಕರಿಗೆ ವಿಧೇಯರಾಗಿರಿ, ಅವರ ಆಜ್ಞೆಗಳನ್ನು ಪಾಲಿಸಿರಿ. ಯಾಕೆಂದರೆ ಒಬ್ಬ ಫಾದರ್ ಆಗಬೇಕಾದ್ರೆ ಸೆಮಿನರಿಯಲ್ಲಿ 13-14 ವರ್ಷ ಅವರು ಓದಬೇಕು. ಅವರು 16-17 ವರ್ಷದಲ್ಲಿ ಸೆಮಿನರಿ ಸೇರಬೇಕು. ಅವರು ಸೆಮಿನರಿಯಲ್ಲಿ ಗುರುಮಟ್ಟದಲ್ಲಿ ಇರುವಷ್ಟು ಕಾಲ ಒಂದು ಸಣ್ಣ ತಪ್ಪು ಕಂಡಿಡಿದ್ರು ಕೂಡ ಅವರನ್ನು ಮನೆ ಕಳಿಸ್ತಾರೆ. ಬೈಬಲ್ ಹೇಳ್ತಾ ಇದೆ, ಜೆರೆಮಿಯ 1ನೇ ಅಧ್ಯಾಯ 5, 6, 7 ವಾಕ್ಯ ಹೇಳ್ತಾ ಇದೆ, ತಾಯಿಯ ಗರ್ಭದಲ್ಲೇ ನಿಮ್ಮನ್ನು ನನ್ನ ಸೇವೆಗೆ ನೇಮಕ ಮಾಡಿದ್ದೇನೆ. ಒಬ್ಬರು ಗುರುಗಳಾಗಬೇಕಾದ್ರೆ ದೇವರ ಕೃಪೆ ಇರಬೇಕಷ್ಟೇ. ದೇವರ ಕೃಪೆ ಇಲ್ಲ ಅಂದರೆ ಎಷ್ಟು ಪಲ್ಟಿ ಹೊಡೆದ್ರು ಗುರು ಆಗಲ್ಲ. ಅದರ ಗುರುಗಳಾದವರು ನಾನು ಆಗಿದ್ದೀನಿ ಅಂತಂದ್ರೂ ಕೂಡ ಅದು ಗುರು ಆಗಲ್ಲ. ದೇವರ ಕರುಣೆಯಿಂದ, ದೇವರ ಕೃಪೆಯಿಂದ, ದೇವರ ಕರೆಯಿಂದ ಮಾತ್ರ ನಾವು ಗುರುಗಳಾಗಕ್ಕೆ ಸಾಧ್ಯ. ಹಾಗೆ ಗುರುಗಳು ದೇವರಿಂದ ಕರೆಯಲ್ಪಟ್ಟವರು. ಜೆರೆಮಿಯ 1ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳ್ತಾರೆ, ನಿಮ್ಮನ್ನು ಕಟ್ಟಲು, ಕೆಡವಲು, ಆಶೀರ್ವದಿಸಲು ಪ್ರತಿಯೊಂದು ಅಧಿಕಾರವನ್ನು ನಿಮಗೆ ಕೊಟ್ಟಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಮತ್ತಾಯನ ಸುವಾರ್ತೆಯಲ್ಲಿ ದೇವರು ಹೇಳಿದ್ರು, ಲೂಕನ ಸುವಾರ್ತೆ 9:1, ಮತ್ತಾಯನ ಸುವಾರ್ತೆ 10:1, ಮಾರ್ಕನ ಸುವಾರ್ತೆ 16 ವಾಕ್ಯ 17ರಲ್ಲಿ ಹೇಳಿದ್ರು, ನೀವು ಲೋಕದ ಕಟ್ಟ ಕಡೆಯವರೆಗೆ ಹೋಗಿ ಸುವಾರ್ತೆಯನ್ನು ಸಾರ್ರಿ, ನನ್ನ ನಾಮದಲ್ಲಿ ದೆವ್ವಗಳನ್ನು ಬಿಡಿಸಿರಿ, ರೋಗಿಗಳಿಗೆ ಸೌಖ್ಯ ಕೊಡಿ, ನೀವು ಯಾವುದನ್ನು ಕಟ್ಟುತ್ತೀರೋ ಅದು ಕಟ್ಟಲ್ಪಡುತ್ತದೆ, ಯಾರಿಗೆ ಬಿಡುಗಡೆ ಕೊಡುತ್ತೀರೋ ಬಿಡುಗಡೆ ಕೊಡುತ್ತೇನೆ ಅಂತ ದೇವರು ಶಿಷ್ಯಂದರು, ಆರಿಸಲ್ಪಟ್ಟ ಶಿಷ್ಯಂದರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ನಿಮ್ಮ ಸಭಾ ಪಾಲಕರಿಗೆ ವಿಧೇಯರಾಗಿರಿ, ಅವರ ಆಜ್ಞೆಯನ್ನು ಪಾಲಿಸಿರಿ. ಅವರು ನಿಮ್ಮ ಆತ್ಮಗಳ ಪಾಲಕರು. ಹೌದು, ಶರೀರದ ಪಾಲಕರಲ್ಲ, ಆತ್ಮಗಳ ಪಾಲಕರು ಗುರುಗಳು. ಇವತ್ತು ನೀವು ಬರಲಿ ಇರದೇ ಇರಲಿ, ದೇವಾಲಯದಲ್ಲಿ ಅವರ ಆ ವಿಚಾರಣೆಯ ಮಕ್ಕಳಿಗಾಗಿ, ಕುಟುಂಬಕ್ಕಾಗಿ ಬಲಿಪೂಜೆ ಅರ್ಪಿಸ್ತಾರೆ.
ನನಗೊತ್ತು ಭಾನುವಾರ ಮಾತ್ರ ಎಲ್ಲರೂ ಪೂಜೆಗೆ ಬರ್ತಾರೆ. ಯಾಕೆ ಅಂದರೆ ಭಾನುವಾರ ಪೂಜೆಗೆ ಬರದೇ ಇದ್ದರೆ ಅದು ಪಾಪ ಅಂತ ನಮ್ಮ ತಲೆಯಲ್ಲಿ ಗೊತ್ತಿದೆ, ಅದಕ್ಕೆ ಮಾತ್ರ ನಾವು ಹೋಗ್ತಾ ಇದ್ದೀವಿ. ಅವತ್ತು ಪಾಪ ಅಲ್ಲ ಅಂದರೆ ಅವತ್ತು ನಾವು ಯಾರೂ ಹೋಗಲ್ಲ. ಹಲವು ದೇವಾಲಯದಲ್ಲಿ ಬೆಳಗ್ಗೆನೆ 6 ಗಂಟೆಗೆ ಆ ವಿಚಾರಣೆಯ ಮಕ್ಕಳಿಗಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ಫಾದರ್ ಬಲಿಪೂಜೆ ಕೊಡುವಾಗ ಚರ್ಚ್ ತುಂಬ 17 ಜನ, ಅದು ವಯಸ್ಸಾದವರು. ಯಾರಿಗಾಗಿ ಬಲಿಪೂಜೆ? ಆ ವಿಚಾರಣೆಯ ಸರ್ವ ಮಕ್ಕಳಿಗಾಗಿ ಬಲಿಪೂಜೆ. 4 ಗಂಟೆ 5 ಗಂಟೆಗೆ ಎದ್ದು ಬೆಲ್ ಹೊಡಿತಾರೆ ಕೆಲವು ಫಾದರ್ಸ್. ಅವರು ನಿಮ್ಮೂರಿನಲ್ಲಿ 5 ವರ್ಷ 6 ವರ್ಷ 7 ವರ್ಷ ಇರ್ತಾರೆ, ಅದಾದಮೇಲೆ ಬದಲಾಗ್ತಾರೆ. ಒಂದೊಂದು ಫಾದರ್ ನಿಮ್ಮ ಊರಿಗೆ ಬಂದಾಗ ಕೆಲವು ಗುರುಗಳು ಸುಮ್ಮನೆ ಇರೋದಿಲ್ಲ. ಒಂದು ಚರ್ಚ್ ಕಟ್ಟಿಸ್ತಾರೆ, ಸ್ಕೂಲ್ ಕಟ್ಟಿಸ್ತಾರೆ, ಆಶ್ರಮ ಕಟ್ಟಿಸ್ತಾರೆ, ಛತ್ರ ಕಟ್ಟಿಸ್ತಾರೆ. ಅವ್ರು ಹೋಗ್ತಾ ಇರ್ತಾರೆ, ಅವರಿಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ಆದರೂ ಅವ್ರು ಇರುವ ಜಾಗ ನನ್ನ ಮನೆಯವರು, ನನ್ನ ವಿಚಾರಣೆಯವರು, ನನ್ನ ಮಕ್ಕಳು ಅಂತ ಅವ್ರು ಏನೆಲ್ಲ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬೈಬಲ್ ಹೇಳ್ತಾ ಇದೆ, ಅವರು ನಿಮ್ಮ ಆತ್ಮಗಳ ಪಾಲಕರು, ನಿಮ್ಮ ಆತ್ಮಗಳ ಲೆಕ್ಕ ಒಪ್ಪಿಸಬೇಕಾದವರು. ದೇವರು ಒಂದು ದಿನ ಕೇಳ್ತಾರೆ, ಇಂಥ ವಿಚಾರಣೆಯಲ್ಲಿ ಗುರುಗಳೇ ನಿಮ್ಮನ್ನು ಹಾಕಿದ್ದೆ, ಎಲ್ಲಿ 3 ಕುಟುಂಬ ಕಾಣ್ತಾ ಇಲ್ಲ, ಎಲ್ಲಿ 6 ಕುಟುಂಬ ಕಾಣ್ತಾ ಇಲ್ಲ ಅಂತ ದೇವರು ಕೇಳ್ತಾರೆ. ಅದು ನೀವು ಕೇಳೋದು ಬೇಕಾಗಿಲ್ಲ. ರೋಮನ್ನರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ ವಾಕ್ಯ 4-5 ಹೇಳ್ತಾ ಇದೆ, ನನ್ನ ದಾಸಂದರು ತಪ್ಪು ಮಾಡಿದ್ರೆ ಕೇಳಕ್ಕೆ ನಾನಿದ್ದೀನಿ ಅಂತ ದೇವರು ಹೇಳ್ತಾರೆ. ದೇವರು ಕೇಳ್ತಾರೆ, ನಾನು ನೀನು ಕೇಳೋದಕ್ಕೆ ಅಧಿಕಾರ ಇಲ್ಲ. ಇವತ್ತು ಅಧಿಕಾರ ಪರಲೋಕದಿಂದ ಅವರಿಗೆ ಬಂದಿರೋದು. ಇವತ್ತು ಅಧಿಕಾರ ಸಬ್ ರಿಜಿಸ್ಟರ್ ಆಫೀಸರ್ಗೆ ಅಧಿಕಾರ ಪ್ರೆಸಿಡೆಂಟಿಂದ ಬಂದಿರೋದು. ಆದುದರಿಂದ ಅವರು ಈ ಜಾಗ ನಿನಗೆ ಬರೆದು ಕೊಟ್ಟಿದ್ದೇನೆ ಅಂತ ಸ್ಟಾಂಪ್ ಪೇಪರ್ನಲ್ಲಿ ಬರೆದು ಸೀಲ್ ಹಾಕಿ ಮುದ್ರೆ ಹೊತ್ತಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ. ಆ ರೀತಿಯೇ ದೇವರು ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅದಕ್ಕೆ 2 ಕೊರಿಂಥಿಯರ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ವಿ ಆರ್ ದ ಅಂಬಾಸಿಡರ್ ಆಫ್ ದ ಲಾರ್ಡ್. ನಾವು ದೇವರ ದೂತರಾಗಿದ್ದೇವೆ, ದಾಸರಾಗಿದ್ದೇವೆ, ಅಧಿಕಾರ ಹೊಂದಿದವರಾಗಿದ್ದೇವೆ. ಯೇಸು ಹೇಳಿದ್ರು, ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿದ್ರು 14ನೇ ಅಧ್ಯಾಯ 17, ಪೇತ್ರ ನೀನು ಬಂಡೆ, ಈ ಬಂಡೆಯ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ, ಪಾತಾಳದ ಶಕ್ತಿಗಳು ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ನೀ ಯಾವುದನ್ನು ಕಟ್ಟುತ್ತೀಯೋ ಅದು ಕಟ್ಟಲಾಗುತ್ತದೆ ಅಂತ ಹೇಳಿದ್ದಾರೆ. ಯಾರಿಗೆ ಬಂಧನ ಮಾಡ್ತೀಯೋ ಅದು ಬಂಧಿಸಲ್ಪಡ್ತದೆ, ಯಾರಿಗೆ ಬಿಡುಗಡೆ ಕೊಡ್ತೀಯೋ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ಆತ್ಮಗಳ ಲೆಕ್ಕ ಒಪ್ಪಿಸಬೇಕಾದ ಗುರುಗಳು, ಒಂದೊಂದು ಗುರುಗಳಿಗೆ ಅವರಲ್ಲಿರೋ ಪವರ್ಸ್, ಅಂಥ ಪವರ್ಸ್ ಆರ್ಡಿನೇಷನ್ ಆಗುವಾಗ ಅವರ ಕೈಗೆ ಮುದ್ರೆ ಇಟ್ಟು ಪಾಪ ಕ್ಷಮಿಸುವ, ಅಭ್ಯಂಜನ ಮಾಡುವ ಪ್ರತಿಯೊಂದು ಅಧಿಕಾರ ಕೊಟ್ಟಿದ್ದಾರೆ. ಅವರು ನಮ್ಮ ಊರಿನಲ್ಲಿ ಇರುವಾಗ ನಮ್ಮ ಮಕ್ಕಳಿಗೆ ಬ್ಯಾಪ್ಟಿಸಮ್ ಕೊಡ್ತಾರೆ, ಮದುವೆ ಮಾಡಿಸ್ತಾರೆ, ಸಕಲ ಸಂಸ್ಕಾರಗಳು ಅವರು ಮಾಡ್ತಾರೆ. ಅಂಥ ಗುರುಗಳು, ಬೈಬಲ್ ಹೇಳ್ತಾ ಇದೆ, ದೇವರಿಗೆ ಲೆಕ್ಕ ಒಪ್ಪಿಸಬೇಕಾದವರು ಈ ಸೇವೆಯನ್ನು ಅವರು ಸಂತೋಷದಲ್ಲಿ ಮಾಡುವಂತೆ ನೀವು ನಡೆದುಕೊಳ್ಳಿ. ನಿಮ್ಮ ಗುರುಗಳು ಮನನೊಂದುಕೊಂಡರೆ ನಿಮಗೆ ಒಳ್ಳೆಯದಾಗುವುದಿಲ್ಲ, ಶಾಪ ಬರುತ್ತದೆ ಅಂತ ಬೈಬಲ್ ಹೇಳ್ತಾ ಇದೆ. ಎಷ್ಟೋ ಗುರುಗಳ ಮೇಲೆ ಕೈ ಮಾಡಿದವರು ಸರ್ವನಾಶ ಆಗಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು, ಸುಮಾರು 40 ವರ್ಷಗಳ ಹಿಂದೆ ಕೇರಳದಲ್ಲಿ ಮರಿಯಕುಟ್ಟಿ ಅಂತ ಒಂದು ವಿಧವೆಯ ಕೊಲೆ ಆಯಿತು. ಆ ಕೊಲೆ ಮಾಡಿದವರು ಫಾದರ್ ಬೆನಡಿಕ್ಟ್ ಅಂತ ಕೋರ್ಟ್ನಲ್ಲಿ ಪ್ರೂವ್ ಆಗಿ ಫಾದರ್ನ 14 ವರ್ಷ ಶಿಕ್ಷೆಗೆ ಒಳಪಡಿಸಿದ್ರು. 3-4 ವರ್ಷದ ಹಿಂದೆ ಡಿವೈನ್ ಧ್ಯಾನ ಮಂದಿರಕ್ಕೆ ವಯಸ್ಸಾದ ಒಂದು ಅಜ್ಜಿ ಒಂದು 25-30 ವರ್ಷದ 2 ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದಿದ್ದರು. ಆ 2 ಮೊಮ್ಮಕ್ಕಳು ಕೂಡ ಮಾನಸಿಕ ರೋಗಿಗಳಾಗಿದ್ದರು, ಹುಚ್ಚರಾಗಿದ್ದರು. ಅಲ್ಲಿರುವ ಒಬ್ಬ ಬ್ರದರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರು ಹೇಳಿದ್ರು, ನೀವು ಯಾವುದೋ ಒಂದು ಗುರುಗಳಿಗೆ ಭಾಳ ಅನ್ಯಾಯ ಮಾಡಿದ್ದೀರಾ, ಭಾಳ ಕಣ್ಣೀರು ಹಾಕಿದ್ದಾರೆ, ಆ ಕಣ್ಣೀರಿನ ಒಂದೊಂದು ಹನಿ ನಿಮ್ಮ ಕುಟುಂಬವನ್ನೇ ಸರ್ವನಾಶ ಮಾಡಿದೆ ಅಂತ ಅವ್ರು ಹೇಳಿದಾಗ ಅಜ್ಜಿ ಅಳ್ತಾ ಹೇಳ್ತು, ಹೌದು, ಮರಿಯಕುಟ್ಟಿಯನ್ನು ಕೊಲೆ ಮಾಡಿದ್ದು ಫಾದರ್ ಬೆನಡಿಕ್ಟ್ ಅಲ್ಲ, ನನ್ನ ಗಂಡ ಅಂತ ಹೇಳಿದ್ಲು. ತಕ್ಷಣ ನಮ್ಮ ಫಾದರ್ ಜಾರ್ಜ್ ಪಾನೆಕೆಲ್ ಅವರೆಲ್ಲ ಪ್ರೆಸ್ ಮೀಟ್ ಕರೆದ್ರು, ಟಿ ವಿ ಅವರು ಬಂದರು. ಟಿ ವಿಯವರೆಲ್ಲ ಬಂದಾಗ ಈಕೆ ಹೇಳಿದ್ಲು, ಫಾದರ್ ಆಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸಿ ಹೊರಗೆ ಬಂದು ಬಿಷಪ್ ಹೌಸ್ನಲ್ಲಿ ಇದ್ದಾರೆ. ಈಗ ಹೇಳ್ತಾ ಇದ್ದಾಳೆ, ಕೊಲೆ ಮಾಡಿದ್ದು ಅವರಲ್ಲ, ನನ್ನ ಗಂಡನು ಸತ್ತೋದ. ಅವತ್ತು ಅವಳು ಸತ್ಯವನ್ನು ತೆಗೆದ್ಲು. 40 ವರ್ಷದ ಹಿಂದೆ ನಮ್ಮ ಊರಿನಲ್ಲಿ ಒಂದು ವಿಧವೆ ಇದ್ಲು, ಮರಿಯಕುಟ್ಟಿ ಅಂತ. ಅವಳು ಗಂಡ ಸತ್ತೋಗಿದ್ಲು, ಸುಂದರವಾಗಿದ್ಲು, ಆದರೂ ಅವಳು ಪ್ರಾಮಾಣಿಕವಾಗಿದ್ಲು. ಒಂದು ಜಮೀನ್ದಾರನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ಲು. ಪ್ರತಿದಿನ ಬೆಳಗ್ಗೆ ಬಲಿಪೂಜೆಗೆ ಬರ್ತಾ ಇದ್ಲು. ಬಲಿಪೂಜೆಯ ನಂತರ ಚರ್ಚೆಲ್ಲ ಕುಡಿಸಿ ಕ್ಲೀನ್ ಮಾಡಿಟ್ಟು ಹೋಗ್ತಾ ಇದ್ಲು. ಫಾದರ್ ಅದಕ್ಕೆ ತಿಂಗಳಿಗೆ 20 ರೂಪಾಯಿ ಅವಳಿಗೆ ಸಂಬಳ ಆಗಿನ ಕಾಲದಲ್ಲಿ ಕೊಡ್ತಾ ಇದ್ರು. ಅವಳ ಮೇಲೆ ಕರುಣೆಯಿಂದ ಕೊಡ್ತಾ ಇದ್ರು. ಅವಳು ಶ್ರೀಮಂತರ ಮನೆಯಲ್ಲಿ, ಜಮೀನ್ದಾರನ ಮನೆಯಲ್ಲಿ ಕೆಲಸ ಮಾಡುವಾಗ ಜಮೀನ್ದಾರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅವಳನ್ನು ವ್ಯಭಿಚಾರ ಮಾಡ್ದ. ಅವಳು ಗರ್ಭಿಣಿ ಆದ್ಲು. ಅವಳು ಬಂದು ಹೇಳಿದ್ಲು, ಯಾರೂ ಇಲ್ಲದೆ ಇದ್ದಾಗ, ನಿಮ್ಮ ಮಗು ನನ್ನ ಗರ್ಭದಲ್ಲಿ 3 ತಿಂಗಳು ಬೆಳೀತಾ ಇದ್ದೀರಿ. ಜಮೀನ್ದಾರನ ಪದರುಗುಟ್ಟೋದ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆಫ್ಟರ್ ಆಲ್ ಒಬ್ಬ ಕೆಲಸದವಳ ಹೊಟ್ಟೆಯಲ್ಲಿ ಜಮೀನ್ದಾರನ ಮಗು ಅಂದರೆ ಆಗಿನ ಕಾಲದಲ್ಲಿ ಬಹಳ ಅವಮಾನ. ಅಲ್ಲಿರೋ ಡಾಕ್ಟ್ರಿಗೆ ಫೋನ್ ಮಾಡ್ದ. ಡಾಕ್ಟ್ರ್ ಹೇಳಿದ್ರು, ರಾತ್ರಿ ಯಾರಿಗೂ ಗೊತ್ತಿಲ್ಲದಂಗೆ ಕರ್ಕೊಂಡು ಬಾ, ಅಬಾರ್ಷನ್ ಮಾಡಿಸ್ಬಿಡೋಣ. 40 ವರ್ಷಗಳ ಹಿಂದೆ ಭಾರತ ಸರ್ಕಾರದಲ್ಲಿ ಅಬಾರ್ಷನ್ ಕೊಲೆಗೆ ಸಮನಾದ ಪಾಪ ಆಗಿತ್ತು. ಅಬಾರ್ಷನ್ಗೆ ಪರ್ಮಿಷನ್ ಇರಲಿಲ್ಲ. ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿಯವರು ಅಬಾರ್ಷನ್ಗೆ ಪರ್ಮಿಷನ್ ಕೊಟ್ಟರು ಅವತ್ತು.
ಯಾಕೆಂದರೆ ಮಕ್ಕಳ ನಿಯಂತ್ರಣವನ್ನು ಕಂಟ್ರೋಲ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟರು. ಆದರೆ ಇದುವರೆಗೂ ಕ್ಯಾಥಲಿಕ್ ಕ್ಯಾನನ್ ಲಾ ಅಬಾರ್ಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಅದು ಕೊಲೆ. ಒಂದು ತಾಯಿಯಾಗಿರಬೇಕು. ತಾಯಿಯ ಗರ್ಭದಲ್ಲಿರುವ ಪುಟ್ಟ ಮಗುವನ್ನು ಕೊಲ್ಲೋದು ತಾಯಿಯಾಗಲ್ಲ, ಅದು ಕಟ್ಟಿಗೆ ಆಗ್ತಾಳೆ. ಆ ರೀತಿ ಯಾರಾದರೂ ತಾಯಿ ಗರ್ಭದಲ್ಲಿರೋ ಮಗುವನ್ನು ಅಬಾರ್ಷನ್ ಎಂಬ ಹೆಸರಿನಲ್ಲಿ ಕೈ ಕಾಲುಗಳನ್ನು ಕತ್ತರಿಸಿ ತುಂಡು ಮಾಡಿ ಪುಟ್ಟ ಜೀವವನ್ನು, ಪಾಪ ಅರಿಯದ ಪರಿಶುದ್ಧ ಜೀವವನ್ನು ಕೊಂದಿದ್ರೆ ಪಶ್ಚಾತ್ತಾಪಪಟ್ಟು ಪಾಪ ನಿವೇದನೆಯಲ್ಲಿ ಹೇಳಿ ಆ ಶಾಪದಿಂದ ಬಿಡುಗಡೆ ಹೊಂದ್ಕೊಳ್ಳಿ. ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು ರಾತ್ರಿ 12 ಗಂಟೆಗೆ ಮರಿಯ ಕುಟ್ಟಿಯನ್ನು. ಅವತ್ತು ಇವತ್ತಿನ ಸಲಕರಣೆಗಳಿರಲಿಲ್ಲ. ಅಬಾರ್ಷನ್ ಮಾಡುವಾಗ ಬ್ಲೀಡಿಂಗ್ ಆಗಿ ಮರಿಯ ಕುಟ್ಟಿ ಸತ್ತು ಹೋದ್ಲು. ಈ ಶ್ರೀಮಂತ ಹಣ ಖರ್ಚು ಮಾಡ್ದ, ಕೆಲವರಿಗೆಲ್ಲ ಹಣ ಕೊಟ್ಟು ಆ ಹೆಣ ತಗೊಂಡು ಬಂದು ಚರ್ಚ್ ಕಾಂಪೌಂಡ್ನಲ್ಲಿ ಹಾಕ್ದ. ಸರಳವಾಗಿ ಬೇಗ ಸಿಗೋದು ನಮಗೆ ಫಾದರ್ಗಳು, ಸಿಸ್ಟರ್ಗಳು. ಯಾವುದೇ ಒಂದು ಇದ್ದರೂ ಕೂಡ ಯಾರೋ ಒಬ್ಬರು ಫಾದರ್ ಮಾಡಿದರು, ಯಾರೋ ಒಬ್ಬರು ಸಿಸ್ಟರ್ ಮಾಡಿದರು, ಸರ್ವ ಫಾದರ್ನ ಅದೇ ಥರ ದೃಷ್ಟಿಯಲ್ಲಿ ನೋಡುವ ಹಲವಾರು ಕಣ್ಣುಗಳು ನಮ್ಮ ಮಧ್ಯದಲ್ಲಿದೆ. ಅದನ್ನು ಲಾಭಪಡಿಸುವ ಇಂಥ ಶ್ರೀಮಂತರು ಇದ್ದಾರೆ. ಆ ಬಾಡಿಯನ್ನು ಚರ್ಚ್ನಲ್ಲಿ ಹಾಕಿದ್ರು. ಈ ಕೊಲೆ ಮಾಡಿದ್ದು ಫಾದರ್ ಅಂತ ಸಾಕ್ಷಿ ಸಮೇತವಾಗಿ ಪ್ರೂವ್ ಮಾಡಿದ್ರು. ಎಲ್ಲ ಕಡೆ ಕಾಸು ಕೊಟ್ಟರು, ಕೋರ್ಟ್ನಲ್ಲಿ ಪ್ರೂವ್ ಮಾಡಿದ್ರು. ಫಾದರ್ಗೆ 14 ವರ್ಷ ಶಿಕ್ಷೆ ಆಯಿತು. ಫಾದರ್ ಹೇಳಿದ್ರು, ಅವಳು ನನ್ನ ಮಗಳಿದ್ದಂಗೆ, ನಾನು ಕೊಲೆ ಮಾಡಿಲ್ಲ. ಅವರ ಸ್ವರಕ್ಕೆ ಬೆಲೆ ಬರಲಿಲ್ಲ. ಅವರು ಸೆರೆಮನೆಯಲ್ಲಿದ್ದರು. ಶಿಕ್ಷೆ ಅನುಭವಿಸಿ ಹೊರಗೆ ಬಂದಿದ್ದಾರೆ. ಅದಾದ ನಂತರ ಏನಾಯಿತು? 6 ತಿಂಗಳಲ್ಲಿ ಆ ಯಜಮಾನ, ಆ ಜಮೀನ್ದಾರ ಒಂದು ವಾಹನದಲ್ಲಿ ತನ್ನ ಕುಟುಂಬ ಸಮೇತರಾಗಿ ಹೋಗ್ತಾ ಇದ್ದಾಗ ಒಂದು ಕಣಿವೆಗೆ ವಾಹನ ಬಿದ್ದು ಸುಟ್ಟು ಅಷ್ಟು ಜನ, ಅವನ ವಂಶನೇ ನಿರ್ವಂಶವಾಗೋಯಿತು. ಆ ಡಾಕ್ಟರ್ ಹಾರ್ಟ್ ಅಟ್ಯಾಕ್ ಬಂದು 7ನೇ ತಿಂಗಳಲ್ಲಿ ಸತ್ತೋದ. ಅವ್ರ ಮನೆಯಲ್ಲಿರೋ ಒಬ್ಬೊಬ್ಬ ವ್ಯಕ್ತಿಗಳು ಆತ್ಮಹತ್ಯೆ ಅಥವಾ ತಲೆ ಕೆಟ್ಟು ಹೋದು, ರೈಲಿಗೆ ಹೋಗಿ ಬೀಳೋದು, ಈ ರೀತಿ ಒಂಥರ ಸುಸೈಡ್ ಟೆಂಡೆನ್ಸಿಗೆ ಒಳಗಾದರು, ಮಾನಸಿಕ ರೋಗಿಗಳಾದರು, ಎಲ್ಲರೂ ಸತ್ತು ಹೋದರು. ಇವತ್ತು ಆ ಡಾಕ್ಟರ್ನ ಹೆಂಡತಿ, ವಯಸ್ಸಾದ ಅಜ್ಜಿ, ಅವರ ಮೊಮ್ಮಕ್ಕಳು, ಮಕ್ಕಳು 25-30 ವರ್ಷದವರು ಹುಚ್ಚರಾಗಿದ್ದಾರೆ. ಅವರಿಬ್ಬರೇ ಇರೋದು. ಅವರನ್ನು ಕರ್ಕೊಂಡು ಬಂದಿದ್ದಾರೆ. ಅವಳು ಆ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಳು. ತನ್ನ ಮನೆಯಲ್ಲಿ ತಮ್ಮ ಕುಟುಂಬಸ್ಥರು ಮಾಡಿದ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟಳು. ಆ ಪಾಪಗಳನ್ನು ಪಾಪ ನಿವೇದನೆಯಲ್ಲಿ ಆ ತಪ್ಪುಗಳನ್ನು ಹೇಳಿದ್ಲು. ಗುರುಗಳು ಆ ಪಾಪಗಳನ್ನು ಕ್ಷಮಿಸಿದ್ರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇದನ್ನೆಲ್ಲ ಕೇಳೋದಕ್ಕೆ, ಪತ್ರಿಕೆಯಲ್ಲಿ ಓದೋದಕ್ಕೆ ಫಾದರ್ ಬೆನಡಿಕ್ಟ್ ಜೀವಂತವಾಗಿದ್ದರು. ಇದೆಲ್ಲ ಕೇಳಿ ಮನಸ್ಸಮಾಧಾನವಾಗಿ ತದನಂತರ 6 ತಿಂಗಳ ನಂತರ ಅವರು ಸತ್ತು ಹೋದರು. ಆತ್ಮೀಯ ಸಹೋದರರೇ, ಗುರುಗಳ ಮೇಲೆ ಕೈ ಮಾಡಿದವರು, ಗುರುಗಳ ಬಗ್ಗೆ ಅಪಪ್ರಚಾರ ಮಾಡಿದವರು, ಯಾವುದೇ ಒಂದು ಹುಡುಗಿ ಹತ್ರ ಮಾತಾಡಿದ ತಕ್ಷಣ ಅವ್ರ ಬಗ್ಗೆ ಕತೆ ಕಟ್ಟೋರು, ಅಥವಾ ಯಾವುದೋ ಒಂದು ಸಿಸ್ಟರ್ಗಳು ಯಾರ ಹತ್ರ ಆದರೂ ಮಾತಾಡಿದ್ರೆ ಅವ್ರ ಬಗ್ಗೆ ಕತೆ ಕಟ್ಟೋದು, ನಮ್ಮ ಊರಿಗೆ ಬಂದು 6 ವರ್ಷ ಇರುವ ಗುರುಗಳನ್ನು ನೋಯಿಸೋದು, ನೀರಿಳಿಸೋದು, ಬೇಡದ ಪ್ರಶ್ನೆಗಳನ್ನು ಕೇಳೋದು, ಸಂಶಯ ಪಡೋದು, ಇಂಥದ್ದು ಮಾಡಿದರೆ ಯಾವುದಾದ್ರೂ ಒಂದು ಗುರುಗಳ ಮುಂದೆ ಹೋಗಿ ಮಂಡಿಯೂರಿ ಕ್ಷಮೆ ಕೇಳ್ಕೊಳ್ಳಿ. ಅವರಿಗೆ ತೀರ್ಪು ಮಾಡೋ ಅಧಿಕಾರ ನಿಮಗಿಲ್ಲ. ಬೈಬಲ್ ಹೇಳ್ತಾ ಇದೆ, ಮತ್ತಾಯ 7:1 ತೀರ್ಪು ಮಾಡಬೇಡಿ, ತೀರ್ಪು ಮಾಡಿದರೆ ನಿಮಗೂ ತೀರ್ಪಾಗುತ್ತದೆ. ನಮಗೆ ಕ್ಷಮಿಸುವ ಅಧಿಕಾರನೂ ಇಲ್ಲ, ಅಥವಾ ತೀರ್ಪು ಮಾಡೋ ಅಧಿಕಾರ ನಮಗಿಲ್ಲ. ಒಂದು ಪಕ್ಷ ಮಾಡಿದರೆ, ಅವ್ರ ಬಗ್ಗೆ ಪರದೂಷಣೆ ಮಾಡಿದರೆ, ಸಂಶಯ ಪಟ್ಟಿದ್ರೆ, ಅದನ್ನು ನೀವು ನಿಮ್ಮ ಮಕ್ಕಳಿಗೆ 3-4 ತಲೆಮಾರಿಗೆ ತಂದಿಟ್ಟು ಕೊಟ್ಟ ಶಾಪವಾಗುತ್ತೆ. ಅದರಿಂದ ಬಿಡುಗಡೆ ಹೊಂದೋದಕ್ಕೆ ಇವತ್ತೇ ನೀವು ಕ್ಷಮೆ ಕೇಳಿ. ಯಾವುದೇ ದೇವ ಸೇವಕರ ವಿರುದ್ಧ ನೀವು ಮಾತಾಡಿದರೂ ಕೂಡ, ದೇವರ ಆರಿಸಿದ್ದಕ್ಕೆ ಅವರು ದೇವ ಸೇವಕರಾಗಿದ್ದಾರೆ, ಅವರ ವಿರುದ್ಧ ನೀವು ಮಾತಾಡಿದರೆ ಕ್ಷಮೆ ಕೇಳ್ಕೊಳ್ಳಿ. 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ, ಯೇಸುವೆ, ಅರಿವಿಲ್ಲದೆ ಯಾವುದೇ ಗುರುಗಳನ್ನು ಬೈಯೋದು, ನೋಯಿಸೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಅವರನ್ನು ಹೀಯಾಳಿಸೋದು, ಬೈಯೋದು, ಒಡೆಯೋಕ್ಕೆ ಕೈ ಎತ್ತೋದು ಮಾಡಿರ್ತಕ್ಕಂಥ ಕ್ರಿಯೆಗಳು ನಮ್ಮ ಮೂಲಕವೂ, ನಮ್ಮ ಪೂರ್ವಿಕರ ಮೂಲಕವೂ, ನಮ್ಮ ಕುಟುಂಬಸ್ಥರ ಮೂಲಕವೂ ಆಗಿ ಶಾಪವಾಗಿ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಬಂದಿದ್ದರೆ, ಇಲ್ಲಿರುವ ಮಕ್ಕಳ ಮೇಲೆ ಬಂದಿದ್ದರೆ, ಅವರ ಮಕ್ಕಳ ಮೇಲೆ ಬಂದಿದ್ದರೆ, ಯೇಸುವೆ ನಿಮ್ಮ ಕರುಣೆಯಿಂದ ಬಿಡುಗಡೆ ಕೊಡಿ. ಇನ್ನೆಂದಿಗೂ ನೀವು ನೇಮಕ ಮಾಡಿದ ದೇವ ಸೇವಕರ ವಿರುದ್ಧ, ಫಾದರ್ಸ್ಗಳ ವಿರುದ್ಧ, ಸಿಸ್ಟರ್ಗಳ ವಿರುದ್ಧ, ಬಿಷಪ್ಪರ ವಿರುದ್ಧ ನಾವು ಯಾವುದೇ ಥರದಲ್ಲಿ ತೀರ್ಪು ಮಾಡದಂತೆ ಅವರಿಗೆ ವಿಧಿಯರಾಗಿ ಜೀವಿಸಲು ಶಕ್ತಿ ಕೊಡಿ. ಎಲ್ಲ ಗುರುವರ್ಗದವರಿಗೆ, ನಮ್ಮ ಪೋಪ್ ಸ್ವಾಮಿಗೆ, ನಮ್ಮ ಎಲ್ಲ ಬಿಷಪ್ರಿಗೆ, ಕಾರ್ಡಿನಲ್ಸ್ಗೆ, ದೇವ ಸೇವಕರಿಗಾಗಿ ಪ್ರಾರ್ಥಿಸ್ತೇವೆ. ಪರಿಶುದ್ಧವಾಗಿ ಜೀವಿಸಲು ಶಕ್ತಿ ಕೊಡಿ, ಶೋಧನೆಗಳನ್ನು ಗೆಲ್ಲಲು ಶಕ್ತಿ ಕೊಡಿ, ಆರೋಗ್ಯ ಕೊಡಿ, ಆನಂದ ಕೊಡಿ. ನಿಮ್ಮ ಸೇವೆಯನ್ನು ಉಸಿರಿರುವವರೆಗೂ ಆರೋಗ್ಯವಾಗಿ ಮಾಡಲು ಅವರಿಗೆ ಶಕ್ತಿ ಕೊಡಿ. ಅವರು ನಿಮಗಾಗಿ, ನಿಮ್ಮ ರಾಜ್ಯಕ್ಕಾಗಿ ಕೆಲಸ ಮಾಡಲು ಶಕ್ತಿ ಕೊಡಿ. ಯಾವುದೇ ಗುರುಗಳನ್ನು ಪಾಪಕ್ಕೆ, ಶೋಧನೆಗೆ ಬಿದ್ದು ಹೋಗಲು ಬಿಡಬೇಡಿ. ಯೇಸು ನಾಮದಲ್ಲಿ ಬೇಡ್ತಾ ಇದ್ದೇವೆ ಸ್ವಾಮಿ. ಅವರು ಯಾರಾದರೂ ಶಾಪಗಳು ಹಾಳಾಗೋಗ್ಲಿ ಅಂತ ಹೇಳಿದ ಮಾತುಗಳು ಯಾವುದೇ ಕುಟುಂಬದ ಮೇಲೆ ಬಂದಿದ್ರೂ ಕೂಡ ನಿಮ್ಮ ಕರುಣೆಯಿಂದ ಅದನ್ನು ತೆಗೀರಿ. ಪಶ್ಚಾತ್ತಾಪದ ಹೃದಯ ಕೊಡಿ. ನೀವು ಕಟ್ಟಿದ ಸಭೆ, ಪೇತ್ರ ನೀನು ಬಂಡೆ, ಈ ಬಂಡೆ ಮೇಲೆ ನಾನು ಸಭೆಯನ್ನು ಕಟ್ಟುತ್ತೇನೆ ಅಂತ ನೀವು ಕಟ್ಟಿದ ಸಭೆಯ ವಿರುದ್ಧ ನಾವು ಪಾಪ ಮಾಡಿದರೆ ನಮ್ಮನ್ನು ಕ್ಷಮಿಸಿರಿ. ಯೇಸುವೆ, ನಮ್ಮ ಸಭೆಯ ವಿರುದ್ಧ, ದೇವ ನೀನು ಕೊಟ್ಟ ಶಿಲುಬೆಯಿಂದ ಕೊಟ್ಟ ತಾಯಿ ಮಾತೆ ಮರಿಯಮ್ಮಳ ವಿರುದ್ಧ ದೂಷಣೆ ಮಾಡಿ ಪಾಪ ಮಾಡಿದ ಮಕ್ಕಳ ಮೇಲೆ ಕೂಡ ಕರುಣೆಯಾಗಿರಿ. ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರೈಸ್ ದ ಲಾರ್ಡ್.
4 ಒಂದು ದೇವರಿಂದ ದೂರ ಹೋದಾಗ, ಜೆರೆಮಿಯ 17:5. 2ನೇದು ಸಿರಾಕನ ಪುಸ್ತಕ 3:9, ತಂದೆಯ ವಿರುದ್ಧ ತಾಯಿಯ ವಿರುದ್ಧ. 4 ಇಬ್ರಿಯರಿಗೆ ಬರೆದ ಪತ್ರಿಕೆ 13:17, ಶಾಪಗಳು ಬರೋದು ನಮ್ಮ ಸಭಾಪಾಲಕರಿಗೆ ವಿರುದ್ಧವಾಗಿ ನಡೆದಾಗ. 5ನೇದು ಮಲಾಕಿ ದೀರ್ಘದರ್ಶಿ ಪುಸ್ತಕ 3ನೇ ಅಧ್ಯಾಯ ವಾಕ್ಯ 8, 9, 10. ದೇವರ ವಾಕ್ಯ ಹೀಗೆ ಹೇಳುತ್ತೆ, ದೇವರಿಗೆ ಕೊಡಬೇಕಾದ 10ರಲ್ಲಿ 1 ಭಾಗ ಕೊಡದೆ ನೀವು ನಿಮ್ಮ ಕುಟುಂಬಸ್ಥರು ಶಾಪಗ್ರಸ್ತರಾಗಿದ್ದೀರಿ. ಬೈಬಲ್ ಹೀಗೆ ಹೇಳುತ್ತೆ. ಅದನ್ನು ಬೈಬಲ್ ಮುಂದುವರಿಸ್ತಾ ಹೇಳ್ತಾ ಇದೆ, ದೇವರಿಗೆ ಕೊಡಬೇಕಾದ ಕಾಣಿಕೆಯನ್ನು ನೀವು ತಂದು ಕೊಟ್ಟು ನೋಡಿ, ಪರಲೋಕದ ಬಾಗಿಲನ್ನು ತೆರೆದು ನಿಮ್ಮನ್ನು ತುಂಬಿ ತುಳುಕುವಷ್ಟು ಆಶೀರ್ವದಿಸುವೆನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿ ನೋಡಿ ಅಂತ ದೇವರು ಹೇಳ್ತಾ ಇದ್ದಾರೆ. ಬೈಬಲ್ನಲ್ಲಿ ದೇವರನ್ನ ಪರೀಕ್ಷೆ ಮಾಡಬೇಡ ಅಂತ ಹೇಳಿದ್ರೆ, ಒಂದೇ ಒಂದು ಕಡೆ ಬೈಬಲ್ನಲ್ಲಿ ನನ್ನನ್ನು ಪರೀಕ್ಷೆ ಮಾಡಿ ನೋಡಿ 10ರಲ್ಲಿ 1 ಭಾಗ ದೇವರಿಗೆ ಕೊಟ್ಟು ನಾನು ಪರಲೋಕದ ಬಾಗಿಲು ತೆಗೆದು ನಿಮ್ಮನ್ನು ಆಶೀರ್ವದಿಸ್ತೇನೆ. ಆದರೆ ಎಷ್ಟೋ ಜನ ಕ್ರೈಸ್ತರು ದೇವರಿಗೆ ಕಾಣಿಕೆ ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. 8 ಆಣೆ 4 ಆಣೆ ₹1 ಭಿಕ್ಷೆ ಹಾಕ್ದಂಗೆ ಹಾಕೋರು ಎಷ್ಟೋ ಜನ ಇದ್ದಾರೆ. ಆತ್ಮೀಯ ಸಹೋದರರೇ, ದೇವರು ಹೇಳ್ತಾರೆ, ನಿನಗೆ ಜೀವ ಕೊಟ್ಟಿದ್ದು ನಾನು. ನನ್ನ ಶಕ್ತಿಯಿಂದ ನಾನು ದುಡ್ದೆ, ನಿನಗೆ ಶಕ್ತಿ ಕೊಟ್ಟಿದ್ದು ದೇವರು, ಶರೀರ ಕೊಟ್ಟಿದ್ದು ದೇವರು. ನನ್ನ ಬುದ್ಧಿಯಿಂದ ನಾನು ದುಡ್ದೆ, ನಿನ್ನ ಮೆದುಳಿಗೆ ದೇವರು ಆ ಶಕ್ತಿ ಕೊಡದೆ ಇದ್ದರೆ ನೀನಲ್ಲಿ ಬುದ್ಧಿ ಅಂತಿದ್ದೆ, ನಾನು ಅಂತಿದ್ದೆ. ಪ್ರತಿಯೊಂದು ದೇವರು ಕೊಟ್ಟ ಕೊಡುಗೆ. ದೇವರು ಹೇಳ್ತಾರೆ, 10ರಲ್ಲಿ 1 ಭಾಗ ದೇವರಿಗೆ ಕೊಡಬೇಕು, ದೇವಾಲಯಗಳಿಗೆ ಕೊಡಬೇಕು, ದೇವರ ಕೆಲಸಕ್ಕೆ ಕೊಡಬೇಕು, ಒಂದು ದೇವರ ಕೆಲಸಕ್ಕೆ ಕೊಡಬೇಕು. ಸುಮಾರು ವರ್ಷಗಳ ಹಿಂದೆ ಯುರೋಪ್ ಕಂಟ್ರಿಯಲ್ಲಿ ಒಬ್ಬರು ಒಂದು ಫ್ಯಾಕ್ಟ್ರಿ ಆರಂಭ ಮಾಡಿದ್ರು. ಆವಾಗ ಆ ಫಾದರ್ ಒಬ್ಬರು ಬ್ಲೆಸ್ ಮಾಡೋಕ್ಕೆ ಹೋದಾಗ ಇದೇ ವಾಕ್ಯಗಳನ್ನು ಹೇಳಿ ಆಶೀರ್ವಾದ ಮಾಡಿದ್ರು. ಫಾದರ್ ಹೇಳಿದ್ರು, 10ರಲ್ಲಿ 1 ಭಾಗ ದೇವರಿಗೆ ಕೊಡಿ, ದೇವಾಲಯಕ್ಕೆ ಕೊಡಿ, ದೇವರು ನಿಮ್ಮ ಕಂಪನಿಯನ್ನು ಆಶೀರ್ವಾದ ಮಾಡ್ತಾರೆ ಅಂದರು. ಆತನು ಅವತ್ತಿನಿಂದ ಇವತ್ತಿನವರೆಗೆ 10ರಲ್ಲಿ 1 ಭಾಗ ದೇವಾಲಯಕ್ಕೆ, 10ರಲ್ಲಿ ಇನ್ನೊಂದು ಭಾಗ ಬಡಬಗ್ಗರಿಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. 1 ಭಾಗ ಅಲ್ಲ, 2 ಭಾಗ ತೆಗೆದುಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಯೇಸು ಹೇಳಿದ್ರು ಮತ್ತಾಯನ ಸುವಾರ್ತೆಯಲ್ಲಿ, ನಾನು ಹಸಿದಿದ್ದೆ ನನಗೆ ಊಟ ಕೊಟ್ರಿ, ನಾನು ಬಾಯಾರಿದ್ದೆ ನನಗೆ ಕುಡಿಯಲು ನೀರು ಕೊಟ್ರಿ, ಬಟ್ಟೆ ಇಲ್ಲದವನಾಗಿದ್ದೆ ಬಟ್ಟೆ ಕೊಟ್ರಿ, ರೋಗಿಯಾಗಿದ್ದೆ ಸೇವೆ ಮಾಡಿದ್ರಿ. ಈ ರೀತಿ ಮಾಡಿದಾಗ ನೀವು ನನಗೇ ಮಾಡಿದ್ದಂತೆ. ಇವತ್ತು ಮನುಷ್ಯನ ದೇಹ ದೇವರ ಆಲಯ. 1 ಕೊರಿಂಥಿಯರ್ 3:16 ಹೇಳುತ್ತೆ, ನಿಮ್ಮ ಶರೀರ ದೇವರ ಆಲಯ. ಹೌದು ಸಹೋದರ ಸಹೋದರಿಯರೇ, ಮನುಷ್ಯನ ಶರೀರ ಹಸಿದಿದ್ದಾಗ ಊಟ ಕೊಡದೇ ಇದ್ದರೆ, ದಾಹವಾಗಿದ್ದಾಗ ನೀರು ಕೊಡದೇ ಇದ್ದರೆ, ವಸ್ತ್ರ ಇಲ್ಲದವ್ರನ್ನ ನೋಡಿದಾಗ ಅದು ಕೊಡದೇ ಇದ್ದರೆ, ಅದು ಪಾಪವಾಗುತ್ತೆ, ಅದು ಶಾಪವಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ಕಂಪನಿ ಅವತ್ತಿನಿಂದ ಇವತ್ತಿನವರೆಗೆ ಹಾಗೆ ಮಾಡ್ತಾ ಬಂದಿದ್ದರಿಂದ ಪ್ರಪಂಚದಲ್ಲಿ ನಂಬರ್ 1 ಕಂಪನಿಯಾಗಿದೆ. ಆ ಕಂಪನಿಯ ಹೆಸರು ಕಾಲ್ಗೇಟ್ ಟೂತ್ ಪೇಸ್ಟ್ ಕಂಪನಿ. ಫ್ಲೇಮಿಂಗ್ ಕಾಲ್ಗೇಟ್ ಇವತ್ತು ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವಾಲಯಕ್ಕೆ ಕೊಡಬೇಕು, ಹಾಗೆ ಹಸಿದವರಿಗೆ ಕೂಡ ಕೊಡಬೇಕು. ಕೊಟ್ಟರೆ ನಿಮಗೆ ಸಿಗುತ್ತೆ. ಕ್ರೈಸ್ತರ ಕೈಗಳು ಅಂದರೆ ಕೊಡುವ ಕೈಗಳು, ಕ್ರೈಸ್ತರ ಕೈಗಳು ಅಂದರೆ ಸೇವೆ ಮಾಡುವ ಕೈಗಳು. ಮದರ್ ತೆರೇಸಾ ₹5 ಇಟ್ಕೊಂಡು ಸೇವೆ ಆರಂಭಿಸಿದ್ರು. ಆ ಕೈಗೆ ಯಾವತ್ತೂ ದೇವರು ಕೊರತೆ ಮಾಡಲಿಲ್ಲ, ಅದು ಕೊಡ್ತಾ ಬಂತು. ಕೊಡುವವರಿಗೆ ದೇವರು ಕೊಡ್ತಾರೆ. ಈ ರಹಸ್ಯ ತಿಳ್ಕೊಳ್ಳಿ. ನನಗೆ ಬೇಕು, ನನಗೆ ಬೇಕು, ನನಗೆ ಬೇಕು, ಬೇಕು ಬೇಕು ಎನ್ನುವವ ಭಿಕ್ಷುಕ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಕೊಡೋಕ್ಕೆ ಆರಂಭ ಮಾಡಿ. ದೇವರು ನಿಮ್ಮ ಕೈಗೆ ಕೊಡ್ತಾರೆ, ಕೊಡುವವರಿಗೆ ಕೊಡ್ತಾರೆ. ಹರಿಯುವಲ್ಲಿ ನೀರು ಹರಿತಾನೆ ಇರುತ್ತೆ, ನಿಂತ ನೀರು ಕೊಳತೆ ನೀರು ಆಗೋಗುತ್ತೆ. ಪ್ರೈಸ್ ದ ಲಾರ್ಡ್, ಅದು ಶಾಪವಾಗುತ್ತೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕೊಟ್ಟಾಗ ದೇವರು ಕೊಡ್ತಾರೆ, ಕೊಡದೇ ಇದ್ದಾಗ ಅದು ಶಾಪವಾಗುತ್ತೆ. ಹಗ್ಗಾಯನ ಪುಸ್ತಕ 1ನೇ ಅಧ್ಯಾಯ 5, 6, 7 ಹೇಳುತ್ತೆ, ನನ್ನ ದೇವಾಲಯ ಪಾಳು ಬಿದ್ದಿರುವಾಗ ನೀವು ನಿಮ್ಮ ಮನೆ ಮಾಡುಗಳನ್ನು ಕಟ್ಟಿ ಸುಖ ಭೋಗದಲ್ಲಿ ಜೀವಿಸುತ್ತೀರಿ. ನೀವು ಬಿತ್ತುತ್ತೀರಿ, ಕುಯ್ಯುವುದಿಲ್ಲ, ಉಣ್ಣುತ್ತೀರಿ, ಬಿಟ್ಟು ಹೋಗುವುದಿಲ್ಲ, ಕುಡಿಯುತ್ತೀರಿ, ದಾಹ ಹೋಗುವುದಿಲ್ಲ, ಹೊದೆಯುತ್ತೀರಿ, ನಿಮ್ಮ ಚಳಿ ಬಿಟ್ಟು ಹೋಗುವುದಿಲ್ಲ. ಈಗಲೇ ಹೋಗಿ ಮಲೆನಾಡಿಗೆ ಹೋಗಿ ಮರವನ್ನು ತೆಗೆದುಕೊಂಡು ಬಂದು ನನ್ನ ದೇವಾಲಯವನ್ನು ಭವ್ಯವಾಗಿ ಕಟ್ಟಿಸಿರಿ, ನಾ ವಾಸವಾಡುವ ದೇವಾಲಯ. ಪ್ರೈಸ್ ದ ಲಾರ್ಡ್. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಯೇಸುವೆ, 10ರಲ್ಲಿ 1 ಭಾಗ ಕೊಡದೆ ಶಾಪಗ್ರಸ್ತರಾಗಿರುವ ನಮ್ಮೆಲ್ಲರ ಮೇಲೆ ಕರುಣೆಯಾಗಿರಿ. ಕೊಡುವ ಹೃದಯವನ್ನು ನಮಗೆ ಕೊಡಿ. ಈ ನಮ್ಮ ಕೈಗಳು ಕೊಡುವ ಕೈಗಳಾಗಲಿ, ಈ ಕೈಗಳು ಆಶೀರ್ವದಿಸುವ ಕೈಗಳಾಗಲಿ, ಈ ಕೈಗಳು ಸೇವೆ ಮಾಡುವ ಕೈಗಳಾಗಲಿ. ಪ್ರತಿ ವ್ಯಕ್ತಿಯಲ್ಲಿ ಯೇಸುವೆ ನಿಮ್ಮನ್ನು ಕಾಣುವ ಕೈಗಳಾಗಲಿ. ಯೇಸುವೆ, ನೀನು ಕಟ್ಟಿದ ಸಭೆ, ನೀನು ಕಟ್ಟಿದ ದೇವಾಲಯಗಳು, ನೀನು ವಾಸವಾಗುವ ದೇವಾಲಯ, ಪರಮ ಪ್ರಸಾದ ಸದಾ ಜೀವಿಸುವ ದೇವಾಲಯಗಳಲ್ಲಿ ನನ್ನ 10ರಲ್ಲಿ 1 ಭಾಗ ಕೊಟ್ಟು ನಿನ್ನ ಮಹಿಮೆ ಪಡಿಸಲು ನಮಗೆ ಶಕ್ತಿ ಕೊಡಿ. ದೇವಾಲಯದ ವಿರುದ್ಧ ನಾನು ಮಾಡಿದ ಸಂಚುಗಳಿಗೆಲ್ಲ ಕ್ಷಮೆ ಯಾಚಿಸುತ್ತೇನೆ. ಯೇಸುವೆ, ಈ ಎಲ್ಲ ಮಕ್ಕಳು ಕೊಡುವ ಮಕ್ಕಳಾಗಲಿ. ಕೊಟ್ಟಾಗ ನೀನು ಪರಲೋಕದ ದ್ವಾರವನ್ನು ತೆಗೆದು ಹೇರಳವಾಗಿ ಕೊಡುತ್ತೇನೆ ಅಂತ ನೀನು ನುಡಿದಿದ್ದೀಯಾ. ಸುಳ್ಳು ಹೇಳುವ ದೇವರಲ್ಲ, ನುಡಿದಂತೆ ನಡೆಯುವ ದೇವರು ನೀನು ಸತ್ಯ ದೇವರು. ಈ ಮಕ್ಕಳು ಕೊಡುವಂತೆಯೂ, ಈ ಮಕ್ಕಳಿಗೆ 100ಕ್ಕೆ 1000ದಷ್ಟು ಕೊಡುವಂತೆಯೂ ಈ ಮಕ್ಕಳನ್ನು ಆಶೀರ್ವದಿಸು. ಯೇಸು ನಾಮದಲ್ಲಿ ಬೇಡಿದ್ದೇನೆ. ಎಲ್ಲ ಶಾಪಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ.
ಯೇಸು ನಾಮಕ್ಕೆ ಮಹಿಮೆಯಾಗಲಿ. ಆಮೇನ್. ಮಾತೆ ಮರಿಯಮ್ಮನವರೇ, ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸಿರಿ. ಪ್ರೈಸ್ ದ ಲಾರ್ಡ್. 5 ಶಾಪಗಳು. 1, ದೇವರಿಂದ ದೂರ ಹೋದಾಗ ಶಾಪ, ಜೆರೆಮಿಯ 17:5. 2, ಸಿರಾಕನ ಪುಸ್ತಕ 3:9, ತಂದೆಯ ವಿರುದ್ಧ ಶಾಪ, ತಾಯಿಯ ವಿರುದ್ಧ ಮಾತಾಡಿದಾಗ ಶಾಪ. 4, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಾಕ್ಯ, ಸಭಾಪಾಲಕರಿಗೆ ನೋಯಿಸಿದಾಗ ಶಾಪ. 5ನೇದು 10ರಲ್ಲಿ 1 ಭಾಗ ದೇವರಿಗೆ ಕೊಡದೇ ಇದ್ದಾಗ ಶಾಪ. ಇನ್ನು ತುಂಬ ಇದೆ, ಸದ್ಯ ಇಷ್ಟೇ ಜೀರ್ಣಿಸ್ಕೊಳ್ಳೋದು ಕಷ್ಟ. ಪ್ರೈಸ್ ದ ಲಾರ್ಡ್. ಎಲ್ಲ ಶಾಪದಿಂದ ಬಿಡುಗಡೆ ಹೊಂದಿ ಒಂದು ಶುದ್ಧ ಜೀವನ, ಕ್ರಿಸ್ತೀಯ ಜೀವನ, ಒಂದು ಆರೋಗ್ಯಕರವಾದ ಜೀವನಕ್ಕೆ ನಾನು ನಿಮಗೆ ಕರೆ ಕೊಡ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಬೇಡಿದ್ದೇನೆ. ಆಮೇನ್.